ಮಾಡುವಂತಹದ್ದು. ಸೊ ಶ್ರೀಯುತರಾದಂತ ಸಂತೋಷ್ ಕುಮಾರ್ ಮೆಹಂದಳೆ ಸರ್ ಅವರನ್ನ ಈ ವೆಬಿನಾರ್ಗೆ ತುಂಬಾ ಪ್ರೀತಿಯಿಂದ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಸರ್ ಸ್ವಾಗತ ಸರ್ ತಮಗೆ. ನಮಸ್ಕಾರ ಸರ್. ಹಾ ಸರ್. ಸೊ ಇವತ್ತು ನೀವು ಮಾತಾಡ್ಲಿರ್ತಕ್ಕಂಥ ವಿಷಯ ಪುರಾತನ ಸಾಹಿತ್ಯ ಮತ್ತು ಆಧುನಿಕ ವಿಜ್ಞಾನ, ಒಂದು ಅವಲೋಕನ. ಸರ್ ಸಮಯ ನಿಮ್ಮದು, ದಯವಿಟ್ಟು ಶುರು ಮಾಡಿ ಸರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೆ. ಆತ್ಮೀಯರಾದಂತಹ ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ ಸ್ನೇಹಿತರು, ಹಾಗೆ ಎದುರಿಗೆ ಶಶಿಧರ ಸ್ನೇಹಿತರು ಕಾಣ್ತಾ ಇದ್ದಾರೆ. ಸಾಕಷ್ಟು ಪಾರ್ಟಿಸಿಪೆಂಟ್ಗಳು ಭಾಗವಹಿಸಿದ್ದೀರಿ. ಎಲ್ಲರಿಗೂ ಇವತ್ತು ಮೊದಲಿಗೆ ಫಾದರ್ಸ್ ಡೇ ಒಂದು ವಿಶಸ್ ಕೂಡ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ವೆಬಿನಾರ್ಗೆ ಇಲ್ಲಿ ಆಹ್ವಾನಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾತು ಶುರು ಮಾಡೋಣ. ಇವತ್ತಿನ ವಿಷಯ ಪುರಾತನ ಸಾಹಿತ್ಯ ಮತ್ತು ಆಧುನಿಕ ವಿಜ್ಞಾನ. ಮೂಲತಃ ನಾನು ವೈಜ್ಞಾನಿಕ ವಿಷಯಗಳನ್ನು ಇಟ್ಟುಕೊಂಡು ಬರೆಯುತ್ತಿರುವಂತಹ ಲೇಖಕ ಆಗಿದ್ರಿಂದ ಹಾಗೂ ನನ್ನ ಸಣ್ಣ ಕಥೆಗಳ ಹಾಗೂ ಲೇಖನಗಳ ಸಂಗ್ರಹ ಹೆಚ್ಚಿನ ವಿಜ್ಞಾನದ ವಿಷಯದ ಮೇಲೆ ಆಗಿದ್ದರಿಂದ ಸ್ವಲ್ಪ ಆಸಕ್ತಿದಾಯಕ ವಿಷಯ ಹೌದು. ಮೂಲತಃ ವಿಜ್ಞಾನ ಇಲ್ಲದೆ ಯಾವುದೂ ಇಲ್ಲ. ಕಾರಣ ಇವತ್ತಿನ ಸಾಹಿತ್ಯ ಇರ್ಬೋದು, ನೀವು ನೋಡ್ತಿರುವಂತ ಡೆವಲಪ್ಮೆಂಟ್ಗಳಿರ್ಬೋದು, ಇನ್ ಯಾವುದೇ ರೀತಿ ತೆಗೆದುಕೊಂಡ್ರು ಅಲ್ಟಿಮೇಟ್ಲಿ ಅದು ಹೋಗಿ ನಿಲ್ಲೋದು ವಿಜ್ಞಾನದ ತಳಹದಿಯ ಮೇಲೆ. ಹಾಗಾಗಿ ಸಾಹಿತ್ಯಕ್ಕೂ ಕೂಡ ವಿಜ್ಞಾನದ ಒಂದು ಪ್ರಮುಖವಾದಂತ ಬೆನ್ನೆಲುಬು ಅಂತಂದ್ರೆ ವೈಜ್ಞಾನಿಕ ಚಿಂತನೆಗಳೇ, ವಿಜ್ಞಾನದ ವಿಷಯಗಳೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಜೊತೆಗೆ ಪ್ರಮುಖವಾಗಿ ಈ ಒಂದು ನಮ್ಮ ಮಾತನ್ನ ಆರಂಭ ಮಾಡೋ ಮುಂಚೆ ಒಂದು ಸಣ್ಣ ಕ್ಲಾರಿಟಿ ಕೊಡ್ತೀನಿ ಕೆಲ ವಿಷಯ ಬಗ್ಗೆ. ವಿಜ್ಞಾನ ಬರಹಗಳು ಮತ್ತು ವೈಜ್ಞಾನಿಕ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ಧೋರಣೆಗಳಿವೆ, ವಿಚಾರಗಳಿವೆ. ಕಾರಣ ಬರೆದಿದ್ದೆಲ್ಲವೂ ವಿಜ್ಞಾನದ ವಿಷಯನ ಒಳಗೊಂಡಿದ್ರೆ ಅದು ವಿಜ್ಞಾನ ಸಾಹಿತ್ಯ ಆಗೋದಿಲ್ಲ. ಮುಖ್ಯವಾಗಿ ಫಿಕ್ಷನ್ ಮತ್ತು ಫ್ಯಾಂಟಸಿಗಳ ಮಧ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಇರುವಂತಹ ಅಂಶವನ್ನ ಬಹಳಷ್ಟು ವಿಜ್ಞಾನ ಬರಹಗಾರರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾವುದೋ ಒಂದು ವಿಜ್ಞಾನದ ವಿಷಯವನ್ನ ಸಾಹಿತ್ಯದಲ್ಲಿ ಅಥವಾ ತಮ್ಮ ಬರಹದಲ್ಲಿ ತರುವುದೇ ವಿಜ್ಞಾನಿಕ ಸಾಹಿತ್ಯ ಅಥವಾ ವೈಜ್ಞಾನಿಕ ಸಾಹಿತ್ಯ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಇದು ಅಲ್ಲ. ಕಾರಣ ಫಿಕ್ಷನ್ ಅನ್ನೋದು ಈಗಾಗಲೇ ರುಜುವಾತಾಗಿರುವಂತ ವೈಜ್ಞಾನಿಕ ತಳಹದಿಯ ಮೇಲೆ ತನ್ನ ಕಲ್ಪನೆಯನ್ನ ಸಾಧ್ಯತೆಗಳ ಮೇರೆಗೆ ವಿಸ್ತರಿಸೋದು ಫಿಕ್ಷನ್ ಆಗತ್ತೆ. ಗಮನಿಸಿ, ಒಂದು ಸಣ್ಣ ಉದಾಹರಣೆ ಕೊಡ್ಬೇಕು ಅಂತಂದ್ರೆ ನ್ಯೂಟನ್ ಈಗಾಗಲೇ 3 ಲಾಗಳನ್ನ ನಮ್ಮ ಜಗತ್ತಿಗೆ ಪರಿಚಯಿಸಿದ್ದಾರೆ ಅಂತ ಇಟ್ಕೊಂಡ್ರೆ, ಒಬ್ಬ ವೈಜ್ಞಾನಿಕ ಸಾಹಿತಿ ಆದವನು, ವಿಜ್ಞಾನ ಸಾಹಿತಿ ಆದವನು ಪ್ರಾಬಬಿಲಿಟಿ ಆಫ್ 4th ಲಾ ಏನ್ ಇರ್ಬೋದು ಸಾಧ್ಯತೆ ಅನ್ನುವಂತ ಕಲ್ಪನೆಗೆ ನಿಮ್ಮನ್ನು ತೆಗೆದುಕೊಂಡು ಹೋಗಿ ಆ ಬರಹದ ಮೂಲಕ ನಿಮ್ಮನ್ನ ಹೌದು ಅನ್ನಿಸುವಂತ ಮಟ್ಟಿಗೆ ಶ್ರಮವನ್ನ ಹಾಕಿದಲ್ಲಿ ಅದು ವೈಜ್ಞಾನಿಕ ಸಾಹಿತ್ಯದ ಕೆಟಗರಿಯಲ್ಲಿ ಬರುತ್ತೆ. ಅದು ಫಿಕ್ಷನ್ ಆ ರೀತಿ ಹೋಗುತ್ತೆ. ಅಂದ್ರೆ ವಿಜ್ಞಾನದಲ್ಲಿ ಈಗಾಗಲೇ ರುಜುವಾತಾಗಿರುವಂತ ಅಂತ ಹೇಳ್ಬೇಕಂದ್ರೆ ಪ್ರೂವನ್ ಅಂತ ಏನ್ ಹೇಳ್ತೀವಿ, ಆ ರೀತಿಯ ಒಂದು ಸಾಹಿತ್ಯ ಮುಂದಿನ ಹಂತ ಇದು ಕೂಡ ಸಾಧ್ಯತೆ ಇದೆ ಅನ್ನುವಂಥ ಒಂದು ರುಜುವಾತು ಪಡಿಸಬಹುದಾದಂತ ಸಾಧ್ಯತೆಗಳನ್ನ ಹೇಳೋದು, ಸುಮ್ಮನೆ ಹೇಳುವಂತದ್ದಲ್ಲ. ಇದು ಫಿಕ್ಷನ್ ಅಂತ ಅನ್ಕೊಳತ್ತೆ. ಆದ್ರೆ ಎಲ್ಲರೂ ಹೆಚ್ಚಿನ ಅಂಶ ಬರೆಯೋದು ಫ್ಯಾಂಟಸಿ. ಫ್ಯಾಂಟಸಿಯಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ವೈಜ್ಞಾನಿಕವಾಗಿ ಒಂದಷ್ಟು ವಿಷಯ ಗೊತ್ತಿದ್ರೆ ಸಾಕು, ಮೂಲ ತಳಹದಿ ಬೇಕಿಲ್ಲ, ವೈಜ್ಞಾನಿಕ ಧೋರಣೆಗಳು ಬೇಕಿರೋದಿಲ್ಲ, ವಿಜ್ಞಾನದ ಪಾಲಿಸಿಗಳು ಗೊತ್ತಿರೋದಿಲ್ಲ, ವಿಜ್ಞಾನದ ಹಂತಗಳು ಗೊತ್ತಿರೋದಿಲ್ಲ, ಬೆಳವಣಿಗೆ ಆಗಿರುವಂತಹ ವಿಜ್ಞಾನದ ಲೇಟೆಸ್ಟ್ ಟೆಕ್ನಾಲಜೀಸ್, ಲೇಟೆಸ್ಟ್ ಇನೋವೇಷನ್ಸ್ ಅಂತ ಏನ್ ಹೇಳ್ತೀವಿ, ಅಂತ ಒಂದು ಸೂತ್ರಗಳ ಪರಿಕಲ್ಪನೆ ಇರೋದಿಲ್ಲ. ಆದ್ರೆ ನೇರವಾಗಿ ವಿಜ್ಞಾನದಲ್ಲಿ ಯಾವುದೋ ಒಂದು ಆರ್ಟಿಕಲ್ ಅಥವಾ ಯಾವುದೋ ಒಂದು ವಿಷಯವನ್ನು ಓದ್ಕೊಂಡು ತಗೊಂಬಂದು ಫ್ಯಾಂಟಸಿಲಿ ಹ್ಯಾಕ್ ಕ್ರಿಯೇಟ್ ಮಾಡ್ತಾರಂದ್ರೆ ಅಲ್ಲಿ ಇಲ್ಲಿರುವಂತ ಮನುಷ್ಯ ಸುಮಾರು 2000-5000 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ, ಅಥವಾ ಅಲ್ಲೋಗಿ ಪ್ರತ್ಯಕ್ಷ ಆಗಬಲ್ಲ, ಒಂದು ಕಾಗೆ ಇರೋದು ಕುದುರೆ ಆಗಬಲ್ಲದು, ಅಥವಾ ಒಂದು ಇದ್ದಕ್ಕಿದ್ದಂಗೆ ಮನುಷ್ಯನ ಕೈಲಿರುವಂತಹ ಒಂದು ವೆಪನ್ ಶೂನ್ಯದಿಂದ ಸೃಷ್ಟಿಯಾಗಲಿ. ಈ ರೀತಿಯ ಫ್ಯಾಂಟಸಿಗಳೇನಿದಾವೆ, ಇದು ಫ್ಯಾಂಟಸಿ ಅಂದ್ರೆ ರಮ್ಯ ರೋಚಕತೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅದು ವೈಜ್ಞಾನಿಕ ಸಾಹಿತ್ಯದ ತಳಹದಿಯ ಮೇಲೆ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಕಲ್ಪನೆಗಳ ಜಗತ್ತದು. ನಿಮ್ಮ ಕಲ್ಪನೆಯಲ್ಲಿ ಆಗಬಹುದಾದ ಸಾಧ್ಯತೆಗಳನ್ನ ತೋರಿಸೋದು ಫ್ಯಾಂಟಸಿ. ಆದ್ರೆ ವಿಜ್ಞಾನದಲ್ಲಿ ಈಗಾಗಲೇ ರುಜುವಾತಾಗಿರುವಂತಹ ವಿಷಯದ ಮೇಲೆ ನಿಮ್ಮನ್ನ ರಂಜಿಸುತ್ತಾ ಸಾಧ್ಯತೆಗಳ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು ಫಿಕ್ಷನ್ ಅನ್ಸ್ಕೊಳುತ್ತೆ. ಅದನ್ನ ಸೈನ್ಸ್ ಫಿಕ್ಷನ್ ಅಂತ ಹೇಳ್ತೀವಿ. ನೀವು ಸಾಹಿತ್ಯದಲ್ಲಿ ಗಮನಿಸೋದಾದ್ರೆ ಇಲ್ಲಿವರೆಗೆ ಸಾಕಷ್ಟು ಸೈನ್ಸ್ ಫಿಕ್ಷನ್ಸ್ ರೈಟರ್ಸ್ ಏನಿದ್ದಾರೆ, ಬರೆದಿದ್ದಾರೆ ಹಲವು ಶತಮಾನಗಳ ಕಾಲದಿಂದ, ಅವೆಲ್ಲವೂ ಕ್ರಮೇಣ ಸಾಧ್ಯತೆಗಳು ಆಗ್ತಾ ಬಂದಿವೆ. ಒಂದು ಸಣ್ಣ ಇತ್ತೀಚಿನ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ನನ್ನ ಆರಂಭ ದಿನಗಳಲ್ಲಿ ಬರೆದಂತ ರೋಬೋಟಿಕ್ ಸೈನ್ಸ್ ಮೇಲೆ ನಾನು ಬರೀತಿದ್ದಂತ ಕಥೆಗಳಲ್ಲಿ ಬಂದಂತ ಡೈಲಾಗ್ ಟು ಡೈಲಾಗ್ ವಿಷಯಗಳು ರಜನಿಕಾಂತ್ ಅವರ ರೋಬೋಟಿಕ್ ಮೂವಿಯಿಂದ ಬಂದಿದೆ. ಇದು ಸಾಧ್ಯನಾ ಅಂತ ಅವಾಗ ಬಹಳಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಿ ಆ ಕಥೆ ಪ್ರಕಟ ಆಗಿತ್ತು.
ಆದ್ರೆ ಆ ಸಾಧ್ಯತೆಯನ್ನ ರೋಬೋಟಿಕ್ ಅನ್ನುವಂತ ಮೂವಿನಲ್ಲಿ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಇಂಥ ಅದ್ಭುತವಾದಂತ ಸೈನ್ಸ್ ನಲ್ಲಿ ಸಾಧ್ಯತೆಗಳಿರ್ಬೋದಂತ ವಿಷಯಗಳನ್ನ ಪ್ರಸ್ತಾಪಿಸಿ ವಿಜ್ಞಾನ ಸಾಹಿತ್ಯವನ್ನು ಕಟ್ಟಿಕೊಟ್ಟಂತವ್ರು ಸಾಕಷ್ಟು ಕನ್ನಡದಲ್ಲಿದ್ದಾರೆ. ಅವೆಲ್ಲಗಳು ಈಗ ಕಪ್ಪು ರಂಧ್ರಗಳ ಬಗ್ಗೆ ಇರ್ಬೋದು. ಕಪ್ಪು ರಂಧ್ರಗಳ ಬಗ್ಗೆ ಸಾಕಷ್ಟು ಚರ್ಚೆ ಆದಂತ ವಿಷಯ. ವಿಜ್ಞಾನಿಗಳು ಸಾಧಿಸುವಂತಹ ಎಷ್ಟೋ ಶತಮಾನಗಳ ಮೊದಲೇನೆ ಕಪ್ಪು ಕುಳಿಗಳು ಇದ್ದು ಅಂತ ಅನ್ನೋದನ್ನ ಕಂಡಿಡಿದಿರುವಂತ ವಿಷಯಗಳಿದಾವೆ. ಹಾಗೆ ಪುರಾತನ ಸಾಹಿತ್ಯಕ್ಕೆ ಹೋದ್ರೆ ನಾನು ಒಂದ್ 2-3 ವಿಷಯಗಳನ್ನ ತಮ್ಮೆದುರಿಗೆ ತರಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ಪುರಾತನ ಸಾಹಿತ್ಯದಲ್ಲಿ ಎಷ್ಟು ವಿಭಾಗಗಳಲ್ಲಿ ವಿಜ್ಞಾನ ಸಾಹಿತ್ಯನ ಬಳಸ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ವೈದ್ಯ ವಿಜ್ಞಾನ, ಸಾಮಾನ್ಯ ವಿಜ್ಞಾನ, ಕೃಷಿ ವಿಜ್ಞಾನ, ಭೌತ ವಿಜ್ಞಾನ ಮತ್ತು ಸಸ್ಯ ವಿಜ್ಞಾನ, ರಸಾಯನ ವಿಜ್ಞಾನ, ಗಣಿತ, ಖಗೋಳ, ಪಶುಪಾಲನೆ, ತಂತ್ರಜ್ಞಾನ, ಪರಿಸರ, ವಾಸ್ತು, ಕಂಪ್ಯೂಟರ್, ಭೂವಿಜ್ಞಾನ, ಅರಣ್ಯ ವಿಜ್ಞಾನ, ಆನುವಂಶೀಯತೆ, ಗೃಹ ವಿಜ್ಞಾನ, ತೋಟಗಾರಿಕೆ, ಸಂಖ್ಯಾಶಾಸ್ತ್ರ, ಇದಿಷ್ಟು ಸಣ್ಣ ಮಟ್ಟಿಗೆ ಒಂದು ಮೊದಲ ಹಂತದಲ್ಲಿ ನಮಗೆ ಲಭ್ಯವಾಗುವಂತಹ ವಿಜ್ಞಾನದ ವಿಷಯಗಳನ್ನ ಪುರಾತನ ಸಾಹಿತ್ಯದಲ್ಲಿ ಬಳಸ್ಕೊಂಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಗತ್ತಿನ ಅತ್ಯಂತ ಪುರಾತನ ಸಾಹಿತ್ಯ ಅಂತಂದ್ರೆ ರಾಮಾಯಣ ಮತ್ತು ಮಹಾಭಾರತ. ಬಹುಶಃ ಮಹಾಭಾರತದಲ್ಲಿ ಬರೆದಿರುವಂತ ವಿಷಯಗಳೇ ಉಳಿದಿಲ್ಲ. ವೈಜ್ಞಾನಿಕ ತಳಹದಿ ಇಲ್ಲದೆ ಮಹಾಭಾರತ ರಚಿತ ಆಗಿಲ್ಲ. ನಿಮ್ಗೆ ಗೊತ್ತಿರಲಿ, ಸಣ್ಣದಾದ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ ರಾಮಾಯಣದ ಶ್ಲೋಕಗಳ ಸಂಖ್ಯೆ 24,000. ಪ್ರತಿ 1,000ಕ್ಕೆ 1 ಶ್ಲೋಕಗಳ ಮೊದಲ ಅಕ್ಷರ ತೆಗೆದುಕೊಂಡಾಗ ಹುಟ್ಟಿದ್ದು ಗಾಯತ್ರಿ ಮಂತ್ರ. ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ್ಬೋದು. ಇಂಥ ಒಂದು ಅತ್ಯಂತ ನಿಖರವಾದಂತ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಪ್ರತಿ ಬರಹ. ಅದೇ ರೀತಿಯಲ್ಲಿ ಬರಹದ ವಿಷಯದಲ್ಲಿ ಯಾವಾಗ್ಲೂ ಕೂಡ ವಿಜ್ಞಾನ ಸಾಹಿತ್ಯಕ್ಕೆ ಪುರಾತನ ಸಾಹಿತ್ಯದಲ್ಲಿ ಯಾಕೆ ಅಷ್ಟು ಪ್ರಮುಖ ಮತ್ತು ನಿಖರತೆಯನ್ನು ಒದಗಿಸ್ತಾ ಇದ್ರು ಅಂತಂದ್ರೆ, ಆಗಿನ ಬರಹಗಾರರು ಅಂದ್ರೆ ನಾವು ಹೇಗೆ ತಗೊಳ್ಬೋದು, ಆಗಿನ ಋಷಿ ಮುನಿಗಳು ಅಂತ ತಗೊಳ್ಬಹುದು. ಪುರಾತನ ಸಾಹಿತ್ಯಕ್ಕೆ ಹೋದ್ರೆ ನಾನು ಇತ್ತೀಚಿನ 1,000 ಅಥವಾ 2,000 ಕಾಲಾವಧಿಗಿಂತ ಹಿಂದಿನ ಸಾಹಿತ್ಯದ ಮೇಲೆ ಗಮನ ಇಟ್ಟು ಮಾತಾಡ್ತಾ ಇದ್ದೀನಿ. ಅವರುಗಳನ್ನ ಗಮನಿಸೋದಾದ್ರೆ ಅವರಿಗೆ ಗಣಿತ ಮತ್ತು ವಿಜ್ಞಾನದಲ್ಲಿ ಅದ್ಭುತವಾದಂತ ಹಿಡಿತಾ ಇತ್ತು. ಹಾಗಾಗಿ ಅವುಗಳ ಒಂದು ಲೆಕ್ಕಾಚಾರ ಇಲ್ಲದೆ ಯಾವ ಬರಹಗಳನ್ನು ಅವರು ಮಾಡ್ತಾ ಇದ್ದಿದಂತ ಬಹುಶಃ ನಾನು ಓದಿನಲ್ಲಿ ಗಮನಿಸಿಲ್ಲ. ಯಾಕಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಂಟೆಗಳು, ಸೆಕೆಂಡು, ನ್ಯಾನೋ ಸೆಕೆಂಡು, ನಿಮಿಷ ಅಂತ ಲೆಕ್ಕ ಹಾಕ್ತಿವಾದ್ರೆ ಮೊದಲಿಗೆ ಇದ್ದಿದ್ದು ಗಂಟೆಗಳು ಅಂತ ಇರ್ಲೇ ಇಲ್ಲ. ಮುಹೂರ್ತ, ಕಾಲ, ಘಳಿಗೆ. ಆದರೆ ನೆನ್ಪಿಟ್ಕೊಳ್ಳಿ, ದಿನದ 24 ಗಂಟೆಗಳಂತ ಏನ್ ಹೇಳ್ತೀವಿ ಅದ್ರ ವ್ಯತ್ಯಾಸ ಇರ್ಲಿಲ್ಲ. ಸೆಕೆಂಡುಗಳಂತ ಏನ್ ಹೇಳ್ತೀವಿ ಅದ್ರಲ್ಲಿ ವ್ಯತ್ಯಾಸ ಇರ್ಲಿಲ್ಲ. ಘಳಿಗೆಗಳಂತ ಏನವ್ರು ಕಂಡು ಹಿಡಿದಿದ್ರು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು, ಅದ್ರಲ್ಲಿ ಕೂಡ ವ್ಯತ್ಯಾಸ ಇರ್ತಿರ್ಲಿಲ್ಲ. ಈ ನಾವು ಸೆಕೆಂಡ್ಗಳು, ಗಂಟೆಗಳು, ದಿನದ ಒಂದು 24 ಅಥವಾ ಈ ಕಡೆ 12 ತಾಸು ಆ ಕಡೆ 12 ಗಂಟೆ ಅಂತ ಏನು ಭಾಗ ಮಾಡ್ಕೊಂಡಿದೀವಿ, ಇದೆಲ್ಲ ಮೊದಲಿಗೆ ಆಲ್ರೆಡಿ ರುಜುವಾತಾಗಿರುವಂತ ಸತ್ಯನೇ. ವಿಜ್ಞಾನ ಬಂದು ಕಂಡು ಹಿಡಿದಿದ್ದಲ್ಲ ಇದು. ನಮ್ಮ ಪೂರ್ವಜರು ಪುರಾತನ ಸಾಹಿತ್ಯದಲ್ಲಿ ಇದು ಆಲ್ರೆಡಿ ಬಂದು ಹೋಗಿದ್ದಂಥದ್ದು. ಅದರ ಕಾಲಾವಧಿಯ ಮೇಲೆನೆ ಪ್ರತಿಯೊಂದನ್ನು ಪ್ರಗಣೆಯತ್ತ ಆಗ್ತಾ ಇತ್ತು. ಮತ್ತು ಆಗಿನ ಕಾಲಕ್ಕೆ ಈಗ ನಾವು ಹೇಳ್ತೀವಿ ಗೆಲಿಲಿಯೋ ಬಂದ್ಬಿಟ್ಟು ದೂರದರ್ಶಕ ಕಂಡಿಡಿದ, ಅದರಿಂದಾಗಿ ನಮ್ಗೆ 9 ಗ್ರಹಗಳ ಪತ್ತೆ ಆದವಂತ ಸಾಕಷ್ಟು ಜನ ಇತ್ತೀಚಿನ ವಿಜ್ಞಾನ ಬರಗಾರರು ಇರ್ಬೋದು ಅಥವಾ ಲೆಕ್ಚರ್ಗಳಿರ್ಬೋದು ತಮ್ಮ ಅವರಿಗೆ ದಕ್ಕಿರೋ ಮಾಹಿತಿಗೆ ಅಷ್ಟಕ್ಕೆ ಮಟ್ಟಿಗೆ ಒಳ್ಕೊಳ್ತಾರೆ. ಅದ್ರ ನೆನಪಿರ್ಲಿ, ಪುರಾತನ ಸಾಹಿತ್ಯದಲ್ಲಿ 9 ಗ್ರಹಗಳ ಕುರಿತಾದ ಅತ್ಯಂತ ಸ್ಪಷ್ಟವಾದ ಪರಿಕಲ್ಪನೆ ಇತ್ತು. ಭೂಮಿ ದುಂಡಗಿದೆ ಅಂತ ಅನ್ನೋದ ಪರಿಕಲ್ಪನೆಯನ್ನ ಸಾಹಿತ್ಯದಲ್ಲಿ, ಪುರಾತನ ಸಾಹಿತ್ಯದಲ್ಲಿ ಹೊರಗೆ ಹಾಕಿದ್ದೇ ಮೊಟ್ಟ ಮೊದಲಿಗೆ ಭಾರತೀಯ ಸಾಹಿತ್ಯದಲ್ಲಿ. ಕಾರಣ ಆ ಒಂದು ಕ್ಲಾರಿಟಿ ಇಲ್ಲದೆ ಹೋಗಿದ್ದಿದ್ರೆ ಮಹಾಭಾರತದ ಕಥೆಯಲ್ಲಿ ಬರುವಂತಹ ಜಯದ್ರಥನ ವಧೆಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಅಂತ ಈಗ ನಾವು ಹೇಳ್ತಾ ಇದೀವಿ, ಅವಾಗ ಅಂತ ಸಹಾಯವನ್ನ ಶ್ರೀಕೃಷ್ಣ ತಗೊಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಬಹುಶಃ ನಿಮಗೆ ಮಹಾಭಾರತದಲ್ಲಿ ಗೊತ್ತಿರ್ಬೋದು, ಭೀಷ್ಮನನ್ನ ಜ್ಯೋತಿರ್ವಿಜ್ಞಾನ ಮಹಾಪಂಡಿತ ಅಂತ ಗುರುತಿಸ್ತಾರೆ. ಇತ್ತೀಚಿನ ವಿಜ್ಞಾನಿಗಳು ಸಹಿತ ಅದನ್ನ ಒಪ್ಕೊಳ್ತಾರೆ. ಯಾಕೆ ಅಂತಂದ್ರೆ ಭೀಷ್ಮ ಸ್ವತಃ ಯುದ್ಧಾಳು ಆದ್ರೂ ಕೂಡ ವೈಜ್ಞಾನಿಕ ರೀತಿಯಲ್ಲಿ ಯುದ್ಧವನ್ನ ಮಾಡ್ತಿದ್ದ ಮತ್ತು ಅವನ ದೇಹ ಅವನು ಸುಸ್ಥಿರವಾಗಿ ಕಾಯ್ಕೊಳ್ಳಕ್ಕೆ ಬಳಸ್ಕೊಂಡಿದ್ದು ಯೋಗ ವಿಜ್ಞಾನವನ್ನ ಮತ್ತು ಉಸಿರಾಟದ ಚಲನೆಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ವೈಜ್ಞಾನಿಕವಾದಂತಹ ಸತ್ಯ ಅವನಿಗೆ ಗೊತ್ತಾಗಿತ್ತು. ಇಂಥ ಒಂದು ಕ್ಲಾರಿಟಿ, ಇಂಥ ಒಂದು ಸ್ಪಷ್ಟತೆ ಆಗಿನ ನಮ್ಮ ಪುರಾತನ ಸಾಹಿತ್ಯದಲ್ಲಿ ಇತ್ತು. ಅಲ್ಲಿಂದ ಹಿಡಿದು ನಂತರದಲ್ಲಿ ಬಂದ್ರೂ ಕೂಡ ಹಲವು ಘಟನೆಗಳಿಗೆ ನೀವು ಗಮನಿಸಬಹುದು. ಪುರಾತನ ನಾವು ಮತ್ತೆ ಮಹಾಭಾರತದೇ ವಿಷಯಗಳನ್ನ ತಗೊಳ್ಳೋದಾದ್ರೂ ಕೂಡ ಆವಾಗ ಬಳಸ್ತಾ ಇದ್ದಂತ ಲೋಹ ವಿಜ್ಞಾನ, ಲೋಹಶಾಸ್ತ್ರ, ನಾವೀಗ ಹೇಳ್ತೀವಿ ಕಬ್ಬಿಣದ ಬಳಕೆ ಇಷ್ಟು ವರ್ಷಗಳ ನಂತರ ಕಂಡು ಹಿಡಿದಿದ್ದೀವಿ, ಮದ್ದಿನ ಬಳಕೆ ಇಷ್ಟು ವರ್ಷಗಳ ನಂತರ ಕಂಡು ಹಿಡಿದಿದ್ದೇವೆ, ಅಥವಾ ಬಳಕೆ ಇಲ್ಲಿಂದ ಶುರುವಾಯಿತು ಅಂತ ಕ್ರಿಸ್ತ ಶಕನೋ ಕ್ರಿಸ್ತ ಪೂರ್ವನೋ ಒಂದು ದಾಖಲೆನ ಕೊಡ್ತೀವಿ ಅದಕ್ಕೆ. ಆದ್ರೆ ಆಗಿನ ಕಾಲದ ಸಾಹಿತ್ಯ ಅಂತಂದ್ರೆ ನಾವು ಅತ್ಯಂತ ಪುರಾತನ ಸಾಹಿತ್ಯಕ್ಕೆ ಹೋದಾಗ ಪ್ರತಿಯೊಂದರಲ್ಲೂ ರಾಜ ಮಹಾರಾಜರ ಕಥೆ ಇರ್ಬೋದು ಅವಾಗಿಂದು, ಅಥವಾ ಪಾಳೆಗಾರರ ಕಥೆ ಇರ್ಬೋದು, ಮಹಾಭಾರತದಲ್ಲಿ ಬರುವಂತ ಪಾತ್ರಗಳ ಕಥೆ ಇರ್ಬೋದು, ಪ್ರತಿಯೊಂದಕ್ಕೂ ಬಳಸ್ತಾ ಇದ್ದಿದ್ದು ಅಪ್ಪಟ ಕಬ್ಬಿಣನೆ, ಲೋಹ ವಿಜ್ಞಾನದ
ತಳಹದಿ ಇಲ್ಲದೆ ಮದ್ದಿನ ವಿಜ್ಞಾನದ ಅಂದ್ರೆ ಈಗೇನು ಕೆಮಿಕಲ್ ವೆಪನ್ಸ್ ಅಂತ ಹೇಳ್ತೀವಿ ಇವುಗಳಂತ ತಳಹದಿ ಇಲ್ಲದೆ ಅವರ ಆಯುಧಗಳನ್ನ ಕಂಡುಹಿಡಿದಿರ್ಲಿಲ್ಲ. ಅತ್ಯಂತ ಸ್ಪಷ್ಟ ಪರಿಕಲ್ಪನೆ ಅವರಿಗಿತ್ತು. ಅವುಗಳಿಗೆಲ್ಲ ಹೆಸರುಗಳು ಬೇರೆ ಬೇರೆ ಇರ್ಬೋದು. ಪಾಶುಪತಾಸ್ತ್ರ ಅಂತ ಕೊಟ್ಟಿದ್ದಾರೆ, ಆಗ್ನೇಯಾಸ್ತ್ರ ಅಂತ ಕೊಟ್ಟಿದ್ದಾರೆ, ಬೆಂಕಿ ಸುರಿಸ್ತಾ ಇತ್ತು ಆಗ್ನೇಯಾಸ್ತ್ರ ಅಂದ್ರೆ, ಅರುಣಾಸ್ತ್ರ ಅಂತ ಕೊಟ್ಟಿದ್ದಾರೆ, ಮಳೆ ಬೆರೆಸುವಂತಹ ಒಂದು ಅಸ್ತ್ರ. ಅವುಗಳಿಗೆಲ್ಲಗಳಿಗೆ ಪ್ರತಿ ಒಂದು ಆಯುಧದಲ್ಲಿ ತುಂಬಿಕೊಡ್ತಾ ಇದ್ದಿದ್ದು ವೈಜ್ಞಾನಿಕವಾಗಿ ಮಾಡ್ಬೇಕಾಗಿರುವಂತಹ ಮೂಲ ದ್ರವ್ಯಗಳನ್ನ ಬಳಸಿಕೊಳ್ಳುವಂತ ಪರಿಕಲ್ಪನೆ ಬಹಳ ಸ್ಪಷ್ಟವಾಗಿತ್ತು. ವಿಜ್ಞಾನದ ಆ ಒಂದು ಬೇಸ್ ಮೇಲೆ ಇಂಥ ಸಾಹಿತ್ಯ ರಚನೆ ಆಗಿತ್ತು. ಹಾಗಾಗಿ ನಾವು ಈಗ ವೈಜ್ಞಾನಿಕ ಸಾಹಿತ್ಯ, ಫಿಕ್ಷನ್, ಫ್ಯಾಂಟಸಿ ಅಂತ ಏನೇ ನಮ್ಮ ಒಂದು ಬೆಳವಣಿಗೆಗಳನ್ನ ನಾವು ಗುರುತಿಸ್ಕೊಂಡು ನಾವು ಬಳಸ್ಕೊಳ್ತಾ ಇದೀವಿ, ಆದ್ರೂ ಕೂಡ ಇದೆಲ್ಲ ಮೊದಲೇ ಸಾಬೀತಾಗಿರುವಂತಗಳು. ಬಹಳ ಖುಷಿಯಾಗೋದು ಮತ್ತು ಬಹಳ ಹಿಡಿಸುವಂತ ಒಂದು ವಿಷಯ ಅಂತಂದ್ರೆ ವೈಜ್ಞಾನಿಕವಾಗಿ ಬರೆಯೋ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳು ನಾವು ಏನು ಬರೀಬೇಕು ಅಂತನೋ ಕಾಲಕ್ಕೆನೆ ನಮ್ಮ ಋಷಿ ಮುನಿಗಳ ಪರಂಪರೆಯಲ್ಲಿ ಬಂದು ಹೋಗಿರುವಂಥದ್ದು. ನಾವೀಗ ಅಟಾಮಿಕ್ ಸೈನ್ಸ್ ಅಂತ ಹೇಳ್ತೀವಿ. ಕಣಾದು ಅನ್ನೋಂಥ ವಿಜ್ಞಾನಿ, ಅವನ ಹೆಸರೇ ಕಣಾದ ಅಂತ ಒಂದು, ಯಾಕಂದ್ರೆ ಕಣಗಳನ್ನ ಆವಿಷ್ಕಾರ ಮಾಡಿರುವಂತಹ ಮಹರ್ಷಿ ಆತ. ಅಟಾಮಿಕ್ ಎನರ್ಜಿ ಅಂತ ಏನ್ ಹೇಳ್ತಾ ಇದೀವಿ, ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಥವಾ ಅಣುವಿನಿಂದ ಬಳಸಬಹುದಾದಂತಹ ಆಯುಧಗಳ ತಯಾರಿಕೆಯಲ್ಲಿ ಇರಬಹುದು, ಎಕ್ಸ್ರೇಗೆ ಬಳಸ್ತಾ ಇರಬಹುದು. ಇದೆಲ್ಲ ನಾವನ್ನು ಕಣಾದ ತನ್ನ ಒಂದು ಕೃತಿಯಲ್ಲಿ ಕಟ್ಟಿಕೊಟ್ಟಿರುವಂತಹ ಸಂಪೂರ್ಣ ಮಾಹಿತಿ ನಮಗೆ ಲಭ್ಯ ಇದೆ. ಅದು ಅಪ್ಪಟವಾದ ವಿಜ್ಞಾನದ ಮಾಹಿತಿ ಆಗಿದೆ ಹೊರತಾಗಿ ಯಾವುದೇ ಮಂತ್ರಶಾಸ್ತ್ರ ಅಲ್ಲ. ಇವನ್ ಮಂತ್ರಶಾಸ್ತ್ರ ಅಂತ ಹೇಳೋದು ಕೂಡ ಒಂದು ವಿಜ್ಞಾನನೇ ಆಗಿದೆ. ಈಗ ನಾವು ಸಹಜ ಸುಲಭ ಕೇಳ್ತೀವಿ, ಮಂತ್ರದಿಂದ ಏನೋ ಮಾವಿನಕಾಯಿ ಉದುರುತ್ತಾ ಅಂತ. ಆದ್ರೆ ನೆನ್ಪಿಟ್ಕೊಳ್ಳಿ, ಮಂತ್ರಗಳ ಉಚ್ಚಾರಣೆಯಲ್ಲಿ ಉದ್ಭವವಾಗುವಂತಹ ಧ್ವನಿಯ ತರಂಗಗಳೇನಿದಾವೆ ಅದನ್ನ ನಮ್ಮ ಉಸಿರು ಎಷ್ಟರ ಮಟ್ಟಿಗೆ ಬಿಡುಗಡೆ ಮಾಡುತ್ತೆ, ಯಾವ ರೀತಿಯಲ್ಲಿ ಅದನ್ನ ವಿಶ್ವಾಸ ಮತ್ತು ನಿಷ್ಠೆಯಲ್ಲಿ ಬಳಸ್ಕೊಳ್ತೀವಿ, ಅದನ್ನ ಮಂತ್ರಶಾಸ್ತ್ರದಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳಲಾಗಿದೆ ಅಂತಂದ್ರೆ, ಅವರು ಹೇಳೋದನ್ನ ಕೇಳಿದ್ರೆ, ಮಂತ್ರಶಾಸ್ತ್ರವನ್ನ ನೀವು ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲೂ ಮಂತ್ರಗಳ ಉಚ್ಚಾರಣೆಯಿಂದ ಇತ್ತು. ಯಾಕೆ ಅಂತಂದ್ರೆ ಪ್ರತಿಯೊಂದು ಮನುಷ್ಯನಲ್ಲಿ ಬಿಡುಗಡೆ ಆಗುವಂತ ಹಾರ್ಮೋನ್ಗಳ ಬೇಸ್ಡ್ ನಮ್ಮ ದೈಹಿಕ ಅಥವಾ ನಮ್ಮ ಶಕ್ತಿಗಳನ್ನ ನಿರ್ಧಾರ ಮಾಡೋದು ಹಾರ್ಮೋನ್ಗಳ ರಿಲೀಸ್ ನಿಂದ. ಪ್ರತಿಯೊಂದು ಘಟನೆಗೆ ಮನುಷ್ಯ ಮೆದುಳಿನಲ್ಲಿ ಇರೋ ಚೋದಕಗಳು ಉತ್ಪಾದನೆ ಮಾಡುವಂತ ಹಾರ್ಮೋನ್ಗಳು, ಆ ಹಾರ್ಮೋನ್ಗಳನ್ನ ಆಕ್ಟಿವೇಟ್ ಮಾಡಿ ಪ್ರೊವೋಕ್ ಮಾಡುವಂತ ಶಕ್ತಿ ಮಂತ್ರಗಳಿಗಿತ್ತು. ಆ ಮಂತ್ರಗಳಲ್ಲಿ ಉದ್ಭವವಾಗುವಂತ ಅಲೆಗಳು ಅಂತ ಏನ್ ಹೇಳ್ತೀವಿ, ವೇವ್ಸ್, ಆ ಅಲೆಗಳನ್ನ ಬಳಸಿ ಮನುಷ್ಯನನ್ನ ಪ್ರೊವೋಕ್ ಮಾಡಬಹುದಾದಂತ ಸಾಧ್ಯತೆ ಮಂತ್ರಶಾಸ್ತ್ರದಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಶಾಸ್ತ್ರಗಳು ಕೂಡ ವೈಜ್ಞಾನಿಕ ರೂಪಿತವಾಗಿದ್ದು. ಈ ಅಲೆಗಳು ವೇವ್ಸ್ ಲೆಂತ್ ಅಂತ ಹೇಳಿದಾಗ ನಮ್ಮ ಭೂಮಿಯ ತಿರುಗುವಿಕ ಅಥವಾ ಭೂಮಿಯ ಆಗು ಹೋಗು ಮತ್ತು ಪ್ರತಿಯೊಂದು ಭೂಮಿಯಲ್ಲಿನ ಚಲನಾವಳಿಗಳಿಗೆ ಸಂಬಂಧಪಟ್ಟಂತೆ ನಡೆಯುತ್ತ ಕ್ರಿಯೆಗಳಿಗೆ ಆಗ ಒಂದು, ಈಗ ನಾವು ಫ್ರೀಕ್ವೆನ್ಸಿ ಅಥವಾ ವೇವ್ ಲೆಂತ್ ಅಂತ ಏನ್ ಹೇಳ್ತೀವಿ, ಉದ್ಗಿತ ಅಂತ ಹೇಳ್ತಾ ಇದ್ವಿ. ಪುರಾತನ ಸಾಹಿತ್ಯದಲ್ಲಿ ಉದ್ಗಿತ ಅನ್ನುವಂತ ಶಬ್ದ ಬಳಸ್ತಾರೆ. ಅದನ್ನ ಪ್ರತಿ ವಿಜ್ಞಾನದ ವಿಷಯಗಳನ್ನ ಒಂದೊಂದು ಮೂಲಗಳ ಮೂಲಕ ಮುಂದಿನ ಪೀಳಿಗೆಗೆ ದಾಟಿಸುವಂತ ಕೆಲಸಗಳನ್ನ ಪುರಾತನ ಸಾಹಿತ್ಯ ಮಾಡಿದೆ. ಜೊತೆಗೆ ಅಷ್ಟೇ ಅಲ್ಲ, ಅದನ್ನ ಪ್ರಾಯೋಗಿಕವಾಗಿ ನಮ್ಗೆ ಲಭ್ಯ ಇರುವಂತ ಒಂದು ಸಣ್ಣ ಈ ಉದ್ಗಿತ ಅಂದ್ರೆ ವೇವ್ ಲೆಂತ್ಗಳಿಗೆ ಒಂದು ಉದಾಹರಣೆ ಕೊಡ್ತೀನಿ. ಭೂಕಂಪ ಆದಾಗ ನಾವು ಆ ಗ್ರಾಫ್ ನೋಡ್ತೀವಿ, ಅದರದ್ದೊಂದು ಮುದ್ರಣ ಬರುತ್ತೆ ಮೆಷಿನ್ ಅಲ್ಲಿ. ಅದು ಹೀಗೆ ತನ್ನ ಫ್ರೀಕ್ವೆನ್ಸಿಯನ್ನ ತೋರಿಸಿರುತ್ತೆ. ಸರಳವಾಗಿ ಹೋಗ್ತಿರುವಂತ ಅಥವಾ ಭೂಮಿಯಲ್ಲಿ ಆಗಿರಬಹುದಂತ ವ್ಯತ್ಯಾಸಗಳದೊಂದು ಫ್ರೀಕ್ವೆನ್ಸಿ ತೋರಿಸುತ್ತೆ. ಹೆಚ್ಚಾದಷ್ಟು ಅದರ ಫ್ರೀಕ್ವೆನ್ಸಿ ವೇಗ ಅದು ಇತ್ಯಾದಿ ಎಲ್ಲ ಒಂದು ಡಿಸೈನ್ ಬಂದಿರುತ್ತೆ. ಪುರಾತನವಾದಂತ ವೈಜ್ಞಾನಿಕ ಸತ್ಯ ಏನು ಅಂತಂದ್ರೆ, ಬರೀ ಸಾಹಿತ್ಯದಲ್ಲದೆ ಅವುಗಳನ್ನ ಕನ್ಸ್ಟ್ರಕ್ಷನ್ಗಳಲ್ಲಿ ಕೂಡ ಮುಂದಿನ ಪೀಳಿಗೆಗೆ ದಾಟಿಸುವಂತ ಒಂದು ಚಿತ್ರಣವನ್ನು ಮಾಡಿದ್ರು ಅನ್ನೋದಕ್ಕೆ ಉದಾಹರಣೆ ಹರಿಹರದಲ್ಲಿರುವಂತ ದಾವಣಗೆರೆ ಒಂದು ಹರಿಹರೇಶ್ವರ ಟೆಂಪಲ್ ಇರ್ಬೋದು ಬಹುಶಃ. ಅಲ್ಲಿಯ ಕಂಬಗಳಲ್ಲಿ ಇದನ್ನ ದಾಖಲು ಮಾಡಿದ್ದಾರೆ ಅನ್ನೋಂಥದನ್ನ ಕಂಡಿದ್ದಾರೆ. ಅಲ್ಲಿ ಸುಮಾರು ಲಭ್ಯ ಇರುವಂತ 22ಕ್ಕೂ ಹೆಚ್ಚಿಗೆ ಏನು ಅತಿ ದೊಡ್ಡದಾದಂತ ಕಂಬಗಳಿದಾವೆ. ಆ ಕಂಬಗಳ ಹೊರವಲಯ ಏನಿದೆ ಅದನ್ನ ಈ ಭೂಕಂಪವಾದಾಗ ಭೂಮಿಯ ಆವರ್ತನದ ಒಂದು ಏನು ಚಿತ್ರ ಬರುತ್ತಲ್ಲ, ಆ ಚಿತ್ರಕ್ಕೆ ಮ್ಯಾಚ್ ಮಾಡಿ ನೋಡಿದ್ರೆ ಯಾವ್ಯಾವ ವರ್ಷದಲ್ಲಿ ಯಾವಾಗ ಭೂಮಿ ಇಂತ ಭೂಕಂಪನಗಳನ್ನ ಅವಧಿಯಲ್ಲಿ ಫೇಸ್ ಮಾಡಿತ್ತು ಅನ್ನೋಂಥ ಒಂದು ಉದಾಹರಣೆ ನಿಮಗೆ ಆ ಪ್ರತಿ ಕಂಬಗಳಲ್ಲಿ ಸಿಗುತ್ತೆ. ಯಾಕಂದ್ರೆ ಅದಕ್ಕೆ ಡಿಸೈನ್ ಮಾಡಿರುವಂತ, ಯಾಕಂದ್ರೆ ನಿಮಗೆ ಸಾಮಾನ್ಯವಾಗಿ ನೋಡಿರ್ಬೋದು ಭಾರತೀಯ ವಾಸ್ತುಶಿಲ್ಪದಲ್ಲಿ ಪ್ರತಿ ಕಂಬಗಳಲ್ಲೂ ಒಂದು ಕೆತ್ತನೆ ಇರುತ್ತೆ, ಅಥವಾ ಒಂದು ಹೇಳ್ಬೇಕಾಗಿರ್ತಾರೆ ರಾಮಾಯಣ ಮಹಾಭಾರತ ಇರ್ಬೋದು, ಇನ್ಯಾವುದೋ ಬೌದ್ಧ ಚರಿತ್ರೆ ಇರ್ಬೋದು, ಈ ರೀತಿ ಸಾಕಷ್ಟು ಐತಿಹಾಸಿಕ ಮತ್ತು ಪೌರಾಣಿಕ ಚಿತ್ರಗಳನ್ನ ಕೆತ್ತಿರ್ತಾರೆ. ಆದ್ರೆ ಆ ಒಂದು ದೇವಸ್ಥಾನದಲ್ಲಿ ಮಾತ್ರ ಆ ಕಂಬಗಳ ಮೇಲೆ ಯಾವುದೇ ಕೆತ್ತನೆಗಳಿಲ್ಲ. ಕೇವಲ ಆ ಗ್ರಾಫ್ ಮಾಡುವಂತ, ಅಂದ್ರೆ ಒಂದು ಫ್ರೀಕ್ವೆನ್ಸಿನ ನೀವೇನ್ ಹೀಗೆ ನೋಡ್ತಿರಲ್ಲ ಹಾಗೆ ಅದನ್ನ ವರ್ಟಿಕಲ್ ಆಗಿ ನಿಲ್ಸಿದ್ದಾರೆ. ಆ ಕಂಬಗಳನ್ನ ನೀವು ಅಡ್ಡ ಇಟ್ಟು ನೋಡಿದ್ರೆ ಆ ಗ್ರಾಫ್ ಗಳಿಗೆ ಮ್ಯಾಚ್ ಆಗುತ್ತೆ. ಅಂತ ಘೋರವಾದ 22 ಭೂಕಂಪಗಳು ಆ ದೇವಸ್ಥಾನವನ್ನು ಕಟ್ಟಿಗಿಂತ ಮುಂಚೆ ಭೂಮಿ
ಫೇಸ್ ಮಾಡಿತ್ತು ಅನ್ನೋಂಥ ಒಂದು ಸತ್ಯ ಗೊತ್ತಾಗುತ್ತೆ. ಮತ್ತು ಯಾವ ಮಟ್ಟದಲ್ಲಿ ಎಷ್ಟೆಷ್ಟು ಏನು ನಾವು ಭೂಕಂಪದ ಮಾಪಕ ರಿಕ್ಟರ್ ಸ್ಕೇಲ್ ಅಲ್ಲಿ ಏನ್ ಬರುತ್ತಲ್ಲ, ಆ ಸ್ಕೇಲಿಗೂ ಆ ಕಂಬಗಳಲ್ಲಿರೋ ಡಿಸೈನ್ ಅನ್ನ ತೆಗೆದುಕೊಂಡು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಅಂದ್ರೆ ನೆನ್ಪಿಟ್ಕೊಳ್ಳಿ, ಆ ಕಂಬಗಳನ್ನ ಕಟ್ಟಿರುವಂತ ಕಾಲದಲ್ಲಿ ಲೇತ್ ಮಷಿನ್ ಇರ್ಲಿಲ್ಲ, ವಿದ್ಯುತ್ ಇರ್ಲಿಲ್ಲ. ಕಟಿಂಗ್ ಮಾಡ್ಲಿಕ್ಕೆ ಬೇಕಾದಂತ ಒಂದು ಫಿನಿಶಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಒಂದು ಶಾರ್ಪ್ನೆಸ್ ಏನ್ ಬರ್ಬೇಕಾದಿರ್ಲಿಲ್ಲ. ಆದ್ರೆ ಸ್ವಯಂ ಮಾಡಿಕೊಂಡಂತ ಮ್ಯಾನ್ಯುಯಲ್ ಟರ್ನಿಂಗ್ ಮೆಕ್ಯಾನಿಸಮ್ ಅಂತ ಏನ್ ಹೇಳ್ತೀವಿ, ಈಗ ನಾವ್ ಏನ್ ಬಳಸ್ತಾ ಇದೀವಿ ಎಲ್ಲ ಮೆಷಿನ್ ಮೇಡ್ ಇರುತ್ತೆ, ನಮಗೆ ಸಾಕಷ್ಟು ಹೈಡ್ರಾಲಿಕ್ ಸಪೋರ್ಟ್ ಸಿಗುತ್ತೆ ಇದಕ್ಕೆಲ್ಲ ಮಾಡಕ್ಕೆ. ಆದ್ರೆ ಅವಾಗ ಮಾಡಿರುವಂತಹ ಕಾರ್ಯಗಳಲ್ಲಿ ಸ್ವತಃ ಮನುಷ್ಯನೇ ತನ್ನ ಒಂದು ತಾಂತ್ರಿಕವಾದಂತಹ ಅಭ್ಯಾಸನ ಡಿಸೈನ್ ಅನ್ನ ಅದಕ್ಕೆ ಅಳವಡಿಸಿ, ವಿನ್ಯಾಸವನ್ನು ಅಳವಡಿಸಿ ಅಂತ ಚಿತ್ರಣ ಮಾಡ್ತಾ ಇದ್ದ. ಮತ್ತೆ ಇನ್ನೊಂದು ಗಮನಿಸಬೇಕು ನೀವು, ಗಣಿತವನ್ನು ಅತ್ಯಂತ ಎಷ್ಟು ಸ್ಪಷ್ಟವಾಗಿ ಕೇವಲ ಪುರಾತನ ಸಾಹಿತ್ಯದಲ್ಲಿ ಮಾತ್ರ ಅಲ್ಲದೆ ಅದನ್ನ ನಮ್ಮ ಕನ್ಸ್ಟ್ರಕ್ಷನ್ ಗಳಲ್ಲೂ ತೆಗೆದುಕೊಂಡು ಬಂದ್ರು ಅಂತಂದ್ರೆ, ಹಳೆಯ ಕಾಲದ ಸುಮಾರು 1,000-1,500 ವರ್ಷಗಳ ಹಿಂದಿನ ಕೆಲವು ದೇವಸ್ಥಾನಗಳನ್ನ, ಆಗ ಬಳಸಿರುವಂತಹ ಲೋಹಗಳನ್ನ ನೀವು ಗಮನಿಸಿದ್ರೆ ಅವುಗಳ ಮರು ಉತ್ಪಾದನೆ ಮಾಡೋದು ನಮ್ಮ ಕಡೆ ಸಾಧ್ಯ ಇಲ್ಲ. ಹಲವು ದೇವಸ್ಥಾನಗಳಿಗೆ ಇವತ್ತಿಗೂ ನಿಮಗೆ ಜಾಯಿಂಟ್ಸ್ ಅನ್ನು ಹುಡುಕೋದ್ರಲ್ಲಿ ನಮ್ಮ ವಿಜ್ಞಾನಿಗಳು ಫೇಲ್ ಆಗಿದ್ದಾರೆ. ಎಲ್ಲಿ ಈ ಕಂಬಗಳನ್ನ, ಅದರ ಮೇಲ್ಗಡೆ ಇಟ್ಟಿರುವಂತಹ ಮುಚ್ಚಿಗೆಗಳನ್ನ, ಕಲ್ಲಿನ ಹಲಿಗೆಗಳು ಮತ್ತು ಕಂಬಗಳು ಅಲ್ಲಾಡದೆ ಇರುವಂತೆ ಮೋರ್ ದ್ಯಾನ್ ಒಂದು ನಿರ್ದಿಷ್ಟ ಒಂದು ವೇವ್ ಲೆಂತ್ ಅಲ್ಲಿ ರಿಕ್ಟರ್ ಸ್ಕೇಲ್ ಅಲ್ಲಿ ಇಷ್ಟು ಅಂದ್ರೆ 8, 9, 10 ಎಷ್ಟೋ ಇರ್ಬೋದು ಒಂದು ಲೆಕ್ಕಾಚಾರ ಅವ್ರದ್ದು, ಅಷ್ಟರಲ್ಲಿ ಭೂಕಂಪ ಬಂದ್ರು ಕೂಡ ದೇವಸ್ಥಾನಗಳು ಅಲ್ಲಾಡದೆ ಇರೋ ತರದಲ್ಲಿ ಆ ಒಂದು ಏನು ನಾವು ಕನ್ಸ್ಟ್ರಕ್ಷನ್ ಅನ್ನ ಗಮನಿಸ್ತೀವಿ ದೇವಸ್ಥಾನಗಳದ್ದು, ಅದು ಆಗಿನ ಕಾಲದ ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು. ಆ ತಂತ್ರಜ್ಞಾನ ಮುಂದೆ ವರ್ಗಾವಣೆ ಆಗೇ ಇಲ್ಲ ಬಹುಶಃ ಇಲ್ಲಿವರೆಗೂ. ಹಾಗಾಗಿ ಪ್ರತಿಯೊಂದನ್ನು ವಿಜ್ಞಾನ ಸಾಹಿತ್ಯ ಅಥವಾ ಪುರಾತನ ಸಾಹಿತ್ಯದಲ್ಲಿ ನಾವು ಕೇವಲ ಪುರಾತನ ಸಾಹಿತ್ಯ ಅಂತ ನೋಡುವ ಬದಲಾಗಿ ಅದನ್ನ ವೈಜ್ಞಾನಿಕ ಹಂತದಲ್ಲಿ ಒಂದು ತರ್ಕನ ತೆಗೆದುಕೊಂಡು ಹೋದಾಗ ನಮಗೆ ಅತ್ಯಂತ ಸ್ಪಷ್ಟವಾದ ವಿಜ್ಞಾನ ಲಭ್ಯವಾಗತ್ತೆ ಹೊರತಾಗಿ ಕೇವಲ ಕಥೆ ಮಾತ್ರ ಅಲ್ವಾ, ಕೇವಲ ಪುರಾಣ ಮಾತ್ರ ಅಲ್ಲ. ಹಾಗೆ ಅದರದನ್ನ ನಾವು ಸ್ವಲ್ಪ ಆಧುನಿಕತೆಗೆ ತಗೊಂಡು ಬಂದಾಗ ಒಂದೆರಡು ಉದಾಹರಣೆಗಳ ಮೂಲಕ ನಿಮ್ಗೆ ವೈಜ್ಞಾನಿಕತೆಯನ್ನ ಹೇಗೆ ಬಳಸ್ಕೊಡ್ತಾ ಇದ್ರು ಸಾಹಿತ್ಯ ಅಂತ ಹೇಳ್ತೇನೆ. ಭಾರತೀಯ ಭಾಷೆಯಲ್ಲಿ ಅತ್ಯಂತ ಖ್ಯಾತವಾದಂತ ಕವಿ ಕಾಳಿದಾಸ. ಕಾಳಿದಾಸನಿಗೊಂದು ವಿಶೇಷ ಇತಿಹಾಸ ಇದೆ. ಕನ್ನಡದ ಕದಂಬರ ರಾಜ್ಯಕ್ಕೆ ಕಾಲಿಟ್ಟಂತ ಘನತೆ ಕಾಳಿದಾಸನದು. ಕೌಂತಲೇಶ್ವರನ ದೌತ್ಯ ಅನ್ನುವಂತ ಒಂದು ಗ್ರಂಥದಲ್ಲಿ ಒಂದು ವಿಷಯದಲ್ಲಿ ನಮಗೆ ಸಿಗುತ್ತೆ. ಕೌಂತಲೇಶ್ವರನಿಗೆ ದೂತನಾಗಿ ಬಂದಂತ ವಿಶೇಷತೆ ಕಾಳಿದಾಸನದು ಅಂತ ಹೇಳ್ತೀವಿ. ಕಾರಣ ಕಾಳಿದಾಸ ಹೇಳ್ತಾನೆ, ಆಗಿನ ವೈಜಯಂತಿಪುರ ಅಂದ್ರೆ ಈಗಿನ ಬನವಾಸಿ ಅನ್ನುವಂತಹ ರಾಜ್ಯ ಯಾವ ಮಟ್ಟದಲ್ಲಿ ಅದ್ಭುತವಾಗಿತ್ತು ಅಂತಂದ್ರೆ, ಉತ್ತರದ ಕಡೆಯಲ್ಲಿ ಭೋಜರಾಜನ ಸ್ಥಾನದಲ್ಲಿದ್ದಂತ 2ನೇ ಕಾಳಿದಾಸ ಇಲ್ಲಿ ವಿಸಿಟಿಗೆ ಬರ್ತಾನೆ. ಹಾಗೆ ಬಂದಾಗ ಅವನು ಬೆಚ್ಚಿಟ್ಟಂತ ವಿಷಯ ಮತ್ತು ಮೂಲ ಕಾಳಿದಾಸ ಬರೆದಂತ ಮೇಘದೂತ ಇವತ್ತಿಗೂ ಒಂದು ಸಾಹಿತ್ಯಿಕವಾಗಿ ವೈಜ್ಞಾನಿಕವಾಗಿ ಸಾಬೀತಾಗಿರುವಂತ ಸಾಹಿತ್ಯಿಕ ಕೃತಿ. ಹೇಗೆ ಅಂತಂದ್ರೆ, ಮೇಘದೂತ ಕೃತಿ, ಶಾಕುಂತಲೆ ಕಥೆ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಮೇಘ ಸಂದೇಶ ಅನ್ನುವಂತ ಒಂದು ವಿಷಯ ಬರುತ್ತೆ. ಆ ಮೇಘ ಸಂದೇಶದಲ್ಲಿ ಕಾಳಿದಾಸ ಮೇಘಗಳಿಗೆ ಒಂದು ಸೂಚನೆಗಳನ್ನು ಕೊಟ್ಟಿರ್ತಾನೆ. ಇಂಥ ದಿಕ್ಕಿನಲ್ಲಿ ಇಷ್ಟು ವೇಗವಾಗಿ ಚಲಿಸಬೇಕು, ನಂತರದಲ್ಲಿ ಈ ತಿರುವನ್ನ ತೆಗೊಳ್ಳಬೇಕು, ನಂತರದಲ್ಲಿ ಇಷ್ಟು ದೂರಕ್ಕೆ ಇಂಥ ವೇಗದಲ್ಲಿ ಇಷ್ಟು ಕೆಳಗಿನ ಇದರಲ್ಲಿ ಚಲಿಸಬೇಕು, ಮೇಲ್ಸ್ತರದಲ್ಲಿ ಚಲಿಸಬೇಕು ಅಥವಾ ಕೆಳಮುಖವಾಗಿ ಚಲಿಸಬೇಕು, ಮೇಲ್ಮುಖವಾಗಿ ಚಲಿಸಬೇಕು, ವೇಗ ಎಷ್ಟಿರ್ಬೇಕು. ಈ ರೀತಿಯಲ್ಲಿ ಮೇಘಗಳು ಚಲಿಸಿದ್ರೆ ತಾನು ಕಳಿಸಿರುವಂತ ಸಂದೇಶ ಎಷ್ಟು ದಿನಗಳಲ್ಲಿ ಹೋಗಿ ತಲುಪತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ನಿಮ್ಗೆ ಕಾಳಿದಾಸನ ಮೇಘದೂತದಲ್ಲಿ ಸಿಗುತ್ತೆ. ಒಂದು ವಿಷಯ ಇಲ್ಲಿ ಸ್ನೇಹಿತರೆ ಗಮನಿಸ್ಬೇಕು, ಕಾಳಿದಾಸ ಇದ್ದ ಕಾಲಕ್ಕೆ ಏರೋಪ್ಲೇನ್ ಇರಲಿಲ್ಲ. ಅದಕ್ಕೂ ಮುಂಚೆನೆ ಏರೋಪ್ಲೇನ್ ಡಿಸೈನ್, ಏರೋಪ್ಲೇನ್ ಕಾನ್ಸೆಪ್ಟ್ ನಮ್ಮ ರಾಮಾಯಣದಲ್ಲಿ ಬಂದ್ಬಿಟ್ಟಿದೆ. ಸಾಕಷ್ಟು ನೀವು ರಾವಣ ಲಂಕೆಗೆ ಸೀತೆಯನ್ನು ತಗೊಂಡು ಹೋಗುವಂಥದ್ದು ತನ್ನ ವಿಮಾನದಲ್ಲಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಓದಿದ್ವಿ ನಾವು. ಖಂಡಿತವಾಗ್ಲೂ ಆ ಒಂದು ಸಾಹಿತ್ಯಕ್ಕೆ ಅಥವಾ ರಾಮಾಯಣ ಬರದ ಕಾಲಕ್ಕೆ ನಾವು ವಿಮಾನ ತೆಗೆದುಕೊಂಡು ಹೋಗಿದ್ನೋ ಇಲ್ಲೋ ಅನ್ನೋ ತರ್ಕ ಹೋಗೋ ಬದಲಾಗಿ ರಾಮಾಯಣ ರಚಿಸಿರುವಂತಹ ಒಬ್ಬ ಸಾಹಿತ್ಯ ವೈಜ್ಞಾನಿಕ ಹಿನ್ನೆಲೆಯನ್ನ ಚಿಂತಿಸೋದಾದ್ರೆ, ವಿಮಾನದ ಮಾಹಿತಿ ಮತ್ತು ಖಚಿತತೆ ಇಲ್ಲದಿದ್ರೆ ಅಷ್ಟು ದೃಢವಾದ ಒಂದು ತಾರ್ಕಿಕವಾದ ಅಂತ್ಯವನ್ನು ಕೊಡೋದು ಸಾಧ್ಯ ಇರಲಿಲ್ಲ ಸಾಹಿತ್ಯದಲ್ಲಿ. ನಮಗೆ ನಿಜ ಅನ್ಸತ್ತೆ ಹೋದಾಗ. ಹೌದು, ಯಾಕೆಂದ್ರೆ ಶ್ರೀಲಂಕಾ ಇದ್ದದ್ದು ನೀರಿನ ಆಚೆಗೆ, ದೋಣಿ ಮೇಲೆ ಎಷ್ಟು ಕಾಲ ಅಂತ ಕರ್ಕೊಂಡು ಹೋಗ್ಬೇಕು ಸಾಧ್ಯ ಇತ್ತು. ನನ್ನ ರಾಜ್ಯ ಕರ್ಕೊಂಡು ಹೋಗ್ಬೇಕಾದ್ರೆ ಸೀತೆಯನ್ನು ಲಂಕೆಗೆ ನಮಗೆ ಹೌದು ಅನ್ಸೋ ಮಷ್ಟಿಗೆ ಅತ್ಯಂತ ನಿಖರವಾದಂತ ಒಂದು ಇದು ಸಿಗತ್ತೆ. ಹಾಗೆ ಕಾಳಿದಾಸನ ಕಾಲಕ್ಕೂ ಕೂಡ ವಿಮಾನದ ಪರಿಕಲ್ಪನೆ ಇತ್ತಾದ್ರೂ ವಿಮಾನ ಇರ್ಲಿಲ್ಲ, ಅಥವಾ ಯಾವುದೇ ರಾಕೆಟ್, ರಡಾರ್ ಇಂಥದ್ದು ಯಾವ ಇದನ್ನ ಇರಲಿಲ್ಲ. ಆದ್ರೆ ಮೇಘದೂತದಲ್ಲಿ ಸೂಚಿಸುವಂತಹ ಮೋಡಗಳ ಚಲನೆಯ ಪರಿಕಲ್ಪನೆ ಏನಿದೆಯಲ್ಲ, ಅದು ಮೋಡಗಳಿಗಿಂತಲೂ ಕನಿಷ್ಠ 3,000 ಅಡಿ ಮೇಲ್ಮಟ್ಟದಲ್ಲಿ ಹೋಗಿ ನಿಂತು ಕೆಳಗೆ ನೋಡಿದಾಗ ಮಾತ್ರ ಸಿಗುವಂತಹ ದೃಶ್ಯ ಕಾವ್ಯ ಅಂತ ವರ್ಣಿಸಬಹುದು. ಅಂದ್ರೆ
ಒಬ್ಬ ಭೂಮಿಯ ಮೇಲೆ ಇದ್ದೇ ಒಬ್ಬ ವೈಜ್ಞಾನಿಕವಾಗಿ ಚಿಂತಿಸಬಲ್ಲಂತ ಲೇಖಕ ಮಾಡಿರುವಂತ ಕೆಲಸ. ಕಾಳಿದಾಸ ಕೂಡ ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಬರ್ದ ಅನ್ನೋದಕ್ಕೆ ಇದು ಸಾಕ್ಷಿ. ಆಗ ಇಲ್ಲದೆ ಇರುವಂತದ್ದನ್ನ ಅವನು ಗಮನಿಸ್ತಾನೆ. ಅವನ ಕ್ಯಾಲ್ಕುಲೇಷನ್ ಅದು, ಮೇಘಗಳು ಇಷ್ಟು ದೂರ ಹೀಗೀಗೆ ಹೋದ್ರೆ ಮಾತ್ರ. ಅದರ ನಂತರದಲ್ಲಿ ಸುಮಾರು 1989ರಲ್ಲಿ ಪುಣೆಯ ವಿಜ್ಞಾನಿಯೊಬ್ಬರು ತಮ್ಮ ಸ್ವಂತ ಒಂದು ವಾಹನವನ್ನ, ವಿಮಾನವನ್ನ ಉಡ್ಡಯನ ವಿಭಾಗದಿಂದ ಅಪ್ಪಣೆ ಪಡೆದು ಆ ನಿಟ್ಟಿನಲ್ಲಿ ವಿಮಾನವನ್ನು ಹಾರಿಸ್ಕೊಂಡು ಹೋಗ್ತಾರೆ. ಮೇಘಗಳು ಹಾಗೆ ಚಲಿಸ್ತಾ ಇದ್ವು ಅಂತ 1.5 ವರ್ಷಗಳ ಕಾಲ ಅಭ್ಯಾಸ ಮಾಡಿ ಅದರ ಮೇಲೆ ಒಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಮೇಘದೂತದಲ್ಲಿ ಕಾಳಿದಾಸ ಕಳಿಸಿದಂತ ಮೇಘಗಳು ಹೋಗ್ತಾ ಇದ್ದಂತ ಸಂದೇಶದ ಒಂದು ದಾರಿ ಏನಿತ್ತು, ಇವತ್ತಿಗೂ ಮೇಘಗಳಿಗೆ ಚಲಿಸುವಂತ ದಾರಿ ಅದೇ ಆಗಿದೆ. ಇದು ವಿಜ್ಞಾನ ಸಾಹಿತ್ಯಕ್ಕೆ ಸಂದುವಂತ ಒಂದು ಜಯ. ನಾವು ಅದು ಇದು ಇವತ್ತು ಚರ್ಚೆ ಮಾಡಿ ಸಣ್ಣದಾಗಿ ಒಂದು ಯಾವುದೋ ಬರಹನ ವೈಜ್ಞಾನಿಕವಾಗಿ ತರ್ತೀವಿ ಅಂತಂತಲ್ಲ, ಯಾವ ಕಾಲಕ್ಕೂ ಸಲ್ಲಬಹುದಾದ್ರೆ ಇಂಥ ಒಂದು ದೃಢವಾದ ದೃಢೀಕರಣ ಇರ್ಬೋದಾದಂತಹ ವೈಜ್ಞಾನಿಕವಾದಂತಹ ವಿಷಯಗಳನ್ನ ತರೋದಿದೆಯಲ್ಲ, ಅದನ್ನ ನಮ್ಮ ಪುರಾತನ ಸಾಹಿತ್ಯದಲ್ಲಿ ವಿಪುಲವಾಗಿ ಮಾಡ್ಬಿಟ್ಟಿದ್ದಾರೆ. ನಾವು ಇತ್ತೀಚೆಗೆ ಏನ್ ಬರೀತಾ ಇದ್ರು, ಏನ್ ಓದ್ತಾ ಇದ್ರು, ಅಥವಾ ಏನೇ ನಾವು ವಿಜ್ಞಾನದ ವಿಷಯಗಳನ್ನ ತರ್ತಾ ಇದೀವಿ ಅಂತಂದ್ರೆ ಅದು ಕೇವಲ ಅಲ್ಲಿಂದ ಬಂದಿರುವಂತ ಎರಲು ಪಡೆದಂತ ಕೆಲವು ವಿಷಯಗಳನ್ನ ನಮಗೆ ತಿಳಿದ ಮಟ್ಟಿಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಹೊರತಾಗಿ ಹೊಸದಾದದ್ದು ಏನೂ ಇಲ್ಲ. ಹಾಗಾಗಿ ಮೇಘದೂತ ಇದಕ್ಕೆ ಬಹಳ ಅದ್ಭುತವಾದಂತ ಒಂದು ಉದಾಹರಣೆ. ಕಾರಣ ಅದನ್ನ 1.5 ವರ್ಷಗಳ ಕಾಲದಲ್ಲಿ ಪುಣೆ ವಿಜ್ಞಾನಿಯೊಬ್ರು ಸ್ವತಃ ಮೇಘಗಳಿಗೆ ಹೇಗೆ ಒಂದು ಡೈರೆಕ್ಷನ್ ಕೊಟ್ಟಿದೆ, ಆ ಡೈರೆಕ್ಷನ್ ಹೋಗ್ತಿದ್ದಾವ, ಮೇಘಗಳು ಚಲಿಸುತ್ತಾವ ಅಂತ ಅನ್ಬಿಟ್ಟು ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಅವುಗಳನ್ನ ನೋಡಕ್ಕೆ ನೆಟ್ಕೊಂಡು ಅವುಗಳಿಗೆ ಅವರದೇ ಆದಂತ ಒಂದು ತರ್ಕವನ್ನ ಅಪ್ಲೈ ಮಾಡಿದ್ರೆ ಅದನ್ನು ಒಪ್ಕೊಂಡಿದೆ, ಹೌದು ಅಂತ ಅನ್ಬಿಟ್ಟು ಇದು ಸಾಧ್ಯತೆ ಇದೆ. ಮತ್ತೆ ಇವತ್ತಿಗೂ ಅವ್ರು ಹೇಳ್ತಾರೆ ಮೋಡಗಳು ಚಲಿಸುವಂತ ದಾರಿನೇ ಅದು. ಅಂದ್ರೆ ಕಾಳಿದಾಸನ ಕಾಲದಿಂದ ಇಲ್ಲಿನ ಕಾಲದವರೆಗೂ ವೈಪರೀತ್ಯಗಳು, ಹವಾಮಾನ ಬದಲಾವಣೆಗಳು ಏನಾಗಿದ್ದಿದ್ರು ಕೂಡ ಭೂಮಿಯ ತಿರುಗುವಿಕೆಯಲ್ಲಿ ವ್ಯತ್ಯಾಸ ಆಗಿಲ್ಲ. ಭೂಮಿಯ ಜೊತೆಗೆ ತಿರುಗುವಿಕೆಯಲ್ಲಿ ನಮಗೂ ಕೂಡ ವ್ಯತ್ಯಾಸ ಆಗಿಲ್ಲ. ಸಣ್ಣ ಪುಟ್ಟ ಬದಲಾವಣೆಗಳು, ವೈಚಿತ್ರ್ಯಗಳು, ವಿಶಿಷ್ಟತೆಗಳು, ಅದು ಭೂಮಿಯ ವಿಶೇಷತೆ. ತನ್ನಗೆ ರೂಢಿಸ್ಕೊಂಡಿರ್ಬೋದು ಅದನ್ನ. ಹಾಗೆ ಹೊಸ ಹೊಸ ತಾಂತ್ರಿಕತೆಯನ್ನ ನಾವು ಕಂಡುಹಿಡಿದಿದ್ದೀವಿ ಅಂತ ಅನ್ಕೊಳ್ತಿರುವಂತಹ ಒಂದು ವಿಶಿಷ್ಟತೆ ಈಗಿನ ವಿಜ್ಞಾನದಲ್ಲಿ ಬರ್ತಾ ಇರ್ಬೋದು. ಆದ್ರೆ ಪೌರಾಣಿಕವಾದಂತಹ ಸಾಹಿತ್ಯದಲ್ಲಿ, ಪುರಾತನ ಸಾಹಿತ್ಯದಲ್ಲಿ ಇವುಗಳು ಯಾವ ಅಂಶಗಳನ್ನು ದಾಖಲಿಸೇ ಬಿಟ್ಟಿಲ್ಲ. ಈಗ ನಾವು ಕೇಳ್ತಾ ಆಧುನಿಕ ವಿಜ್ಞಾನದಲ್ಲಿ ಒಂದು ಟೆಲೆಪತಿ ಅನ್ನುವಂತ ವರ್ಡ್ ಕೇಳ್ತೀವಿ. ಇವತ್ತು ಇಲ್ಲಿ ಮಾತಾಡಿದ್ದು ಇನ್ನೆಲ್ಲಿ ಗೊತ್ತಾಗುತ್ತೆ ಅಂತ. ಅವರಿಗಳು ಇವತ್ತಿಗ ಅಂಥದನ್ನ ಸಾಧನೆ ಮಾಡಿದ್ದನ್ನ ನಾನು ಸ್ವತಃ ಅನುಭವಿಸಿದ ನಂತರ ಬರೆದಿರುವಂತ ಪುಸ್ತಕ ಲೋಕದಲ್ಲಿ. ಮಾನಸಿಕವಾಗಿ ದೇಹ ಇಲ್ಲೇ ಇರುತ್ತೆ. ಆತ್ಮ ಮತ್ತು ಅದರ ಒಂದು ಏನಂತ ಹೇಳ್ತೀವಿ, ಗಮನಿಸುವ ಆತ್ಮದ ಒಂದು ಶಕ್ತಿ ಅಥವಾ ಒಂದು ಗಮನಿಸಬಹುದಾದಂತಹ ಒಂದು ಪ್ರಕಾರ ಏನಿದೆ, ಅದು ಅವನ ದೇಹವನ್ನ ಬಿಟ್ಟು ಚಲಿಸುತ್ತೆ ಅಂತ ಏನು ನಮ್ಮ ಹಳೆಯ ಪುರಾತನ ಸಾಹಿತ್ಯದಲ್ಲಿ ಅಥವಾ ಋಷಿ ಮುನಿಗಳಲ್ಲಿ ಜಾರಿಯಲ್ಲಿತ್ತು, ಅದನ್ನ ರೂಢಿಸ್ಕೊಂಡವ್ರು ಈಗಲೂ ಇದ್ದಾರೆ. ನಾನು ಅಗೋರಿಗಳ ಲೋಕದಲ್ಲಿ ಪುಸ್ತಕ ಬರೆಯುವಾಗ ಆದರುವಂತ ಅನುಭವದಲ್ಲಿ ಇದನ್ನ ಹೇಳ್ತೇನೆ. ಅದ್ರಲ್ಲಿ ಒಬ್ಬ ಬಾಬಾನ ಭೇಟಿ ಮಾಡಿದ್ದೆ ನಾನು. ನಾನು ಇದ್ದ ಸ್ಥಳದಿಂದ ಸುಮಾರು ಅವರು ಇದ್ದ ಸ್ಥಳಕ್ಕೆ ಹೋಗಕ್ಕೆ ಬೇಕಿರುವಂತ ಅವಧಿ ಸುಮಾರು 45 ನಿಮಿಷ ನಡಿಗೆಯ ವ್ಯತ್ಯಾಸ. ನಾನು ಒಬ್ಬನೇ ಇದ್ದ ಜಾಗದಲ್ಲಿ ನಾನು ಅರ್ಧ ಗಂಟೆಗಳ ಕಾಲ ಟೈಮ್ ವೇಸ್ದಾಗ ನಾನು ಏನೇನ್ ಮಾಡಿದೆ ಅಂತ ಅನ್ನೋದನ್ನ ಇಲ್ಲಿ ಕೂತ್ಕೊಂಡು ಅವ್ರು ಹೇಳ್ತಾರೆ. ಇದು ನನಗಾಗಿರುವಂತ ಅನುಭವ. ಅದು ನನಗೆ ಹೌದು ಅಂತ ಅನ್ಸಕ್ ಕಾರಣ, ಬಾಬಾ ಇದ್ದ ಆಶ್ರಮ ಅಂದ್ರೆ ಒಂದು ತುಂಬಾ ಚಿಕ್ಕ ಗುಡಿಸಲು ತರದದು. ಅಲ್ಲಿ ವಿಶಿಷ್ಟವಾದಂತ ಅವರು ಒಂದು ಭೋಜನ ವ್ಯವಸ್ಥೆಯಿಂದ ಇರ್ಬೋದು, ಅಥವಾ ಶುಚಿತ್ವವನ್ನ ಕಾಯ್ದುಕೊಳ್ಳದೆ ನಡೆದು ಹೋಗುವಂತ ಕಾರ್ಯಕ್ರಮಗಳ ಅವಧಿಯಲ್ಲಿ ಆಗ್ಬೋದಾದಂತ ವಾತಾವರಣದಲ್ಲಿ ವ್ಯತ್ಯಾಸ ಇರುವಂತ ಒಂದ್ ಥರದ ಕಮಟು ವಾಸನೆ ಅಂತ ಏನಿತ್ತು, ಅದನ್ನ ನಾನು ಒಂದು ಅರ್ಧ ಗಂಟೆ ಕಾಲ ಒಂದ್ ಕಡೆ ವೇಟ್ ಮಾಡ್ತಾ ಇದ್ದೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ನೋದಕ್ಕೋಸ್ಕರ. ಒಬ್ಬನೇ ಇದ್ದೆ ಅಲ್ಲಿ ನಾನು ಆ ವಾಸನೆನ ಗ್ರಾಸ್ ಮಾಡಿದ್ದೆ. ವಾಪಸ್ ನಾನು ಆ ಒಂದು ಗುಡಿಸ್ಲಿಕ್ಕೆ ಹೋದಾಗ ಆ ಸ್ಮೆಲ್ ಬಂದಾಗ ನನಗನ್ನಿಸ್ತು, ನಾನು ಅಲ್ಲಿದ್ದಾಗ 3/4 ಗಂಟೆ ಮುಂಚೆ ಇದ್ದಾಗ ಇದು ಬಂದಿತ್ತಲ್ಲ ಇದೇ ಸ್ಮೆಲ್ ಅಂತ. ಅದ್ರ ನಂತರದಲ್ಲಿ ಅವ್ರು ಒಂದೊಂದು ಘಟನೆಗಳನ್ನ ಹೇಳ್ತಾ ಹೋದ್ರೆ, ನೀನ್ ಹೀಗ್ ಮಾಡಿದೆ, ಕ್ಯಾಮ್ರಾ ತೆಗೆದಿದ್ದೆ, ಫೋಟೋಗ್ರಾಫ್ ಮಾಡಿದೆ, ಅಲ್ಲಿ ನಿಂತ್ಕೊಂಡಿದ್ದೆ, ಪ್ರತಿಯೊಂದು ಇದು ಈಗ ರೂಢಿಸ್ಕೊಳಕ್ ಸಾಧ್ಯ ಇದೆ ಅಂತ ಅನ್ನೋದಕ್ಕೊಂದು ಉದಾಹರಣೆ ಅಷ್ಟೇ. ಬಟ್ ಆದ್ರೆ ಇದು ಪುರಾತನ ನಮ್ಮ ಸಾಹಿತ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬಂದಿರುವಂತಹ ಚಲನ ಸಿದ್ಧಾಂತದ ಒಂದು ರೂಪಕ ಇದು. ಯಾಕಂದ್ರೆ ಅವಾಗಿನ ಋಷಿ ಮುನಿಗಳು ಕಣ್ಣು ಮುಚ್ಚಿಕೊಂಡ ತಕ್ಷಣ ಹೇಳ್ತಿದ್ರು, ಇಂತಲ್ಲಿ ಹೀಗಾಗ್ತಾ ಇದೆ. ಯೋಗ ವಿಜ್ಞಾನದಲ್ಲೇ ಕೂತ್ರ ಇದೆ. ಮನುಷ್ಯನ ಏಕಾಗ್ರತೆ ಬಗ್ಗೆ ಅಮೆರಿಕದವರು ಒಂದು ಸಂಶೋಧನೆಯನ್ನು ನಡೆಸ್ತಾರೆ. ಓಂಕಾರದಿಂದ ಮನುಷ್ಯನ ಮೆದುಳಿನ ಮನುಷ್ಯನ ಮೆದುಳಿಗೆ ಒಂದು ನ್ಯೂರಾನ್ಸ್ಗಳಂತ ಏನ್ ಹೇಳ್ತೀವಿ ನಾವು, ದೈಹಿಕ ನಮ್ಮ ನೆನಪಿನ ಶಕ್ತಿಗೆ ಬಳಸ್ಕೊಳಕ್ಕೆ ಮೆದುಳಿನ ಮಡಿಕೆಗಳಲ್ಲಿ ಆಗುವಂತ ವ್ಯತ್ಯಾಸದಲ್ಲಿ ಉತ್ಪನ್ನವಾಗುವಂತ ನ್ಯೂರಾನ್ಗಳ ಏನು ಬಳಕೆ ಆಗುತ್ತೆ, ಅವುಗಳ ಶಕ್ತಿಯ ಬಳಕೆ ನಾವು ಜೀವಿತ ಕಾಲಾವಧಿಯಲ್ಲಿ ನಿಮ್ಮಂತ ಸಾಮಾನ್ಯರು ಬಳಸ್ಕೊಳ್ಳೋದು ಕೇವಲ 40 ನ್ಯೂರಾನ್ಸ್ಗಳಿಗಿಂತ ಜಾಸ್ತಿ ಇಲ್ಲ. 22, 18, 19,
ಇರ್ಬೋದು, ಅತಿ ಬುದ್ಧಿವಂತರು 40 ನ್ಯೂರಾನ್ ಬಳಸ್ತಾರೆ. ಆದ್ರೆ ಮನುಷ್ಯನ ಮೆದುಳಿನಲ್ಲಿ ಕೋಟ್ಯಾಂತರ ನ್ಯೂರಾನ್ಸ್ಗಳಿದೆ ಅಂತಂದ್ರೆ ಯಾವ ಮಟ್ಟಿಗಿನ ಬುದ್ಧಿವಂತಿಕೆ ಇರ್ಬೋದು. ಅವುಗಳನ್ನ ಬೆಳವಣಿಗೆ ಹೇಗಾಗುತ್ತೆ ಅಂದ್ರೆ ಓಂಕಾರದಿಂದ ಅಂತ. ನಿಮಗೆ ಬಹುಶಃ ಗೂಗಲ್ ಅಲ್ಲಿ ಈಗಲೂ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಕತ್ತೆ. ಅತಿ ಹೆಚ್ಚು ಅಮೆರಿಕ ಮತ್ತು ಹಲವು ಪಾಶ್ಚಾತ್ಯ ರಾಷ್ಟ್ರಗಳ ಕಾಲೇಜುಗಳಲ್ಲಿ ಬೆಳಿಗ್ಗೆ ನಾವ್ ಹೇಗಿಲ್ಲಿ ಪ್ರಾರ್ಥನೆ ಅಂತೀವಿ, ಅಲ್ಲಿ ಪ್ರಾರ್ಥನೆ ಬದಲಾಗಿ ಓಂಕಾರಗಳನ್ನ ಸ್ಪೀಕರ್ ನಲ್ಲಿ ಹಾಕುವಂತ ಒಂದು 3 ನಿಮಿಷದ ಓಂಕಾರಗಳನ್ನ ಹಾಕುವಂತ ಒಂದು ಅಭ್ಯಾಸ ರೂಢಿಸ್ಕೊಂಡಿದ್ದಾರೆ. ಕೆಲವು ಭಜನೆಗಳನ್ನ ಚಾಂಟ್ ಮಾಡೋದ್ರಿಂದ ಏನು ಆಗತ್ತೆ, ಶಬ್ದ ವಿಜ್ಞಾನ, ಒನ್ಸ್ ಅಗೇನ್ ಮಂತ್ರಶಾಸ್ತ್ರ ಅಂತ ಹೇಳ್ತೀವಿ, ಅದಕ್ಕೆ ಶಬ್ದ ವಿಜ್ಞಾನ ಆಗುವಂತ ಮನುಷ್ಯನ ಭೌತಿಕ ಮತ್ತು ಮಾನಸಿಕ ಪರಿಣಾಮಗಳಲ್ಲಿ ಬೀರುವಂತ ಅಲೆಗಳ ಆವರ್ತನದಿಂದ ಆಗುವಂತ ವ್ಯತ್ಯಾಸವನ್ನ ಕಂಡುಹಿಡಿದು ಬಿಟ್ಟು ಅದನ್ನ ಆ ಏಜ್ ನಿಂದಾನೇ ತರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾರೆ. ಇದಿಷ್ಟು ಹೊಸದಾಗಿ ಕಂಡುಹಿಡಿದಂಥದ್ದು ಯಾವ್ದಲ್ಲ. ಪುರಾತನ ವಿಜ್ಞಾನದಲ್ಲಿ ನಾವು ಇದ್ದಂತದ ಸಾಧ್ಯತೆಗಳನ್ನ ಕಥೆಗಳ ರೂಪದಲ್ಲಿ ಇಷ್ಟು ವಿವರವಾಗಿ ಅವಾಗ ಅವ್ರು ಬರೀದೇ ಇರ್ಬೋದು. ಆದ್ರೆ ಅವ್ರು ಹೇಳಿರೋ ದೃಷ್ಟಾಂತಗಳಲ್ಲಿ ಮಾಹಿತಿ ಕೊಟ್ಟಿರುವಂತಲ್ಲಿ ಮೆನ್ಷನ್ ಮಾಡಿರುವಂತ ಘಟನೆಗಳಲ್ಲಿ ಯಾವುದು ನಮಗೆ ಅಲ್ಲ ಅನ್ನಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಇದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆ ಅಂದ್ರೆ ಮಹಾಭಾರತದ ಒಂದೇ ಒಂದು ಘಟನೆಯನ್ನ ನೀವು ಇದು ಪಾಸಿಬಿಲಿಟಿ ಇರ್ಲಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಪ್ರತಿಯೊಂದನ್ನು ನಾವು ಒಪ್ಕೊಳ್ತೇವೆ. ಅಷ್ಟು ಸ್ಪಷ್ಟವಾಗಿ ಅತ್ಯಂತ ನಿಖರವಾಗಿ ನಮಗವರು ತಿಳಿದುಪಡಿಸ್ತಾರೆ. ಯಾಕಂದ್ರೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇತ್ತು. ಆದ್ರೆ ನೀವು ಅದೇ ಈಗ ನೋಡ್ತಿರುವಂತ ಫ್ಯಾಂಟಸಿ ಇಂಗ್ಲಿಷ್ ಮೂವಿ ನೋಡಿ ನೀವು ಒಪ್ಕೊಳ್ತಾರೆ. ಹೊರಗೆ ಬಂದು 50% ಜಾಸ್ತಿ ಜನ ಹೇಳ್ತಾರೆ ಬಂಡಲ್ ಮೂವಿ. ಯಾಕೆಂದ್ರೆ ನಮ್ಮನ್ನದು ನಂಬಿಸಲು ವಿಫಲವಾಗುತ್ತೆ, ಅದಕ್ಕೆ ವಿಜ್ಞಾನದ ತಳಹದಿ ಇರೋದಿಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನ ನಾನು ನಿಮ್ಗೆ ಕೊಡ್ಬೇಕು ಅಂತಂದ್ರೆ, ಬ್ರಹ್ಮಪುತ್ರ ನದಿ ಭಾರತದ ದೊಡ್ಡ ನದಿ. ಇದು ಈಗ ಬಿಡಿ ಅದು ಚೈನಾದಲ್ಲೂ ಇದೆ, ಟಿಬೆಟಲ್ಲೂ ಹರಿಯತ್ತೆ, ನೇಪಾಳದಿಂದ ಹಾದಿ ಕಡೆ ಬರುತ್ತೆ, ನಂತರದಲ್ಲಿ ಅಸ್ಸಾಮಲ್ಲಿ ಪ್ರವಾಹ ಉಂಟು ಮಾಡುತ್ತೆ, ಅವೆಲ್ಲ ಆಚೆಗಿರ್ಲಿ. ಇದೆಲ್ಲ ಭೌಗೋಳಿಕವಾಗಿ ಆಗಿರುವಂತ ಬದಲಾವಣೆ ಇದರಿದೆ. ಆದ್ರೆ ಮೂಲತಃ ಭಾರತದ ಅತ್ಯಂತ ಪ್ರಾಚೀನ ಕಾಲದ ನದಿ ಬ್ರಹ್ಮಪುತ್ರ. ನಾವು ಇತ್ತೀಚಿನ ವರ್ಷಗಳಲ್ಲಿ ಅದಕ್ಕೆ ಗ್ರೇಟ್ ಬೆಂಡ್ ಅಂತ ಒಂದು ಹೆಸರಿಟ್ಟಿದ್ದೀವಿ. ಅದು ಎಷ್ಟು ಚಲನೆಯನ್ನು ತೆಗೆದುಕೊಳ್ಳುತ್ತೋ ಸುಮಾರು 700 ಕಿಲೋಮೀಟರ್ಗಳ ಕಾಲ ಚಲಿಸಿ ವಾಪಸ್ಸು ಸುಮಾರು 350 ಕಿಲೋಮೀಟರ್ಗಳ ಕಾಲ ಹಿಮ್ಮುಖವಾಗಿ ಚಲಿಸುವಂತ ಏಕೈಕ ನದಿ ಬ್ರಹ್ಮಪುತ್ರ. ಗ್ರೇಟ್ ಬೆಂಡ್ ಅಂತ ಏನ್ ಹೇಳ್ತೀವಿ, ಅದನ್ನ ಜಲಾಸ್ತ್ರವಾಗಿ ಉಪಯೋಗಿಸ್ಕೊಳ್ಳುವಂತಹ ಯೋಜನೆಯಲ್ಲಿ ಚೈನಾ ಇದ್ರೆ, ಆ ನದಿಯ ಚಲನೆ, ನದಿಯಲ್ಲಿ ಬರ್ತಿದ್ದಂತ ನೀರಿನ ಮಟ್ಟ ಮತ್ತು ಅವುಗಳನ್ನ ಗುರುತಿಸಿ ಈ ಮೊದಲೇ ಸಾಹಿತ್ಯಿಕವಾದಂತಹ ಪುರಾತನ ಸಾಹಿತ್ಯದಲ್ಲಿ ಮೆನ್ಷನ್ ಮಾಡಿರೋ ಬ್ರಹ್ಮಪುತ್ರ ಭಾರತಕ್ಕೆ ಗಂಗೆಯ ಹೊರತಾಗಿ ನೀರಿನ ಒಂದು ಸುವಿಧೆ ಕೊಡಬಹುದಾದ ಸಾಧ್ಯತೆ ಅಂತ ಕೇವಲ ಬ್ರಹ್ಮಪುತ್ರಕ್ಕೆ ಅಂತ ಮೆನ್ಷನ್ ಮಾಡಿರುವಂತ ಮಾಹಿತಿ ನಮಗೆ ಸಗರನ ಕಾಲಕ್ಕಿಂತ ಮುಂಚೆ ಸಿಕ್ಕುತ್ತೆ. ಸಗರ ಚಕ್ರವರ್ತಿ ಭಗೀರಥನಿಗಿಂತ 5 ತಲೆಮಾರನ ಮೊದಲನವನು. ಗಂಗೆ ಭಾರತದ ಪವಿತ್ರ ನದಿ ನಿಮ್ಗೆಲ್ಲ ಗೊತ್ತೇ ಇದೆ, ಅದ್ರ ಬಗ್ಗೆ ಸಾಕಷ್ಟು ಕಥೆ ಇದೆ. ಆದ್ರೆ ಭಾರತಕ್ಕೆ ಗಂಗೆ ಹೇಗೆ ಒಂದು ವರದಾನ ಅಂದ್ಲು, ಅಕಸ್ಮಾತ್ ಗಂಗೆ ಉತ್ತರ ಭಾರತದಲ್ಲಿ ಆರ್ಯಾವರ್ತ ಮತ್ತು ಬ್ರಹ್ಮಾವರ್ತ ಅಂತ ಏನ್ ಮಾಡಿದ್ರು, ಅದರಲ್ಲಿ ಒಂದು ಭಾಗಕ್ಕೆ ನೀರಿನ ಅಭಾವವಾದಾಗ ಗಂಗೆಯನ್ನ ಕೆಳಗೆ ತರೋಕ್ ಮುಂಚೆ ಚಾರ್ವಾಕರು ಅನ್ನುವಂಥ ಒಂದು ವೈಜ್ಞಾನಿಕ ಬರಹಗಾರ ಅಂತ ಅವನನ್ನು ಕರಿಬಹುದು ನಾವು, ಕೊಡುವ ಮಾಹಿತಿಯಲ್ಲಿ ಹೇಳ್ತಾನೆ, ಗಂಗೆಯನ್ನ ಕೆಳಗೆ ತರಕ್ ಸಾಧ್ಯ ಆಗದೆ ಇದ್ರೆ ಇಡೀ ಭರತ ಖಂಡಕ್ಕೆ ನೀರಿನ ವ್ಯವಸ್ಥೆ ಅಂತ ಬೇಕು ಅಂತಿದ್ರೆ ಅದು ಕೇವಲ ಬ್ರಹ್ಮಪುತ್ರ ನದಿ ಅಂತ. ಅವಾಗ ಹೇಳ್ತಾರೆ ಬ್ರಹ್ಮಪುತ್ರ ನದಿಯ ದಿಶೆ ದಿಕ್ಕು ಅಂತ ಏನಿದೆ ಅದು ಭಾರತದ ಕಡೆಗಿಲ್ಲ. ಆದ್ರೆ ವೈಜ್ಞಾನಿಕವಾಗಿ ಅದು ಭಾರತ ಕಡೆ ಯಾವಾಗ ತಿರುಗ್ತಾ ಇದೆಯೋ ಅಲ್ಲಿಂದ ನಾವು ಹಿಂದಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಹಾಗೆ ಅದು ಇಷ್ಟು ಕಿಲೋಮೀಟರ್ ಮತ್ತು ಈ ರೀತಿಯಲ್ಲಿ ಗ್ರೇಟ್ ಬೆಂಡ್ ಇದೆ. ಒಂದು ಕುದುರೆ ಲಾಳಾಕೃತಿಯಲ್ಲಿ ಬ್ರಹ್ಮಪುತ್ರ ನದಿ ಹರಿಯತ್ತೆ. ಆ ಒಂದು ಹರಿವಿನ ತಿರುವನ್ನ ಬಳಸ್ಕೊಂಡು ನಾವು ಒಂದು ನಮಗೆ ಬೇಕಾದಂತ ಕಾಲುವೆಯನ್ನ ನಿರ್ಮಾಣ ಮಾಡ್ಕೊಂಡ್ರೆ ಬ್ರಹ್ಮಪುತ್ರನ ಈ ಕಡೆ ತರ್ಸ್ಕೋಬಹುದು ಶಾರ್ಟ್ ಕಟ್ ಅಲ್ಲಿ ಅನ್ನುವಂತ ಎಲ್ಲ ಚಿತ್ರಣ ನಿಮ್ಗೆ ಸಗರನ ಕಾಲದ ಒಂದು ಸಾಹಿತ್ಯದಲ್ಲಿ ವಿಪುಲವಾಗಿ ಲಭ್ಯವಾಗುತ್ತೆ. ಆದ್ರೆ ಆ ಸಾಧ್ಯತೆ ಇಲ್ಲದೆ ಇದ್ದಾಗ ಮುಂದೆ ಗಂಗಾ ನದಿಯನ್ನ ಕೆಳಗೆ ತರುವಂತ ಒಂದು ಚಿತ್ರಣ ನಮಗ್ ಸಿಗುತ್ತೆ. ನೆನಪಿಟ್ಕೊಳ್ಳಿ, ಅವಾಗ ಯಾವ ಇಂಜಿನಿಯರಿಂಗ್ ಟೆಕ್ನಾಲಜೀಸ್ಗಳು ಇರ್ಲಿಲ್ಲ. ನಾವು ಕಥೆಯಲ್ಲಿ ಓದ್ತೀವಿ ಗಂಗಾವತರಣ ಅಂತ ಅಂದ್ಬಿಟ್ಟು, ಆಕಾಶದಿಂದ ಗಂಗೆ ಇಳಿದ, ಖಂಡಿತ ಗಂಗೆ ಆಕಾಶದಿಂದ ಕೆಳಗಿಳಿದ್ದು ಅನ್ನೋ ಒಂದು ರೂಪಕ ಕೊಟ್ಟಿರೋದಕ್ಕೆ ಇಷ್ಟು ಕಾರಣ ಏನು ಅಂತಂದ್ರೆ, ಆ ಎತ್ತರದಲ್ಲಿ ಗಂಗೆಯ ಮೂಲ ಇದೆ. ಈಗಿನ ನಾವೇನು ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ ಅಥವಾ ಚಾರಣ ಅಂತ ಮಾಡ್ತೀವಿ, ಹೈಕಿಂಗ್ ಅಂತ ಮಾಡ್ತೀವಿ, ದಯವಿಟ್ಟು ತಮ್ಮಲ್ಲಿ ಆಸಕ್ತಿಗಾರರಿದ್ದರೆ ಮೂಲ ಗಂಗೆಯ ಜಾಗ ಏನಿದೆ ಅದನ್ನ ನೀವು ನೋಡ್ಕೊಂಡ್ ಬರ್ಬೇಕು. ತಪೋವನಕ್ಕಿಂತ ಮೇಲೆ ಸುಮಾರು 18 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ನೀವು ಇದ್ ಮಾಡಿದ್ರೆ 14,000 ಅಡಿಗಳಿಗೆ ಎತ್ತರದಲ್ಲಿ ಒಂದು ಸಣ್ಣ ತೊರೆ ಗಂಗಾ ಉಗಮಸ್ಥಾನ. ನೀವು ನೋಡಿದ್ರಂತ್ರಿ ಇಷ್ಟು ಸಣ್ಣ ತೊರೆಯಲ್ಲಿ ಗಂಗೆ ಸಾಧ್ಯನ ಕೆಳಗಡೆ ಹೋಗಿ ಎಲ್ಲರಿಗೂ ಕರೆಸೋಕೆ? ಇದೇ ಪ್ರಶ್ನೆ ಸಗರನ ಕಾಲದಲ್ಲಿ ಬಂದಿರುತ್ತೆ. ಹಾಗಾಗಿ ಅವನು ಮಾಡಿದಂತ ಪ್ರಯತ್ನವೇ ಭಗೀರಥ ಪ್ರಯತ್ನ. ನನ್ನ ಲೆಕ್ಕದಲ್ಲಿ ಆಧುನಿಕ ಇಂಜಿನಿಯರಿಂಗ್ ನ ಪಿತಾಮಹ ಭಗೀರಥ. ಯಾಕೆ ಅಂತಂದ್ರೆ ಸಗರನ ಕಾಲದಿಂದ 5ನೇ ತಲೆಮಾರಿನ ಭಗೀರಥ
ಈ ಚಾರ್ವಾಕ ಮುನಿಗಳ ಸಾಹಿತ್ಯನ ಬಳಸ್ಕೊಂಡು ಗಂಗೆನ ಕೆಳಕ್ ತರುವಂತ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಡಿಸೈನ್ಸ್ ಕೊಟ್ಟವ್ರೆ. ನಾವೇನಿಗೆ ವಿನ್ಯಾಸ ಪ್ರತಿಯೊಂದಕ್ಕೂ ಕಟ್ಟಡ ವಿನ್ಯಾಸ ಅಥವಾ ಡ್ಯಾಮ್ಗಳಿಗೆ ನದಿಗೆ ಇರ್ಬೇಕಾದಂತ ಒಂದು ಡಿಸೈನ್ ಅಂತ ಕಾನ್ಸೆಪ್ಟ್ ಏನ್ ಇಟ್ಕೊಂಡಿವಿ ಅದನ್ನ ನೀಡಿದಂತ ವಿನ್ಯಾಸ ಚಾರ್ವಾಕ ಮುನಿಗಳದು. ಅವರು ಹೇಳ್ತಾರೆ ಗಂಗೆಯನ್ನ ಕೆಳಕ್ ತರೋದು ಅಷ್ಟು ಸುಲಭ ಇಲ್ಲ. ಎಲ್ಲಿಗೆ ತರಬೇಕಾಗಿತ್ತು ಅಂದ್ರೆ ಭಗೀರಥ ಗಂಗೆಯನ್ನ ಮೇಲ್ಗಡೆ ಹರಿತಿರೋ ಆತುತಿಯಿಂದ ಅಯೋಧ್ಯೆವರೆಗೆ ತರಬೇಕಾದಂತ ಜವಾಬ್ದಾರಿ ಅವನ ಮೇಲೆ. ಯಾಕಂದ್ರೆ ಸಗರ ಚಕ್ರವರ್ತಿ ಆ ಒಂದು ಕೆಲಸ ಆರಂಭಿಸಿರ್ತಾನೆ. ನಮ್ಮ ಸಾಹಿತ್ಯದಲ್ಲಿ ಅದ್ಭುತವಾದಂತ ಕಥಾನಕ ಗಂಗಾವತಾರಣ ಅಂತ ಅನ್ನೋದು ಸಗರ ಚಕ್ರವರ್ತಿ ಆರಂಭಿಸಿದಂತ ಕಾರ್ಯ ಅವನ ಕಾಲಾವಧಿಯಲ್ಲಿ ಮುಗಿಯೋದಿಲ್ಲ. ಕಾರಣ ಅವನ 60,000 ಜನ ಮಕ್ಕಳು ಸತ್ತು ಹೋಗ್ತಾರೆ. ಜಗತ್ತನ್ನೇ ಗೆಲ್ಲಬೇಕಾದಂತ ಅನಿವಾರ್ಯತೆ ಅವನಿಗೆ ಇರುತ್ತೆ. ಗಂಗೆನೇ ಕೆಳಕ್ ತರುವಂತದ್ದು ಆಗೋದಿಲ್ಲ. ಅವನ ಮುಂದಿನ ತಲೆಮಾರಿನವನಿಗೂ ಆಗೋದಿಲ್ಲ. ಅದರ ನಂತರ ತಲೆಮಾರಿನವನು ಪ್ರಯತ್ನ ಪಡ್ತಾನೆ, ಆಗೋದಿಲ್ಲ. ಕೊನೆಗೆ ಭಗೀರಥ ಪಟ್ಟಕ್ಕೆ ಬಂದಾಗ ಅವನಿಗೆ 21 ವರ್ಷ. ಅವನಿಗೆ ಸಂಪೂರ್ಣವಾದಂತ ಮಾಹಿತಿ ಇರುತ್ತೆ. ಕಾರಣ ಅವನ ಚಿಕ್ಕಂದಿನಿಂದ ಅವನ ಮನೆಯಲ್ಲಿ ಅವನ ಅಜ್ಜ ಏನಿರ್ತಾನೆ 3ನೇ ತಲೆಮಾರಿನವನು, ಅವನು ಕಥೆಯಲ್ಲಿ ಮುಖಾರ ಹೇಳ್ಕೊಂಡ್ ಬಂದಿರ್ತಾನೆ. ನೋಡು, ನನ್ನ ಅಪ್ಪ ಇಷ್ಟು ಕೆಲಸ ಮಾಡಿದ್ರು, ನನ್ನ ಪೂರ್ವಜರು ಇಷ್ಟು ಕೆಲಸ ಮಾಡಿದ್ರು, ಆದ್ರೂ ನಮಗೆ ಗಂಗೆಯನ್ನ ಕೆಳಕ್ ತರಕ್ಕಾಗಿಲ್ಲ. ಗಂಗೆಯನ್ನ ತರದೇ ಇದ್ರೆ ಅಯೋಧ್ಯಕ್ಕೆ ನೀರಿನ ಅಭಾವ ಏನಿದೆ ಅದು ಪರಿಗಣಿಸಕ್ಕಾಗೋದಿಲ್ಲ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಮೊಟ್ಟ ಮೊದಲಿಗೆ ಬಾವಿಗಳನ್ನ ತೋಡುವಂತ ಸಂಸ್ಕೃತಿ ಶುರುವಾಗಿದ್ದೆ ಅಯೋಧ್ಯೆ ದಂಡೆಯಲ್ಲಿ. ಇದೊಂದು ಗೊತ್ತಿರ್ಲಿ ನಿಮ್ಗೆ. ಹೇಗೆ ಅಂತಂದ್ರೆ, ಮಳೆಗಾಲದಲ್ಲಿ ಏನು ಗಂಗೆ ಬರ್ತಾ ಇತ್ತು ಸ್ವಲ್ಪ ಮಟ್ಟಿಗೆ ಹರಿದು ತತ್ಕ್ಷಣಕ್ಕೆ 1-2 ತಿಂಗಳಲ್ಲಿ ಮಾಸಗಳಲ್ಲಿ ಒಣಗೋಗ್ಬಿಡ್ತಾ ಇದ್ದಾಗ ಗಂಗೆ ಬಗ್ಗೆ ಇದ್ದಂತ ಪವಿತ್ರ ಭಾವನೆಯಿಂದ ಜನ ಏನ್ ಮಾಡ್ತಿದ್ರು ಅಂತಂದ್ರೆ, ಹರಿದು ಬಂದ ನೀರಿನ ಕೊಳ್ಳಗಳಲ್ಲಿ ಕೆಳಗಿಳಿದು ಸಣ್ಣ ಸಣ್ಣ ಗುಂಡಿಗಳನ್ನ ತೋಡ್ತಾ ಇದ್ರು. 4, 5, 6 ಅಡಿ ಗುಂಡಿಗಳನ್ನ ತೋಡಿದಾಗ ಸ್ವಲ್ಪ ಮಟ್ಟಿನ ಗಂಗೆ ಜಿನುಕ್ತಾ ಇತ್ತು, ನೀರು ಬರ್ತಾ ಇತ್ತು. ಅದನ್ನ ತೆಗೆದುಕೊಂಡು ಕುಡಿಯೋದಕ್ಕೆ ಬಳಸೋದಕ್ಕೆ. ಯಾಕಂದ್ರೆ ಗಂಗೆಗೆ ಇಂಥ ಶಕ್ತಿ ಇತ್ತು ಆ ನೀರಿಗೆ ಅಂತಂದ್ರೆ, ಹಿಮಾಲಯದಿಂದ ಬರ್ತಿರ್ಬೇಕಾದ್ರೆ ಎಲ್ಲ ರೀತಿಯಾದ ಏನಂತ ಹೇಳ್ತೀವಿ ವನಸ್ಪತಿಗಳ ಸಾರವನ್ನ ತಗೊಂಡು ಬರ್ತಾ ಇದ್ದಿದ್ರಿಂದ ಸಾಕಷ್ಟು ಚರ್ಮ ರೋಗಗಳಿಗೆ, ಕುಡಿಯೋದ್ರಿಂದ ಅದರಲ್ಲಿರುವಂತ ಶಕ್ತಿಯಿಂದ ದೇಹಕ್ಕೆ ಸಾಕಷ್ಟು ಶಕ್ತಿ, ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗ್ತಾ ಇತ್ತು. ಇದನ್ನ ನಂಬಿದ್ರು. ಹಾಗಾಗಿ ನದಿಗಳಿಗೆ ದೇವರ ಸ್ಥಾನಗಳಿತ್ತು. ಪ್ರತಿಯೊಂದು ನದಿಗೆ ಇವತ್ತು ಯಾರೋ ಒಬ್ಬ ಸಾಮಾನ್ಯನ ಹೆಸರು ಕೊಟ್ಟಿಲ್ಲ ಪುರಾತನ ಸಾಹಿತ್ಯದಲ್ಲಿ. ಪ್ರತಿಯೊಂದಕ್ಕೊಂದು ದೈವಿಕ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಆ ಒಂದು ಪ್ರಜ್ಞೆಯಿಂದ, ಆ ಒಂದು ಸಾಕ್ಷಿ ಪ್ರಜ್ಞೆಯಿಂದ ನಾವು ಅದನ್ನ ಬಳಸುವಂತ ಒಂದು ಸ್ಯಾಂಟಿನಿಟಿನ ಕಾಯ್ಕೊಳ್ಬೇಕು ಅನ್ನುವಂಥ ಒಂದು ಇಂಪಾರ್ಟೆನ್ಸ್ ಅದಕ್ಕೆ ತೋರಿಸಿದ್ದು ಕಾಣ್ತೀವಿ. ಹಾಗೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ ತೋಡಿದಂತಹ ಗುಂಡಿಗಳ ಮೂಲಕ ಗಂಗೆಯನ್ನ ತೆಗಿತಿರುತ್ತಾರೆ. ಅದೇ ಮುಂದೆ ಬಾವಿಗಳನ್ನ ತೋಡಿಸೋದಕ್ಕೆ ಒಂದು ಪ್ರೇರೇಪಣೆ ಆಗತ್ತೆ. ಮೂಲ ಅದು ಕೂಡ ಕಾರಣ. ಹಾಗೆ ಭಗೀರಥ ಅದನ್ನ ನೋಡಿದಾಗ ಅವನಿಗೆ ಅನ್ಸುತ್ತೆ, ತಾನು ಮತ್ತೆ ರಾಜ್ಯಭಾರ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಇದು. ಅದಕ್ಕೆ ಏನ್ ಮಾಡ್ತಾನೆ, ಇಡೀ ರಾಜ್ಯಭಾರವನ್ನ ಬಿಟ್ಟು ತಾನು ಚಕ್ರವರ್ತಿ ಆಗಿದ್ದನ್ನ ತನ್ನ ಮಂತ್ರಿಗಳಿಗೆ ವಹಿಸ್ಕೊಟ್ಟು ಅವನು ಸ್ವತಃ ಹೊರಡ್ತಾನೆ ಹಿಮಾಲಯಕ್ಕೆ ಗಂಗೆನ ತಗೊಂಡ್ಬರ್ಬೇಕಂತ. ಅಲ್ಲಿ ಹೋದಾಗ ಗೊತ್ತಾಗತ್ತೆ ಅವನಿಗೆ ಒಂದೇ ಆದ ವೈಜ್ಞಾನಿಕ ಒಂದು ಸಹಾಯಕ ಆಪ್ತ ಸಮಾಲೋಚಕರ ತಂಡವನ್ನ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಹೋಗಿ ಗೊತ್ತಾಗತ್ತೆ ಅವನಿಗೆ ಇಷ್ಟು ಚಿಕ್ಕದಾದ ಗಂಗೆಯನ್ನ ಅಯೋಧ್ಯೆಗೆ ತಗೊಂಡು ಹೋಗಕ್ಕಾಗೋದಿಲ್ಲ, ನೀರಿನ ಬೆಂಬಲ ಬೇಕಾಗತ್ತೆ ಅಂತ. ಆವಾಗ ಮತ್ತೆ ಇತರ ನೀರಿನ ಸೋರ್ಸ್ಗಳನ್ನ ಹುಡುಕ್ತಾರೆ. ಅಲ್ಲಿ ಇರುವಂತಹ ಹಲವು ಮುನಿಗಳು, ಋಷಿ ಮುನಿಗಳು ಹೇಳ್ತಾರೆ, ಇಂತಿಂತ ಸರೋವರಗಳು ಇಂತಿಂತ ಹಂತದಲ್ಲಿ ಮಂತ್ರ ಮಟ್ಟದಲ್ಲಿ ತಮ್ಮ ವಿಪುಲವಾದಂತಹ ಜಲಸಂಪತ್ತನ್ನ ಕಾಯ್ಕೊಂಡು ನಿಂತಿದೆ ಹಿಮಾಲಯದ ಗರ್ಭದಲ್ಲಿ. ಅವುಗಳನ್ನ ಸರಿಯಾಗಿ ತೋಡಿ ಹರಿವಿನ ಮೂಲಕ ನೀವು ಗಂಗೆಗೆ ಜಾಯಿನ್ ಮಾಡ್ತಾ ಬಂದ್ರೆ ಗಂಗೆ ಕೆಳಗರಿಯುವಂತ ಸಾಧ್ಯತೆ ಇದೆ, ಇಲ್ಲದ ಸಾಧ್ಯ. ಹಾಗಾಗಿ ಭಾಗೀರಥಿ, ಅಲಕನಂದ, ಆಮೇಲೆ ಮತ್ತೆ ಹಲವು ನದಿಗಳ ಸಂಗಮ ಗಂಗೆಗಾಗತ್ತೆ. ಗಂಗೆ ಕೆಳಗೆ ಬರ್ತಾಳೆ. ಅಲ್ಲಿಂದ ಓಪನ್ ಮಾಡಿದಾಗ ಗಂಗೆ ಮೊದಲ ಮುಂದಕ್ಕೆ ದಬ್ಬಬೇಕು ಅನ್ನೋ ಕಾರಣಕ್ಕೇನೆ ಹಿಂದ್ಗಡೆ ಅಂತ ಅತಿ ದೊಡ್ಡ ಸರೋವರವನ್ನ ಒಂದು ಸ್ಫೋಟದ ಮೂಲಕ ಚಿಕ್ಕದಾದ ಒಂದು ದಾರಿ ಮಾಡಿ ಅದನ್ನ ಗಂಗೆಗೆ ಕೊಟ್ಟು ಆ ಗಂಗೆ ಕೆಳಗೆ ಬರೋ ಹಾಗೆ ಮಾಡುವಂತ ಪ್ರಯತ್ನ ಇದೆಯಲ್ಲ, ಆ ದಾರಿಯಲ್ಲಿ ಬರುವಂತ ಕಲ್ಲು ಗುಡ್ಡಗಳನ್ನು ಸರಿಸುವಂತದ್ದು, ಮರ ಗಿಡ ಕಂಟಿಗಳನ್ನ ಅಗಲ ಮಾಡುವಂಥದ್ದು, ಹಾಗೂ ಅಷ್ಟು ಎತ್ತರ 14,000 15,000 ಅಡಿಗಳ ಎತ್ತರದಲ್ಲಿ ಆರಂಭವಾಗುವಂತ ನೀರಿನ ರಭಸನ ಭೂಮಿ ತಡ್ಕೊಳ್ಬೇಕಾದಕ್ಕೆ ಪಾತ್ರವನ್ನ ಏನು ಕೊಡ್ಬೇಕಿತ್ತು. ಇದೆಲ್ಲ ಇಂಜಿನಿಯರಿಂಗ್ ಇದೆಲ್ಲ. ಇದಕ್ಕೆ ತೆಗೆದುಕೊಂಡ ಕಾಲಾವಧಿ 36 ವರ್ಷಗಳು. ಒಬ್ಬ ಮಹಾರಾಜ ಏನು ಸುಖವಾಗಿ ಬದುಕಬಹುದು ಅಷ್ಟು ತನ್ನ ಜೀವಿತಾವಧಿಯನ್ನ ಭಗೀರಥ ಹಿಮಾಲಯ ತಪ್ಪಲಲ್ಲಿ ಒಂದು ಗುಡಿಸದಲ್ಲಿ ಇದ್ದು ಈ ಕೆಲಸಕ್ಕೋಸ್ಕರ ವಹಿಸ್ತಾನೆ. ಪ್ರತಿ ದಿವಸ ಅವ್ನು ಮಾಡ್ತಾ ಇದ್ದಿದ್ದೆಂದ್ರೆ, ಜಗತ್ತಿನಲ್ಲಿ ಯಾರು ಅತಿ ವೈಜ್ಞಾನಿಕವಾಗಿ ಚಿಂತಿಸಬಲ್ಲರು ಇದ್ದಾರೆ ನೀರಿನ ಬಗ್ಗೆ ಅಂತವ್ರನ್ನ ಕರೆಸ್ಕೊಳ್ತಾ ಇರ್ತಾನೆ. ಆ ಭರತಖಂಡದ ಅಷ್ಟು ರಾಜರುಗಳು ಅವನಿಗೆ ಬೆಂಬಲ ಕೊಡ್ತಾರೆ. ಬೇಕಾದಂತ ಒಂದು ಧನ ಧಾನ್ಯ ದನಕ ಎಲ್ಲಾನು ಸೌಲಭ್ಯ ಮಾಡಿ ಗಂಗೆಯನ್ನ ಕೆಳಗೆ ತರ್ತಾರೆ. ಇವತ್ತಿಗೂ ಗಂಗೆ 24 ಗಂಟೆನೂ ಹರಿಯತ್ತೆ ಅನ್ನೋದಕ್ಕೆ ಕಾರಣ ಅದರ ಭಗೀರಥ ಪ್ರಯತ್ನ, ಅದರ ಕಿರುವಂದಿರುವಂತ ವೈಜ್ಞಾನಿಕ ಚಿಂತನೆ. ಇದು ಸಹಜವಾಗಿ ಒಂದು ಕೆಲಸ ಆಗೋದಿಲ್ಲ. ಅದೇ ರೀತಿ ನೀವು ನಮ್ಮ ಮೊದಲೇ ಹೇಳಿದಾಗೆ ಪುರಾತನ ದೇವಸ್ಥಾನಗಳ ಕನ್ಸ್ಟ್ರಕ್ಷನ್ ಗಳಲ್ಲಿ ನಾವು ಗಮನಿಸ್ತೀವಿ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ.
ಗುಜರಾತಿನ ಮೊದೆರಾ ಸೂರಿ ಟೆಂಪಲ್ ಅನ್ನ ಒಂದು ನೀವು ಯಾವಾಗ ಹೋದ್ರೆ ಸಾಧ್ಯವಾದ್ರೆ ಅಲ್ಲಿ ಕೆತ್ತನೆಗಳನ್ನು ಗಮನಿಸಬೇಕು. 1000 ವರ್ಷಗಳ ಮುಂಚೆ ನಿರ್ಮಾಣ ಆಗಿರುವಂತ ದೇವಸ್ಥಾನದಲ್ಲಿ ಬಾವಿಯ ಒಂದು ಬಾವಿಗಳನ್ನ ಗಮನಿಸ್ಬೇಕು. ಅಲ್ಲಿ ನೀರಿಗಿರುವಂತ ಇಂಪಾರ್ಟೆನ್ಸ್ ಕೊಡುವಾಗ ಆ ಮಾಡಿರುವಂತ ಡಿಸೈನ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಅಷ್ಟು ಯಾಕೆ ಆಳವಾದ ಡಿಸೈನ್ ಆಗಿರುವಂತ ಕಟ್ಟೆಗಳನ್ನ ಮಾಡ್ತಾ ಇದ್ರು ಅಂತಂದ್ರೆ, ಹರಿದು ಹೋಗುವಂತ ನೀರು ಅಲ್ಲಿ ಬಳಸಿರುವಂತ ಕಲ್ಲುಗಳ ಮೇಲೆ ಬಿದ್ದು ಹೋಗೋ ತನ್ನ ಹೂಳನ್ನ ಅಲ್ಲೇ ಬಿಡ್ತಾ ಇತ್ತು. ಜೊತೆಗೆ ಪ್ರತಿ ಹಂತದಲ್ಲೂ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ವಿವಿಧ ವರ್ಗದ ಕಲ್ಲುಗಳನ್ನು ಬಳಸುವಾಗ ಅದರಲ್ಲಿರುವಂತಹ ಖನಿಜದ ಅಂಶಗಳು ಬಾವಿಗೆ ಕೆಳಗೆ ಸೇರ್ಬೇಕು, ಅದನ್ನ ಕುಡಿಯುವಂತ ನೀರು ಶುದ್ಧ ಆಗ್ಬೇಕು. ಜೊತೆಗೆ ಅಲ್ಲಿ ನಿಲ್ಲುವಂತ ನೀರು ವರ್ಷ ಪೂರ್ತಿ ನಿಂತರೂ ಕೂಡ ಮಲೆಗಟ್ಟದೆ ಸ್ವಚ್ಛವಾಗಿ ಉಳಿಬೇಕು ಅಂತಂದ್ರೆ ಈ ಕಲ್ಲುಗಳಲ್ಲಿರುವಂತಹ ರಾಸಾಯನಿಕವಾದಂತಹ ಅಂಶಗಳು ಅದಕ್ಕೆ ಸೇರ್ಬೇಕು ಅನ್ನೋ ಕಾರಣಕ್ಕೆ ಎತ್ತರವಾದ ಬಾವಿಗಳನ್ನು ನಿರ್ಮಿಸ್ತಾ ಇದ್ರು. ಆ ನಿರ್ಮಾಣದಲ್ಲಿ ವಿಭಿನ್ನವಾದಂತಹ ಗಣಿತದ ಪ್ರಮೇಯಗಳನ್ನ ಬಳಸಿದ್ದನ್ನ ಕಾಣಬಹುದು. ಹಾಗಾಗಿ ಆ ಬಾವಿಗಳಲ್ಲಿ ಹೂಳುಗಟ್ಟುತ್ತಾ ಇರಲಿಲ್ಲ, ಮಲೆಗಟ್ಟುತ್ತಾ ಇರಲಿಲ್ಲ. ನೀರು 24 ಗಂಟೆ 12 ತಿಂಗಳು ಶುದ್ಧವಾಗಿರ್ತಾ ಇತ್ತು. ಇಂಥ ಅದ್ಭುತವಾದ ವಿನ್ಯಾಸ ನಮಗೆ ಸಾಕಷ್ಟು ಉತ್ತರ ಭಾರತದ ಬಾವಿಗಳಲ್ಲಿ ಕಂಡು ಬರುತ್ತೆ. ಮೊದಲ ಒಂದು ಉದಾಹರಣೆ ಅಷ್ಟೇ ನಾನಿದ್ದು ಸೂರ್ಯ ಟೆಂಪಲ್ ನಲ್ಲಿ. ಸೂರ್ಯ ಟೆಂಪಲ್ ಅಂದ ತಕ್ಷಣ ನನ್ಗೆ ಇನ್ನೊಂದು ವಿಷಯ ಜ್ಞಾಪಕ ಬರುತ್ತೆ. ಕೊಲ್ಹಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಬಹಳ ಫೇಮಸ್, ನೋಡಿರ್ಬೋದು ನೀವು. ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಸೂರ್ಯ ಒಂದು ಕೋನದಲ್ಲಿ ಮಾತ್ರ ಬಿಸಿಲು ಬರುತ್ತೆ ಅಂತ ಕರ್ನಾಟಕದಲ್ಲೂ ದೇವಸ್ಥಾನಗಳಿದಾವೆ. ದೇಶದ ಹಲವು ಭಾಗಗಳಲ್ಲಿ ಇಂತಹ ದೇವಸ್ಥಾನಗಳಿದಾವೆ. ಆ ಕ್ಷಣಕ್ಕೆ ಆ ಹೊತ್ತಿಗೆ, ಯಾಕಂದ್ರೆ ಇವೆಲ್ಲ ಸಾವಿರಾರು ವರ್ಷಗಳ ಮುಂಚಿನ ಒಂದು ನಿರ್ಮಾಣವಾಗಿರುವಂತವು, ಅದರ ಹಿನ್ನೆಲೆಯ ಸಾಹಿತ್ಯನ ಓದ್ ನೋಡಿದಾಗ ನೀವು ಅದ್ರಲ್ಲಿ ಮೆನ್ಷನ್ ಮಾಡಿದ್ ಕಂಡು ಬರುತ್ತೆ. ಸೂರ್ಯ ನಿರ್ದಿಷ್ಟ ಹಾಗಿದ್ರೆ ಪರ್ಟಿಕ್ಯುಲರ್ ಏನು ನವೆಂಬರ್ 11, 12, 13 ಏನು ಬರುತ್ತೆ ಮೋಸ್ಟ್ಲಿ ಕೊಲ್ಹಾಪುರದ ಒಂದು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬರುವಂತ ನೇರವಾಗಿ ಮೂರ್ತಿ ಮೇಲೆ ಬೀಳುವಂತ ಬಿಸಿಲು 2-3 ದಿನ ಮಾತ್ರ ಆ ಘಟನೆ ಘಟಿಸುತ್ತಲ್ಲ. ಬಾಕಿ ದಿವಸಗಳಲ್ಲೂ ಘಟಿಸೋ ಹಾಗೆ ಇನ್ನೊಂದು ಡೈರೆಕ್ಷನ್ ಇಡ್ಬೋದಿತ್ತಲ್ಲ. ಹಾಗಿದ್ರೆ ಅಲ್ಲಿ ಬರಹಗಳಲ್ಲಿ ನಮಗೊಂದು ಆ ಚಿಂತನೆಗಳಲ್ಲಿ ನಮಗೊಂದು ವಿಷಯ ಸ್ಪಷ್ಟವಾಗತ್ತೆ. ಏನು ಅಂತಂದ್ರೆ, ಆ ನಿರ್ದಿಷ್ಟ ಸಮಯದಲ್ಲಿ ಸೂರ್ಯನ ಬೆಳಕಿಗಿರುವಂತ ಶಕ್ತಿ ಆಯಾ ನೆಲಕ್ಕೆ ಬೇಕಾಗಿರುವಂತ ಕಿರಣಗಳಲ್ಲಿ ನೆಲಕ್ಕೆ ಅಥವಾ ಆ ಒಂದು ಕ್ಷೇತ್ರದಲ್ಲಿ ಬೇಕಿರುವಂತ ಶಕ್ತಿಯನ್ನ ದೃಢೀಕರಣ ಮಾಡ್ಕೊಳಕ್ ಬೇಕಾಗಿರುವಂತ ಅವಶ್ಯಕತೆಗೆ ಅನುಗುಣವಾಗಿ ಸೂರ್ಯನ ಶಕ್ತಿಯನ್ನ ಬಳಸ್ಕೊಂಡಿರುವಂತ ಉದಾಹರಣೆಗಳು ದೇವಸ್ಥಾನಗಳಲ್ಲಿ ಹೆಚ್ಚಿನ ದೇವಸ್ಥಾನಗಳು ಪೂರ್ವಾಭಿಮುಖವಾಗಿರೋದಕ್ಕೆ ಅದೇ ಕಾರಣ. ಹಾಗೂ ಕೆಲವು ದೇವಸ್ಥಾನಗಳು ಪೂರ್ವಾಭಿಮುಖವಾಗಿದ್ದರೂ ಬಿಸಿಲು ನೇರವಾಗಿ ಒಳಗ್ ಬರೋದಿಲ್ಲ. ಕೆಲವು ಕಿಂಡಿಗಳ ಮೂಲಕ ಬರುತ್ತೆ, ಕೆಲವು ಅದಕ್ಕೋಸ್ಕರ ವಿಶೇಷ ಬಾಗಿಲುಗಳಿದಾವೆ. ಹಂಪಿ ವಿರೂಪಾಕ್ಷ ದೇವಾಲಯ ಸಹಿತ ಸೇರಿದಂತೆ ಹಲವು ದೇವಸ್ಥಾನಗಳಿಗೆ ಒಂದು ತಂತ್ರಜ್ಞಾನವನ್ನ ಮಾಡಿಕೊಡ್ಲಾಗಿದೆ. ಹಾಗೆ ಭಾರತದ ಪ್ರತಿಯೊಂದು ಚಿಂತನಾತ್ಮಕವಾದಂತ ಕೃತಿಗಳು ಪುರಾತನ ಸಾಹಿತ್ಯ ಅಂತ ಏನ್ ಹೇಳ್ತೇವೆ, ಇತ್ತೀಚಿನ ಬಿಟ್ಬಿಡೋಣ, ಪ್ರತಿಯೊಂದರಲ್ಲೂ ವೈಜ್ಞಾನಿಕ ತಳಹದಿ ಇಲ್ಲದೆ, ವಿಜ್ಞಾನ ಇಲ್ಲದೆ ನಿರ್ಮಿತವಾದದ್ದಲ್ಲ. ಆದ್ರೆ ಆಧುನಿಕ ವಿಜ್ಞಾನದಲ್ಲಿ ನಾವು ಅದನ್ನ ಫಿಕ್ಷನ್ ಹೆಸರಿನಲ್ಲೋ ಫ್ಯಾಂಟಸಿ ಹೆಸರಿನಲ್ಲೋ ನಾವು ಕಂಡುಹಿಡಿದಿದ್ದೇವೆ ಅಥವಾ ನಾವು ಅದನ್ನ ಕಲ್ತಿದ್ದೇವೆ ಅಂತ ಓದಿ ಬರೆದು ನನ್ನದು ವಿಜ್ಞಾನ ಸಾಹಿತ್ಯ, ನಮ್ದು ವೈಜ್ಞಾನಿಕ ಸಾಹಿತ್ಯ ಅಂತ ನಾವ್ ಏನ್ ಹೇಳ್ಕೊಳ್ತೇವೆ, ನಿಜವಾಗ್ಲೂ ಅದು ಒಂದಂಶನು ಅತ್ಯಂತ ದೃಢೀಕೃತವಾಗಿ ನಾವು ಬರೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೂ ಯಾವುದೇ ಒಂದು ಲೇಖನ ಬರೆಯೋದು ವಿಜ್ಞಾನ ಸಾಹಿತ್ಯ ಆಗೋದು, ಒಂದು ವಿಜ್ಞಾನ ಲೇಖನ ಆಗುತ್ತೆ. ವಿಜ್ಞಾನ ಸಾಹಿತ್ಯಕ್ಕೆ ಅದರದೇ ಆದಂತಹ ಒಂದು ಪರಂಪರೆ ಇದೆ, ಅದರದೇ ಆದಂತಹ ಒಂದು ಸಾಹಿತ್ಯಿಕವಾದ ಚಿಂತನೆ ಮತ್ತು ಧನಾತ್ಮಕವಾದ ಫಲಿತಾಂಶವಂತ ನೀಡಬಲ್ಲಂತ ಒಂದು ಶಕ್ತಿ ಇದೆ. ಅಂಥ ಅಭ್ಯಾಸವನ್ನ ಮಾಡಿಕೊಂಡಿರುವಂತಹ ಸಾಹಿತ್ಯ ಕೃತಿಗಳು ನಮ್ಮೆದುರಿಗೆ ಖಂಡಿತವಾಗ್ಲೂ ಶಾಶ್ವತವಾಗಿ ಉಳಿತವೆ. ಅಂಥ ಒಂದು ಸಾಹಿತ್ಯ ಪುರಾತನ ಸಾಹಿತ್ಯಕ್ಕಿತ್ತು. ಆಧುನಿಕ ವಿಜ್ಞಾನದಲ್ಲಿ ಅವುಗಳನ್ನ ಬಳಸ್ಕೊಳ್ಳುವಂತ ವ್ಯವಸ್ಥೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ವಿಷಯಗಳನ್ನ ಅವಲೋಕನ ಮಾಡಿ ನಿಮ್ಮ ಎದುರಿಗಿಟ್ಟಿದ್ದೀನಿ. ಸಮಯದ ಮಿತಿ ಕೊಟ್ಟಿರೋದ್ರಲ್ಲಿ ಮಾತಾಡಿದ್ದೇನೆ ನಾನು. ಇನ್ನು ಒಂದಷ್ಟು ಚರ್ಚೆಗೆ ಸಮಯಾವಕಾಶ ಉಳಿಸ್ಕೋಣ. ಯಾರ್ದಾದ್ರು ಪ್ರಶ್ನೆಗಳಿದ್ರೆ, ನಿಮ್ಮ ಯೋಚನೆಗಳಿದ್ರೆ ದಯವಿಟ್ಟು ಚರ್ಚೆ ಮಾಡೋಣ. ಸರ್, ಶ್ರೀನಿವಾಸ್ ಮೂರ್ತಿ ಸರ್. ಎಸ್, ಹೌದು ಸರ್. ಭಾಗವಹಿಸಿರುವಂತಹ ಎಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಬಂದಿದ್ರು ಅವ್ರಿಗೇನಾದ್ರು ಇದ್ರ ಬಗ್ಗೆ ಚರ್ಚೆ ಮಾಡುವಂತದಿದ್ರೆ ಒಂದಷ್ಟು ಚರ್ಚೆ ಮಾಡೋಣ. ಸಮಯ ಮಿತಿ ನೋಡ್ಕೊಂಡು ನಾನು ಮಾತು ನಿಲ್ಲಿಸಿದ್ದೇನೆ. ಯಾಕಂದ್ರೆ ವಿಜ್ಞಾನ ಸಾಹಿತ್ಯ ಅಂತ ಅನ್ನೋದು ಕೊನೆಯಾಗುವಂತ ಒಂದು ಸಾಹಿತ್ಯ ಅಲ್ಲ. ಇದು ಮಾತನಾಡಿದಷ್ಟು ನಿರಂತರವಾಗಿ ನಡೀತಾನೆ ಇರುತ್ತೆ. ಇತ್ತೀಚಿನ ಕೊರೋನಾ ಕಾಯಿಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ಶತಮಾನಗಳ ಕಾಲ ಮುಂಚೆ ದಾಖಲಾದಂತ ಒಂದು ಜ್ವರ ಅಷ್ಟೇ ಇದು ಅಂತ ಹೇಳುವಂತ ಇತ್ತು. ಆಯುರ್ವೇದ ಪದ್ಧತಿ ಕೂಡ ಇದಕ್ಕೆ ಬೆಂಬಲವಾಗಿ ಬಂದಿದ್ದಕ್ಕೆ ಜಾಗತಿಕವಾಗಿ ಪ್ರಶಸ್ತಿ ಈಗ ಬರ್ತಾ ಇದೆ. ಇದೊಂದು ಸಣ್ಣ ಒಂದು ಮಾಹಿತಿನ ಆಡ್ ಮಾಡ್ತೇನೆ. ನಾವೇನ್ ಇವಾಗ
ಮೂಗಿನ ಸ್ವರೂಪದ ಚಿಕಿತ್ಸೆ ಇರ್ಬೋದು, ಕೆನ್ನೆಗಳ ಚೆನ್ನಾಗಿ ಕಾಣಬೇಕು ಅಥವಾ ಕೆನ್ನೆಗಳ ಒಳಗಡೆ ಹೋದಂಗೆ ಇರಬೇಕು ಅನ್ನೋಂಥ ಸ್ವರೂಪದ ಚಿಕಿತ್ಸೆಗಳಂತ ಏನ್ ಹೇಳ್ತೀವಿ, ಸರ್ಜರಿಗಳಂತ ಏನ್ ಹೇಳ್ತೀವಿ, ಈ ಎಲುಬುಗಳ ಜೋಡಣೆ ಇರ್ಬೋದು, ಇವೆಲ್ಲವೂ ಪುರಾತನ ಸಾಹಿತ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಮಾನವ ಅಂಗರಚನಾ ಶಾಸ್ತ್ರದ ಹೆಸರಿನಲ್ಲಿ ದಾಖಲಾಗಿರುವಂತ ಸಾಹಿತ್ಯ ನಮ್ಮ ಸಾಹಿತ್ಯದಲ್ಲಿದೆ, ನಮ್ಮ ಪುರಾತನ ಸಾಹಿತ್ಯದಲ್ಲಿದೆ. ಸುಶ್ರುತ ಸಂಹಿತೆ ಅಂತ ಅನ್ನೋದನ್ನ ನೀವು ಕೇಳಿರ್ಬೋದು. ಸುಶ್ರುತ ಸಂಹಿತೆ ವೈದ್ಯ ಸಾಹಿತ್ಯದ ಅಥವಾ ವೈದ್ಯಕೀಯ ವಿಜ್ಞಾನದ ಮೊಟ್ಟ ಮೊದಲ ಗ್ರಂಥ. ಇವತ್ತಿಗೂ ಸುಶ್ರುತ ಅವರ ಸಂಹಿತೆಯ ಬಿಟ್ಟು ಯಾವ ವಿಷಯನೂ ವೈದ್ಯಕೀಯ ವಿಜ್ಞಾನದಲ್ಲಿಲ್ಲ. ಇವತ್ತಿನ ವೈದ್ಯಕೀಯ ವಿಜ್ಞಾನಿ ಏನೇನ್ ಹೇಳ್ತಾ ಇದ್ವಿ, ಯಾವ ರೋಗಗಳು ಬರ್ಬೋದು, ಅದಕ್ಕೆ ಏನು ರೆಮಿಡಿಗಳಿತ್ತು, ಆಯುರ್ವೇದದಲ್ಲಿ ಹೇಗೆ ಇವುಗಳನ್ನೆಲ್ಲ ಪರಿಹಾರ ಮಾಡ್ಬೋದಾಗಿತ್ತು, ಅದಕ್ಕೆ ಏನು ಔಷಧಗಳೇ, ಯಾವ್ದು ಸಾಧ್ಯತೆ ಇದೆ, ಯಾವ್ದು ಸಾಧ್ಯತೆ ಇಲ್ಲ, ಮತ್ತೆ ಭವಿಷ್ಯತ್ತಿನಲ್ಲಿ ಬರ್ಬೋದಾದಂತಹ ರೋಗದ ಸಾಧ್ಯತೆಗಳನ್ನೆಲ್ಲ ಸುಶ್ರುತ ಸಂಹಿತೆಯಲ್ಲಿ ದಾಖಲೆ ಮಾಡಲಾಗಿದೆ. ಆ ರೀತಿಯಲ್ಲಿ ಶಸ್ತ್ರಕ್ರಿಯೆ ಮತ್ತು ಶಾಸ್ತ್ರ ಎರಡನ್ನೂ ಒಳಗಂತ ಏಕೈಕ ಗ್ರಂಥ ಸುಶ್ರುತ ಸಂಹಿತೆ. ಅದ್ಭುತವಾದಂತಹ ಈ ವಿಷಯ ಕೂಡ ನಮ್ಮ ಪುರಾತನ ಸಾಹಿತ್ಯ ಒಂದು ವೈದ್ಯ ವಿಜ್ಞಾನ ಶಾಸ್ತ್ರಕ್ಕೆ ಒಂದು ಉದಾಹರಣೆ ಇದು. ಹೀಗೆ ಪ್ರತಿಯೊಂದು ಭೌತ ವಿಜ್ಞಾನ ಇರ್ಬೋದು ಅಥವಾ ಪ್ರತಿಯೊಂದು ವಿಜ್ಞಾನದ ವಿಭಾಗಕ್ಕೆ ನಾವು ಒಂದು ಶಾಸ್ತ್ರಗಳನ್ನ ಪರಿಗಣಿಸೋದಾದ್ರೆ ಪುರಾತನ ಸಾಹಿತ್ಯದಲ್ಲಿ ದಾಖಲೆ ಮೇಲೇನೆ ಇವತ್ತು ನಡೀತಿರುವಂತಹ ಒಂದು ಬೆಳವಣಿಗೆಗಳು. ಯಾಕಂದ್ರೆ ನೀವು ಮೊದಲೇ ಹೇಳ್ದಂಗೆ ಅಟಾಮಿಕ್ ಇಂಜಿನಿಯರಿಂಗ್ ಇಂದ ಹಿಡಿದು ವೈದ್ಯ ವಿಜ್ಞಾನದವರೆಗೆ ನಮ್ಗೆ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಅಥವಾ ಪುರಾತನ ಸಾಹಿತ್ಯದಲ್ಲಿ ಅಂತ ಹೇಳ್ಬೋದು, ಪುರಾತನ ವಿಜ್ಞಾನ ಅಥವಾ ನಮ್ಮ ಪೌರಾಣಿಕತೆಯಲ್ಲಿ ಅಂತ ಹೇಳ್ಬೋದು, ದಾಖಲೆಯಲ್ಲಿ ವಿಷಯಗಳೇ ಇಲ್ಲ. ಆಧುನಿಕ ವಿಜ್ಞಾನದಲ್ಲಿ ಹೆಸರುಗಳ ಬದಲು ಮಾಡ್ತಿದ್ವಿ ಅಷ್ಟೇ. ಟೆಲಿಪತಿ ಅಂತ ಹೇಳ್ತೀವಿ, ಅವಾಗ ಮನೋವೇಗದಲ್ಲಿ ಚಲಿಸ್ತಾ ಇದ್ರು ಅಂತ ಹೇಳ್ತೀವಿ. ಹೀಗೆ ಹಲವು ರೀತಿಯಲ್ಲಿ ನಮ್ಗೆ ಕಂಡು ಬರುತ್ತೆ. ಶ್ರೀನಿವಾಸ ಮೂರ್ತಿ ಸರ್, ಚರ್ಚೆಗಳೇನಾರು ಇದ್ರೆ ಆರಂಭಿಸೋಣ. ಖಂಡಿತ ಸರ್. ಸೊ ಸ್ನೇಹಿತರೆ, ತಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಪುರಾತನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ, ಆಧುನಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಏನೇ ಪ್ರಶ್ನೆಗಳಿದ್ರು ನೀವು ಕೇಳ್ಬೋದು. ಅದಕ್ಕೆ ಬಹುಶಃ ನಿಮ್ಗೆ ಸಮರ್ಪಕವಾದಂತ ಉತ್ತರ ಸಿಗಲಿದೆ. ಸರ್, ನಾನೇ ಒಂದು ಪ್ರಶ್ನೆ ಕೇಳ್ತೇನೆ, ಆನಂತರ ಕೇಳ್ಬೋದು ಅನ್ಸುತ್ತೆ ಮಕ್ಕಳು. ನಾವು ಪುಷ್ಪಕ ವಿಮಾನದ ಬಗ್ಗೆ ಮಾತಾಡ್ತಾ ಇರ್ತೇವೆ ರಾಮಾಯಣ ಕಾಲಕ್ಕೆ ಬಂದಾಗ. ಖಂಡಿತವಾಗಿಯೂ ಆಗ ಒಂದು ಪುಷ್ಪಕ ವಿಮಾನ ಅಂತ ಇತ್ತ, ಅಥವಾ ಆ ಪರಿಕಲ್ಪನೆ ಅವ್ರಿಗೆ ಆವಾಗ್ಲೇ ಗೊತ್ತಿತ್ತಾ? ವಿಮಾನದ ಪರಿಕಲ್ಪನೆ ಅವರು ಸುಮ್ನೆ ಯಾವ್ದನ್ನು ಮಾತಾಡ್ಲಿಕ್ಕೆ ಬರಲ್ಲ. ಯಾವ ಒಂದು ವಿಮಾನದ ಪರಿಕಲ್ಪನೆ ಆ ಸಾಹಿತ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಬಹುಶಃ ಒಂದಿಷ್ಟು ವೈಜ್ಞಾನಿಕ ಹಿನ್ನೆಲೆ ಅದಕ್ಕೆ ಏನಾದ್ರು ಇತ್ತ ಅಂತ. ಖಂಡಿತವಾಗ್ಲು ಈ ಮೊದಲೇ ನಾನು ಈ ಚರ್ಚೆಯಲ್ಲಿ ಹೇಳಿದೆ ಅದನ್ನ. ರಾಮಾಯಣ ಮತ್ತು ಮಹಾಭಾರತಗಳ ಪರಿಕಲ್ಪನೆ ಏನಿದ್ರೆ ವೈಜ್ಞಾನಿಕ ಚಿಂತನೆಗಳಿಂದ ಹೊರತಾದದ್ದು ಅಲ್ವೇ ಅಲ್ಲ. ಅದರಲ್ಲಿ ಪ್ರತಿಯೊಂದು ಅಂಶಗಳು ಕೂಡ ವೈಜ್ಞಾನಿಕವಾಗಿ ದೃಢಪಡಿಸಬಹುದಾದಂತ ಸಾಧ್ಯತೆಗಳನ್ನ ತೋರಿಸುವಂತ ಅದ್ಭುತವಾದಂತ ಪುರಾತನ ಸಾಹಿತ್ಯಗಳವು. ವಿಮಾನಗಳನ್ನ ಆಗ ರಾಮಾಯಣದಲ್ಲಿ ಎಸ್ಪೆಷಲಿ ಬಳಸ್ಕೊಂಡಿದ್ರು ಇಲ್ಲೋ ಅನ್ನೋದಕ್ಕೆ ಪ್ರಾಯೋಗಿಕ ಉದಾಹರಣೆಗಳನ್ನ ನಮಗೆ ಸಿಗೋದಿಲ್ಲ. ಆದ್ರೆ ಕೂಡ ಸ್ಪಷ್ಟಪಡಿಸಿರುವಂತ ನಿಲುವು ಏನಿದೆಯಲ್ಲ, ಅದು ಈಗಿನ ವಿಮಾನಯಾನದ ಹೊರತಾದ ಅಲ್ವೇ ಅಲ್ಲ. ಅಷ್ಟು ಅದ್ಭುತವಾಗಿ ದೃಢೀಕರಣ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಾವು ಆ ಸಾಹಿತ್ಯದಲ್ಲಿ ಓದುವಾಗ ನೀವು ಆ ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ತೆಗೆದು ಬಿಟ್ರೆ ನಿಮ್ಗೆ ಮಹಾಭಾರತದ ರಾಮಾಯಣದ ಮಜಾನೇ ಹೊರಟೋಗ್ತದೆ. ರಾಮಾಯಣ ನಿಮ್ಮನ್ನು ಹಿಡಿದು ನಿಲ್ಲಿಸುವಂತ ಒಂದು ಶಕ್ತಿ ಇದೆಯಲ್ಲ, ನೀವು ಅದರಲ್ಲಿ ಆ ಒಂದು ಸಣ್ಣ ಘಟನೆಯನ್ನ ತೆಗೆದು ಬಿಟ್ಟು ರಾಮಾಯಣ ಉಳಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ನಿಮ್ಗೆ? ನಂಬಕ್ಕೆ ಆಗೋದಿಲ್ಲ. ಆದ್ರೆ ಅಂತ ಘಟನೆಗಳನ್ನ ಹಲವು ರೀತಿಯಲ್ಲಿ ಕಟ್ಟಿಕೊಡುವಂತ ರಾಮಾಯಣದಲ್ಲಿ ವಿಮಾನದೊಂದು ಪುಷ್ಪಕ ವಿಮಾನದ ಉದಾಹರಣೆ ಕೂಡ ಒಂದು. ಆದ್ರೆ ಕಟ್ಟಿಕೊಟ್ಟಿರುವಂತ ರೀತಿ, ಸಾಧ್ಯತೆಗಳು, ಮತ್ತೆ ಅವರು ತೆಗೆದುಕೊಂಡು ಸಮಯ, ಅಂದ್ರೆ ಒಂದು ಸೀತೆಯ ಅಪಹರಣ ಹಂತದಿಂದ ಅವನು ಲಂಕೆಗೆ ಹೋಗೋದಕ್ಕೋಸ್ಕರ ಎಷ್ಟು ಸಮಯ ತೆಗೆದುಕೊಂಡಿರ್ತಾನೆ, ಆಯಾ ಭಾಗಗಳಲ್ಲಿ ಅದನ್ನ ನೋಡಿದವ್ರ ಬಗ್ಗೆ ಏನು ಸಾಕ್ಷಿಗಳು ನಂತರ ರಾಮನಿಗೆ ಹೇಳ್ತಾರೆ, ಇಂಥ ಭಾಗದಲ್ಲಿ ಹೀಗೆ ಹೋಗಿದೆ ಅಂದ್ರೆ ಅದು ಹೀಗೆ ಹೋಗಿರುತ್ತೆ ಅಂತ ಹೇಳುವಂಥದ್ದು, ಇವೆಲ್ಲ ಏನಿದೆ ಅಲ್ಲ, ಇವೆಲ್ಲವೂ ವಿಮಾನದ ಇದ್ದಿದ್ದ ಸಾಧ್ಯತೆಯನ್ನ ತೆಗೆದುಹಾಕುವಂತ ಸಾಧ್ಯತೆಗಳೇ ಅಲ್ಲ. ಮತ್ತೆ ಇವತ್ತಿನ ವಿಮಾನಯಾನ ಅಂತ ಏನ್ ಹೇಳ್ತೀವಿ, ಅದು ಆವಾಗಿನ ಕಲ್ಪನೆ ಅಥವಾ ಆಗಿನ ಒಂದು ವೈಜ್ಞಾನಿಕ ಹಿನ್ನೆಲೆಯಿಂದಾಗಿ ಹುಟ್ಟಿಕೊಂಡಿರುವಂತಹ ಒಂದು ವಿಶೇಷತೆ. ಯಾಕೆಂದ್ರೆ ಅಲ್ಲಿಂದ ಇತ್ತೀಚೆಗೆ ಅಂದ್ರೆ ವಿಮಾನಗಳನ್ನ ಕಂಡುಹಿಡಿಯೋಕ್ ಮುಂಚೆನೆ 500 ಸುಮಾರು ವರ್ಷಗಳ ಹಿಂದೆ ಲಿಯೋನಾರ್ಡೋ ಡಾ ವಿಂಚಿ ಅದ್ಭುತವಾದಂತ ಒಬ್ಬ ಕಲಾಕಾರ. ಅವನು ಮೂಲತಃ ಚಿತ್ರಕಾರ, ನಂತರದಲ್ಲಿ ಅದು ಸರ್ ಶ್ರೀನಿವಾಸ ಮೂರ್ತಿ ಸರ್. ಸರ್, ಈಗ ನನ್ಗೆ ಇಷ್ಟೊತ್ತು
ನೆಟ್ವರ್ಕ್ ಇಶ್ಯೂ ಅಂತ ಇತ್ತು ಅಂತ ಅನ್ಸುತ್ತೆ, ಕೇಳಿಸ್ಲಿಲ್ಲ. ಹೇಳಿ ಸರ್. ಇಲ್ಲ ಇಲ್ಲ, ಈಗ ಸರ್ ಮಾತಾಡ್ತಾ ಇರೋದು ನನಗೂ ಕೇಳಿಸ್ತಾ ಇಲ್ಲ. ಬಹುಶಃ ಅವ್ರ ನೆಟ್ವರ್ಕ್ ಇಶ್ಯೂ ಆಯ್ತು ಅಂತ ಅನ್ಸುತ್ತೆ ಅವ್ರ ಕಡೆಯಿಂದ. ವಾಪಸ್ ಬರ್ಬೋದು. ಎಸ್ ವಾಪಸ್ ಬಂದ್ರು. ಸರ್ ಕಂಟಿನ್ಯೂ ಮಾಡಿ ಸರ್. ಸರ್ ಈಗ ನಮ್ಗೆ ಅದೇ ಆಶ್ಚರ್ಯ ಅಂತ ಅನ್ಸುತ್ತೆ. ಈಗ ರಾಮ ಜನಿಸಿದ್ ಒಂದ್ ಕಡೆಗೆ, ಆಂಜನೇಯ ಜನಿಸಿದ್ ಒಂದ್ ಕಡೆಗೆ, ಸೀತೆ ಜನಿಸಿದ್ ಒಂದ್ ಕಡೆಗೆ. ಎಸ್ ಸರ್, ಕೇಳಿಸ್ತಾ ಇದೆ. ನಾವು ಈಗ ರಾಮಾಯಣದ ಪಾತ್ರಗಳ ಬಗ್ಗೆನೆ ನೋಡೋದಾದ್ರೆ, ಸೀತೆಯ ಜನ್ಮಸ್ಥಳ ಒಂದ್ ಕಡೆಗೆ, ರಾಮನ ಜನ್ಮಸ್ಥಳ ಒಂದ್ ಕಡೆಗೆ, ಹಾಗೆ ನಮ್ಮ ಆಂಜನೇಯ ಹುಟ್ಟಿದ್ದು ಒಂದ್ ಕಡೆ, ಕರ್ನಾಟಕದಲ್ಲಿ ಆಂಜನೇಯ ಹುಟ್ಟಿದ್ದು, ಆಫ್ಘಾನಿಸ್ತಾನದಲ್ಲಿ ಒಬ್ರು ಹುಟ್ತಾರೆ. ಈ ರಾಮಾಯಣ ಬರೆದಂತ ವಾಲ್ಮೀಕಿ ಹೇಗೆ ಈ ಸ್ಥಳಗಳಿಗೆಲ್ಲ ಭೇಟಿ ನಿಜವಾಗ್ಲೂ ಕೊಟ್ಟಿದ್ನ ಅವನು? ಒಂದ್ ವೇಳೆ ಭೇಟಿ ಕೊಟ್ಟಿದ್ದೇ ಆಗಿದ್ರೆ ಯಾವ ಮಾಧ್ಯಮವನ್ನ ಬಳಸ್ಕೊಂಡಿದ್ದಿರ್ಬಹುದು? ಸರ್ ಕೇಳುತ್ತಾ? ಹಾ ಸರ್ ಕೇಳ್ತಿದಲ್ಲ ಸರ್? ನಾನು ಅದು ಮೊದಲೇ ಹೇಳಿದಂಗೆ ಪುರಾತನ ಸಾಹಿತ್ಯವನ್ನ ರಚಿಸಿರುವಂತ ಋಷಿ ಮುನಿಗಳು ಅಂತ ನಾವೇನ್ ಹೇಳ್ತೀವಿ, ಅವ್ರಿಗೊಂದು ವೈಜ್ಞಾನಿಕ ಚಿಂತನೆ ಆಗಿತ್ತು. ಅಂದ್ರೆ ಅದಕ್ಕೆ ಮುಂಚೆ ಹೇಳಿದಾಗ ನಾನು ಮೇಘದೂತ ಕಾನ್ಸೆಪ್ಟ್ ಅನ್ನು ಹೇಳಿದೆ, ಇತ್ತೀಚಿನ ವರ್ಷಗಳ ನಂತರದ್ದು. ರಾಮಾಯಣ ಬರೆದಂತ ವಾಲ್ಮೀಕಿ ಅಂತಾನೆ ಇಟ್ಕೊಳ್ಳೋಣ, ಅಥವಾ ವ್ಯಾಸರು ಮಾಡಿರುವಂತ ಮಹಾಭಾರತ ಇಟ್ಕೊಳ್ಳೋಣ, ಅದ್ಭುತವಾದ ಜೀನಿಯಸ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಖಂಡಿತವಾಗ್ಲೂ ಆಗಿನ ಕಾಲದಲ್ಲಿ ಆಗಿರುವಂತ ಸೌಲಭ್ಯಕ್ಕೆ ನಾವು ಗಾಂಧಾರ ಲೋಕ ಅಂದ್ರೆ ಈಗಿನ ಅಫ್ಘಾನಿಸ್ತಾನ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಓಡಾಡಿ ವಾಪಸ್ ನಾವು ಭರತಖಂಡದ ಮೇಲ್ಗಡೆ ಅಯೋಧ್ಯೆಗೆ ಬಂದು ಮತ್ತೆ ಕುರುಕ್ಷೇತ್ರ ಅನ್ನೋಂತ ಏನ್ ಹೇಳ್ತೀವಿ, ಮಹಾಭಾರತ ಕಾಲಕ್ಕೆ ಬರೋದಾದ್ರೆ ಡೆಲ್ಲಿ ಹತ್ರದಲ್ಲಿ ಬರುತ್ತೆ, ಅಲ್ಲಿಗೆ ಬಂದು ಈ ಓಡಾಟಕ್ಕೆ ತೆಗೆದುಕೊಳ್ಳಬಹುದಾದ ಕಾಲಾವಧಿಯೇ ಒಬ್ಬ ಮನುಷ್ಯ ಅವಾಗ ಕುದುರೆ ಮತ್ತು ಕಾಲ್ನಡಿಗೆಯಲ್ಲಿ ಹೊರಟ್ರೆ ವರ್ಷಾನ್ಗಟ್ಲೆ ಬೇಕಾಗ್ತದೆ. ಒಂದು ಲೆಕ್ಕಾಚಾರ ಹಾಕಿದ್ರು, ಸುಮಾರು ಮಹಾಭಾರತದ ಒಂದು ಪಥ ಏನಿದೆ, ಇಂತಿಂತಲ್ಲಿ ಓಡಾಡಿ ಈ ರಾಜ್ಯಗಳನ್ನ ಕನೆಕ್ಟ್ ಮಾಡಿದ್ರೆ ಓಡಾಡಕ್ ಆಗಿರುವಂತ ಕಾಲಾವಧಿ ಎಷ್ಟು ಬೇಕಿತ್ತು ಅಂತಂದ್ರೆ 11 ವರ್ಷಗಳು ಬೇಕಾಗಬಹುದಿತ್ತು ಅವಾಗಿನ ಕಾಲದಲ್ಲಿ ಅನ್ನುವಂತ ಲೆಕ್ಕಾಚಾರ ಸಿಗುತ್ತೆ. ಅದೇ ರೀತಿ ರಾಮ ನಡೆದಿರುವಂತ ಅಯೋಧ್ಯೆಯಿಂದ ಹೊರಟು ನಮ್ಮ ಈ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಅಲ್ಲಿ ಹನುಮಂತನನ್ನ ಭೇಟಿ ಮಾಡಿ ಅದರ ನಂತರ ಕೆಳಗಡೆ ಬಂದು ಕನ್ಯಾಕುಮಾರಿ ತುದಿಗೆ ಹೋಗಿ ನಿಂತುಕೊಳ್ತಾನೆ, ಅಲ್ಲಿಂದ ಇದಕ್ಕೆ ದಾಟ್ತಾನೆ. ಇವೆಲ್ಲವುಗಳನ್ನ ಲೆಕ್ಕಾಚಾರ ಹಾಕಿದಾಗ ಅಷ್ಟು ಕಾಲಾವಧಿಗಳನ್ನ ತಗೊಂಡಿದ್ದು. ಆದ್ರೆ ಬರೆಯುವ ಹಂತದಲ್ಲಿ ವಾಲ್ಮೀಕಿ ಇರ್ಬೋದು ಅಥವಾ ವೇದವ್ಯಾಸರು ಇರ್ಬೋದು, ಇವರಿಗೆ ಖಚಿತವಾದ ಗಣಿತ ಮತ್ತು ವಿಜ್ಞಾನದ ಮಾಹಿತಿ, ಅವ್ರು ಆ ವಿಷಯದಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿದ್ರು. ಯಾಕಂತಂದ್ರೆ ನೋಡಿ, ಸೂರ್ಯಗ್ರಹಣದ ಬಗ್ಗೆ ಉಲ್ಲೇಖಗಳು ಬರ್ತವೆ, ಯಾವಾಗ ಹುಣ್ಣಿಮೆಗಳು ಇರ್ತವೆ ಅದ್ರದ್ದು ಉಲ್ಲೇಖಗಳು ಬರ್ತವೆ, ಯಾವ್ಯಾವ ಕಾಲದಲ್ಲಿ ಏನಾಗುತ್ತೆ, ನದಿ ಎಲ್ಲಿ ಉಕ್ಕಿರುತ್ತೆ, ಸಮುದ್ರ ಯಾವಾಗ ಉಕ್ಕಿರುತ್ತೆ, ಸಮುದ್ರ ಉಬ್ಬರ ಇಳಿತಗಳು ಹೇಗಾಗುತ್ತೆ, ಯಾವ ನದಿಗೆ ಯಾವಾಗ ಮಳೆ ಬಿದ್ದಾಗ ಏರಿಳಿತ ಬರುತ್ತೆ, ಇವೆಲ್ಲ ದಾಖಲೆಗಳು ಬರ್ತವೆ. ಇದು ಕ್ಯಾಲ್ಕುಲೇಷನ್ ಇದೆ. ಈಗ ನೋಡಿ, ನಾವು ಯಾವ ಗ್ರಹಗಳಿಗೂ ಭೇಟಿ ಕೊಟ್ಟಿಲ್ಲ. ಇಲ್ಲಿಂದ ನಾವು ಚಂದ್ರಗ್ರಹಕ್ಕೆ ಯಾರು ಮನುಷ್ಯ ಹೋಗಿ ಇಳಿದಿರೋದು ನಂತರದಲ್ಲಿ ಎಷ್ಟೋ ವರ್ಷಗಳು ಬಿಡಿ. ಆದ್ರೆ ಒಂದು ಗ್ರಹಕ್ಕೆ ಇಲ್ಲಿಂದ ಒಂದು ಸ್ಯಾಟಲೈಟ್ ಕಳಿಸ್ತಾ ಇದೀವಿ, ಅಥವಾ ಒಂದು ನಮ್ಮದೇ ಆದಂತಹ ಒಂದು ಯಾವ್ದೋ ಒಂದು ಉಪಗ್ರಹನ ನಾವು ಹೀಗೆ ಕಳಿಸ್ಬೇಕು ಅಂತ ಅನ್ನೋದಾದ್ರೆ ಕೇವಲ ಗಣಿತದ ಆಧಾರ ಮೇಲೆ ಮಾತ್ರ ಸಾಧ್ಯ ಆಗುತ್ತೆ. ಯಾರು ಅಲ್ಲಿ ಹೋಗಿ ನೋಡ್ಬಿಟ್ಟು ಅಳದಿಲ್ಲ ಡಿಸ್ಟೆನ್ಸ್ ಅನ್ನ. ಇವತ್ತು ಗುರುಗ್ರಹದ ಉದ್ದ ದೂರ ಇಷ್ಟಿದೆ ಅಂತ ಅನ್ನೋದನ್ನ ಖಚಿತವಾಗಿ ಅತ್ಯಂತ ಇಂಚು ಟು ಇಂಚುವರೆಗೆ ಹೇಳ್ತಾರೆ ಅಂತ ಅನ್ನಕ್ಕೆ ಬೆಳಕಿನ ವಿಜ್ಞಾನನ ಶಾಸ್ತ್ರವನ್ನ ಬಳಸ್ಕೊಂಡಿರುವಂತ ಸಾಧ್ಯತೆ ಅಷ್ಟೇ, ಬೇರೆ ಏನಲ್ಲ. ಇವತ್ತು ಮಂಗಳ ಗ್ರಹಕ್ಕೆ ಎಷ್ಟೋ ತಿಂಗಳ ಕಾಲದ ನಂತರ ಒಂದು ಉಪಗ್ರಹ ಹೋಗುತ್ತೆ ಅನ್ನೋದಾದ್ರೆ ಅದಕ್ಕೆ ಬೇಕಾಗಿರುವಂತ ಶಕ್ತಿ ಸೂರ್ಯನಿಂದ ಪಡೆಯುತ್ತೆ. ಹಾಗೂ ಅದು ಒಂದು ಹಂತದ ಪರಿಭ್ರಮಣೆಯನ್ನ ಮುಗಿಸಿದಾಗ ಮುಂದಿನ ಒಂದು ಗ್ರಹಗಳ ಪರಿಭ್ರಮಣ ತನ್ನ ಒಂದು ವೃತ್ತದಿಂದ ಹೊರಗಡೆ ಹೋದಾಗ ಅಲ್ಲಿಗೆ ಇರುವಂತಹ ಶಕ್ತಿಯನ್ನ ತೆಗೆದುಕೊಂಡು ಒಂದು ಜಂಪ್ ತೆಗೆದುಕೊಳ್ಳುತ್ತಲ್ಲ, ಇದು ಕ್ಯಾಲ್ಕುಲೇಷನ್ ಅಷ್ಟೇ. ಯಾರು ಹಿಂಗ ಒಂದು ಬಾಲ್ ತರ ಒಂದು ಒಗೆದು ನೋಡಿ ಮಾಡಿರುವಂತ ಒಂದು ಪ್ರಾಯೋಗಿಕ ಇದಲ್ಲ ಅಲ್ಲ ಇದ್ರ ಹಿಂದಿರುವಂತ ಗಣಿತ, ಆ ಗಣಿತನೇ ಮತ್ತು ವಿಜ್ಞಾನದ ಮಾತ್ರದಿಂದ ಸಾಧ್ಯ ಆಗಿರುವಂಥದ್ದು. ಹಾಗಾಗಿ ಇವತ್ತು ಮಂಗಳ ಇರ್ಬೋದು, ಅಥವಾ ಈಗ ನೋಡಿ ಚಂದ್ರನ ಇನ್ನೊಂದು ಮಗ್ಗಲನ್ನ ಸ್ಪರ್ಶಿಸ್ಬೇಕು ಅಂತ ನಮ್ಮ ವಿಜ್ಞಾನಿಗಳು ಕಳೆದ ವರ್ಷ ಪ್ರಯತ್ನ ಪಟ್ರು. ಕೊನೆಯ ಕ್ಷಣದಲ್ಲಿ ವಿಫಲ ಆಯ್ತಾದ್ರೂ ಉಪಗ್ರಹನ ಅಲ್ಲಿ ಹೋಗಿ ಕೊನೆಯ ಕ್ಷಣದಲ್ಲಿ ಲ್ಯಾಂಡಿಂಗ್ ಏನು ಮಾಡ್ಬೋದಿತ್ತಲ್ಲ, ಅಲ್ಲಿವರೆಗೂ ಅತ್ಯಂತ ನಿಖರವಾದಂತ ಲೆಕ್ಕಾಚಾರ ಮಾಡಿದ್ರು. ಆ ಪಥನ ನಿರ್ದೇಶಿಸೋದು ಅಷ್ಟು ಸುಲಭನ? ಅದು ಕೇವಲ ಗಣಿತದಿಂದ ಮಾತ್ರ ಸಾಧ್ಯ. ಹಾಗೆ ನಮ್ಮ ಪುರಾತನ ಸಾಹಿತ್ಯದಲ್ಲಿ ವಿಜ್ಞಾನ ಮತ್ತು ಗಣಿತನ ಆಧಾರವಾಗಿ ಇಟ್ಟುಕೊಂಡು ರಚಿಸುವಂತ ಸಾಹಿತ್ಯ ಅಂತ ಅನ್ನೋದು ಕೇವಲ ಬರೆಯೋಕ್ಕೆ ಮಾಧ್ಯಮವಾಗಿ ಬಳಸ್ಕೊಂಡಿದ್ದಾರೆ ಹೊರತಾಗಿ ಆ ಮೂಲಕ ನಮ್ಗೆಲ್ಲರಿಗೂ ಸ್ಪಷ್ಟವಾದಂತ ಒಂದು ವೈಜ್ಞಾನಿಕ ಪರಿಕಲ್ಪನೆಯನ್ನು ಅವ್ರು ಕೊಡ್ತಾ ಇದ್ರು ಅಂತಂಥದ್ದು. ಹಾಗಾಗಿ ಯಾವುದನ್ನು ನಾವು ತೆಗೆದು ಹಾಕಕ್ ಸಾಧ್ಯನೇ, ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ದೃಢವಾಗಿ ನಮ್ಮನ್ನ ನಂಬಿಸಬಹುದಾದಷ್ಟು ಸ್ಪಷ್ಟವಾದಂತಹ ಚಿತ್ರಗಳನ್ನು ಕೊಟ್ಬಿಟ್ಟಿದ್ದಾರೆ. ಹೌದು ಸರ್. ಹಾಗಿದ್ರೆ ನಮ್ದೊಂದು ಸಣ್ಣ ಪ್ರಶ್ನೆ ಇದೆ ಸರ್. ಈಗ ಈ ವಾದವನ್ನ ಒಪ್ಪೋದಾದ್ರೆ
ನಮಗೆ ಸಾವಿರಾರು ವರ್ಷಗಳ ಹಿಂದೆನೆ ಈ ಪುಷ್ಪಕ ವಿಮಾನ ಅಥವಾ ವಿಮಾನದ ಕಲ್ಪನೆ ಇತ್ತು ಅಥವಾ ಅದರ ಬಗ್ಗೆ ಒಂದು ವೈಜ್ಞಾನಿಕವಾದ ಚಿಂತನೆ ಇತ್ತು ಅಂತಂದ್ರೆ ಅಲ್ಲಿಂದ ಮುಂದಕ್ಕೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಯಾಕೆ ಇಷ್ಟು ವರ್ಷಗಳು ಹಿಡಿದಿದೆ ಅಂತ. ಯಾಕೆಂದ್ರೆ ಅಲ್ಲೇನೆ ಅದ್ರ ಬಗ್ಗೆ ಚಿಂತನೆ ಇತ್ತು, ವೈಜ್ಞಾನಿಕವಾದ ಚಿಂತನೆ ಇತ್ತು, ಅಥವಾ ಅಲ್ಲಿ ಬರ್ನಾಲಿಸ್ ಥಿಯರಮ್ ಅಥವಾ ಏರೋಡೈನಮಿಕ್ಸ್ ಆ ಹೆಸರು ಅಲ್ದಿರ ಬೇರೆ ಯಾವ್ದೋ ರೀತಿಯಲ್ಲಿ ಅವ್ರಿಗೆ ಗೊತ್ತಿತ್ತು ಅನ್ನೋದಾದ್ರೆ ಇವತ್ತು ಅದನ್ನ ನಿಜ ರೂಪಕ್ಕೆ ತರ್ಲಿಕ್ಕೆ ಯಾಕಿಷ್ಟು ಸಾವಿರಾರು ವರ್ಷಗಳನ್ನ ನಾವು ತಗೊಂಡ್ವಿ ಅನ್ನೋದು ಒಂದು ಯೋಚನೆ. ನನ್ನ ಪ್ರಶ್ನೆಗಳು ಒಂದೊಂದೇ ಮುಗಿಸ್ಬಿಡ್ತೀನಿ ಸರ್, ಒಟ್ಟಿಗೆ ನೀವು ಉತ್ತರ ಹೇಳೋದಕ್ಕೂ ಸರಿ ಹೋಗುತ್ತೆ. ಅದೊಂದು ನನ್ನ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಇವತ್ತು ಮನುಷ್ಯ ಒಂದು ಸರಳ ಜೀವಿಗಳಿಂದ ಹಂತ ಹಂತವಾಗಿ ವಿಕಾಸಗೊಂಡಿರುವ ಒಂದು ಕಾಂಪ್ಲೆಕ್ಸ್ ಪ್ರಭೇದ. ಇದನ್ನ ಡಾರ್ವಿನ್ ಥಿಯರಿ ಹೇಳುತ್ತೆ. ಡಾರ್ವಿನ್ ಸುಮಾರು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಮನುಷ್ಯ ಒಬ್ಬ ಸರಳ ಜೀವಿಗಳಿಂದ ಅಮೀಬಾಯಿಂದ ಇಟ್ಕೊಂಡು ಇವತ್ತು ಒಂದು ಕಾಂಪ್ಲೆಕ್ಸ್ ಪ್ರಭೇದ ಆಗಿದೆ ಅಂತ ವಿಜ್ಞಾನದಲ್ಲಿ ಹೇಳುತ್ತೆ. ಆದರೆ ಇದನ್ನ ತಿಳಿದ ನಂತರ ನಾವು ಏನ್ ಹೇಳ್ತೀವಿ, ಈ ವಿಚಾರ ನಮಗೆ ಮುಂಚೆನೆ ಗೊತ್ತಿತ್ತು, ಅದು ನಮ್ಮ ದಶಾವತಾರ ಇದೆಯಲ್ಲ, ಮತ್ಸ್ಯ, ಆಮೆ, ವರಹ, ಈ ಒಂದು ಅವತಾರ ಏನಿದೆಯಲ್ಲ ಇದೆಲ್ಲ ಡಾರ್ವಿನ್ಸ್ ಥಿಯರಿ ಇವಾಗ ಹೇಳ್ತಾ ಇದ್ದಾರೆ, ಅದ್ರ ವಿಚಾರ ನಮಗ್ ಮುಂಚೆನೆ ಗೊತ್ತಿತ್ತು ಅನ್ನುವುದು ಎಷ್ಟರ ಮಟ್ಟಿಗೆ ಸರಿ. ಜೊತೆಗೆ ಈ ಗಾಡ್ ಪಾರ್ಟಿಕಲ್, ದೇವಕಣ ಅನ್ನೋದ್ರದ್ದು ಕಾನ್ಸೆಪ್ಟ್ ಇವತ್ತು ಕಂಡುಹಿಡಿದಿದ್ದಾರೆ. ಅದು ನಿಮಗೆ ಗೊತ್ತಿರ್ತದೆ, ಅದು ಎಲಿಮೆಂಟರಿ ಪಾರ್ಟಿಕಲ್, ಆದ್ರೆ ಅದು ಶ್ರೀಚಕ್ರ ಇದಕ್ಕೆ ಕಂಪೇರ್ ಮಾಡಿ ನೋಡ್ತಾರೆ. ಅಂದ್ರೆ ಈಗ ಕಂಡಿಡಿದ ಮೇಲೆ ನಾವು ಅದನ್ನ ನಮ್ಮ ಹಿಂದೆ ಇರುವಂತಹ ಸಾಹಿತ್ಯದಲ್ಲೋ ಅಥವಾ ಹಿಂದೆ ಇರುವಂತಹ ಇದರಲ್ಲೋ ಅದಕ್ಕೆ ತಾಳೆ ಮಾಡ್ತಾ ಇದೀವೋ ಅಥವಾ ಮುಂಚೆನೆ ಇದೆಯೋ ಅಂತ. ಯಾಕೆಂದ್ರೆ ಕಂಡಿಡಿಯಕ್ ಮುಂಚೆ ಯಾವ್ದು ಹೇಳ್ತಾ ಇಲ್ಲ. ಇವಾಗ ಡಾರ್ವಿನ್ಸ್ ಥಿಯರಿ ಬರಕ್ ಮುಂಚೆ ದಶಾವತಾರದ್ದು ಅಥವಾ ಈ ಥಿಯರಿ ಆಫ್ ಎವಲ್ಯೂಷನ್ ಅದನ್ನ ನಮ್ಗೆ ಹೇಳಿರ್ಲಿಲ್ಲ. ಹೀಗಾಗಿ ಒಂದು ಸಣ್ಣ ಡೌಟ್ ಬರ್ತದೆ. ಯಾಕೆ ಅಂತಂದ್ರೆ ಅದು ಬರೀ ಕಲ್ಪನೆನ ಮುಂಚೆ ಇದ್ದಿದ್ದು. ಯಾಕೆಂದ್ರೆ ಇವತ್ತು ನಾನು ಇಲ್ಲಿ ಕುತ್ಕೊಂಡು ನಾನು ಮಂಗಳ ಗ್ರಹಕ್ಕೆ ಹೋಗುವಂತಹ ಒಂದು ವಾಹನವನ್ನ ನಾನೇ ಡಿಸೈನ್ ಮಾಡಿ ಕಲ್ಪಿಸ್ಕೊಂಡು ಒಂದು ಕಥೆಯಲ್ಲಿ ಬರ್ದ್ ಬಿಡ್ಬೋದು. ನಾನೇನಾದ್ರೂ ಆ ಒಂದು ಇದನ್ನ ಕಲ್ಪಿಸ್ಕೊಂಡು ಬರ್ದಿದ್ದೆ ಆದ್ರೆ, ನೀವೇ ಹೇಳಿದ್ರಿ ಅದನ್ನ ಫ್ಯಾನ್ಸಿ ಅಂತ ಬರ್ದಿದ್ದೆ ಆದ್ರೆ ನಂತರದ ದಿವಸಗಳಲ್ಲಿ ಅದೇ ನಿಜ ಆಗಿತ್ತಾ, ನಮ್ಮ ಪೂರ್ವಜರು ನೋಡಿ ಮಾರ್ಸ್ಗೆ ಅವಾಗ್ಲೇನೆ ಒಂದು ಇದು ಮಾಡಿದ್ರು ಅಂತ ಹೇಳ್ಕೊಳ್ಳುವಂಥದ್ದು ಎಲ್ಲೋ ಒಂದು ಮಟ್ಟಿಗೆ ಒಂದು ಚೂರು ಉದ್ದಟತನ ಅನ್ಸತ್ತೆ ಅನ್ನೋದು ನನ್ನ ಭಾವನೆ. ಇದ್ರ ಬಗ್ಗೆ ನೀವು ಒಂಚೂರು ಬೆಳಕು ಚೆಲ್ಬೇಕಾಗತ್ತೆ. ಆಮೇಲೆ ಇವತ್ತಿನ ವಿಜ್ಞಾನ ಏನಪ್ಪಾ ಅಂತಂದ್ರೆ, ನನ್ನ ಪ್ರಕಾರ ಯಾರು ಕೂಡ ಡಾಗ್ಮ್ಯಾಟಿಕ್ ಬಿಲೀಫ್ ಮಾಡೋಂಗಿಲ್ಲ. ಅಂದ್ರೆ ಈ ಇವತ್ತಿನ ವಿಜ್ಞಾನ ಎಲ್ಲರೂ ಬಂದು ಪರೀಕ್ಷೆ ಮಾಡ್ಬೋದು. ಹೇಗೆ ವಿಮಾನ ಓಡುತ್ತೆ ಅನ್ನೋದಕ್ಕೆ ಸಣ್ಣ ಟೆಕ್ನಾಲಜಿಯಿಂದ ಹಿಡಿದು ಅದು ಫ್ಲೈ ಆಗೋರ್ಗುನು ಅದು ಹೇಗೆ ಓಡುತ್ತೆ, ಅವತ್ತಿಗೆ ಬೇಕಾಗಿರೋ ವೈಟ್ ಪೆಟ್ರೋಲ್ ಆಗ್ಬೋದು, ಲ್ಯಾಂಡಿಂಗ್ ಆಗ್ಬೋದು, ಇದಾಗ್ಬೋದು, ಎಷ್ಟು ತಂತ್ರಾಂಶಗಳು ಅದ್ರೊಳಗಡೆ ಇದೆ ಅಂತಂದ್ರೆ ಅದು ಅವಾಗ್ಲೇನೆ ತಿಳಿದಿತ್ತು ಅನ್ನೋದಕ್ಕೆ ಇನ್ನೇನಾದ್ರೂ ಒಂದ್ ಸ್ವಲ್ಪ ಬೆಳಕು ಚೆಲ್ಲುವಂಥದ್ದು ಇದೆಯಾ ಅಂತ. ಯಾಕೆಂದ್ರೆ ನಾನ್ ಅನ್ಕೊಳ್ತಾ ಇರೋದು ಅಥವಾ ನನ್ನ ತಲೆಯಲ್ಲಿರೋದು ಈ ತರದ್ದು ಒಂದು ಕಲ್ಪನೆನೇ ಅವತ್ತಿಗೆ ನಿಜ ಅಂತ ಅನ್ಕೊಳ್ಳೋದು ಸರಿನಾ ಅನ್ನೋದು ಒಂದು. ಈ 3 ಪ್ರಶ್ನೆಗಳಿಗೆ ನೀವೊಂಚೂರು ಬೆಳಕು ಚೆಲ್ಲಿ ಸರ್. ಖಂಡಿತ ಸರ್, ನೀವು ಕೇಳಿರೋ ಪ್ರಶ್ನೆ ಹಲವು ಬಾರಿ ಎಲ್ಲ ಕಡೆ ಎದ್ದಿರುವಂತದ್ದೇ. ಕೇಳ್ತಿದಲ್ಲ? ವಿಮಾನ ಯಾಕೆ ರಾಮಾಯಣದ ನಂತರದಲ್ಲಿ ಇಲ್ಲಿವರೆಗೆ ಇಷ್ಟು ಲೇಟ್ ಇನೋವೇಷನ್ ಆಯ್ತು, ರೈಟ್ ಬ್ರದರ್ಸ್ ಕಂಡುಹಿಡಿಯುವಂತ ಹೊತ್ತಿಗೆ, ಅಥವಾ ನಮ್ಮ ಮೈಸೂರಿನ ಹತ್ರ ಬೆಳ್ಳಾವೆ ಶಾಸ್ತ್ರಿಗಳೊಬ್ರು ವಿಮಾನ ಶಾಸ್ತ್ರಿಗಳಂತಾನೆ ಏನು ಅವರು ಒಂದು ಶಾಸ್ತ್ರಿಗಳು ಏನು ಮಾಡಿದ್ರು ಅಲ್ಲಿವರೆಗೆ ಯಾಕೆ ಆಗ್ಲಿಲ್ಲ? ಖಂಡಿತವಾಗ್ಲೂ ಬೇಡ. ಅದ್ರ ಮುಂಚೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಅದ್ರ ಮಧ್ಯದಲ್ಲಿ. ನಾನು 12ನೇ ಶತಮಾನದಲ್ಲಿ ಬಸವಣ್ಣನವರು 12ನೇ ಶತಮಾನದ ಸಾಕಷ್ಟು ಇವುಗಳನ್ನ ಬರೆದ್ರು, ನಮ್ಮ ವಚನಗಳನ್ನ. 2.5 ಲಕ್ಷ ವಚನಗಳು ಇದಾವೆ ಅಂತ ಒಂದು ಕ್ಯಾಲ್ಕುಲೇಷನ್. ಈ ಬಗ್ಗೆ ನಾನು ಕೂಡ ಸಾಕಷ್ಟು ಹಿಂದೆ ಬಿದ್ದು ಅಭ್ಯಾಸ ಮಾಡ್ತಾ ಇದ್ದೆ ಒಂದು ಕಾಲದಲ್ಲಿ. ಹಾಗಾಗಿ ಅಲ್ಲಿ ಕನ್ನಡನ ಅತ್ಯಂತ ಸ್ಪಷ್ಟವಾಗಿ ಬಳಸಿದ್ರು. ಕನ್ನಡನ ಆರಂಭ ಶುರುವಾಗಿದ್ದೆ ನಮ್ಮ ಕದಂಬರ ಕಾಲದಲ್ಲಿ ಅಂತ ಅನ್ನೋದು ನಿಜ. ಅದರ ನಂತರ ಬೆಳವಣಿಗೆ ಆಗ್ತಿತ್ತು. ಆದ್ರೆ ನಿಜವಾಗ್ಲೂ ಜನಸಾಮಾನ್ಯರಿಗೆ ಕನ್ನಡ ಮತ್ತು ಸಾಹಿತ್ಯ ಅಂತ ತಲುಪಿದ್ದು ವಚನಗಳ ಮೂಲಕ. ಸ್ವಲ್ಪ ಮಟ್ಟಿಗೆ ನಾವು ಒಪ್ಕೊಳ್ಬೇಕಿದ್ದನ್ನು. ಯಾಕೆ ಅಂತಂದ್ರೆ ಅತ್ಯಂತ ಸುಲಲಿತವಾಗಿ ಕಾವ್ಯದ ಶೈಲಿಯಲ್ಲಿ ಬರಹನ ಅಥವಾ ವಿಶೇಷವಾಗಿ ಹೇಳ್ಬಹುದಾದದ್ದನ್ನ ವಚನಗಳಲ್ಲಿ ಬಸವಣ್ಣನವರ ಕಾಲದಲ್ಲಿ ಏನ್ ಬಂತು, ಅದರ ನಂತರದಲ್ಲಿ ಅಂದ್ರೆ 12ನೇ ಶತಮಾನ ನಂತರದಲ್ಲಿ
ಇತ್ತೀಚಿನ 18ನೇ ಶತಮಾನದಲ್ಲಿ ನಾವು ಡೆವಲಪ್ ಆಗಿ ನಮ್ಗೆ 1900ರಲ್ಲಿ ಇವ್ರು ಬರೆದ್ರು, 1890ರಲ್ಲಿ ಅವ್ರು ಬರೆದ್ರು, 1852ರಲ್ಲಿ ಈ ಗ್ರಂಥ ಬಂತು, ಮತ್ತು 1800 ಆಸ್ಪಾಸ್ ನಂತರದಲ್ಲಿ ಇಂತಿಂತ ವಿಷಯ ಬಂತು ಅಂತ ಏನ್ ಮಾತಾಡ್ತೀವಿ ಕನ್ನಡದ ಸಾಹಿತ್ಯ ಬಗ್ಗೆ. ಯಾಕೆ ಎಲ್ಲೂ 12ನೇ ಶತಮಾನದಿಂದ 16, 17, 15, 14 ಅಥವಾ 18ನೇ ಶತಮಾನದ ಆರಂಭದವರೆಗೂ ವಿಶಿಷ್ಟವಾದಂತ ಕನ್ನಡದ ಸಾಹಿತ್ಯಗಳು ಬರಲೇ ಇಲ್ಲ ಆಗಿದೆ? ಯಾಕೆ ಯಾವ ದಾಖಲೆನೂ ಇಲ್ಲ? ಯಾರು ಬರೀಲೇ ಇಲ್ವಾ? ಕವಿಗಳು ಹುಟ್ಟಿರ್ಲೇ ಇಲ್ವಾ? ನೋಡಿ, 12ನೇ ಶತಮಾನದ ಬಸವಣ್ಣವರ ವಚನಗಳ ನಂತರದಲ್ಲಿ ನಮಗದು ದಾಖಲೆ, ಅಂದ್ರೆ ಅಧಿಕೃತವಾಗಿ ದಾಖಲೆ ನಮ್ಗೆ ಅವಾಗಿತ್ತು ಅಂತ ಸಿಗೋದರ ನಂತರದಲ್ಲಿ 13ನೇ ಶತಮಾನ ದಾಖಲೆಗಳೇ ಇಲ್ಲ ನಮ್ಮ ಹತ್ರ. 14ರದು ಬಹುಶಃ ನನ್ಗೊತ್ತಿದ ಮಟ್ಟಿಗೆ ಎಲ್ಲೋ 1-2 ಹೆಸರುಗಳ ಮಧ್ಯದಲ್ಲಿ ಕಂಡಿರ್ಬೋದು, ಇಂತಹ ಕಾಲದಲ್ಲಿ ಇಂಥವ್ನು ಇದನ್ನ ಬರದ ಅಂತ ಅನ್ನೋದು ಬಿಟ್ರೆ ಅಷ್ಟೊಂದು ವಿಪುಲವಾದ ಸಾಹಿತ್ಯ ಮತ್ತೆ ಶುರುವಾಗಿ 18ನೇ ಶತಮಾನದ ನಂತರದಲ್ಲಿ 19-20ರಲ್ಲಿ ವಿಪುಲವಾಗಿ ಬರಕ್ಕೆ ಶುರುವಾಯ್ತು. ಯಾಕೆ ಈ ಒಂದು 15ರಲ್ಲೂ ಶುರುವಾಯ್ತಲ್ಲ ಸರ್? 15ರಲ್ಲಿ ಕೀರ್ತನ ಸಾಹಿತ್ಯ ಅಂತ ದಾಸರಿಂದ ಶುರುವಾಯ್ತು. ಅದು ವಚನಗಳಷ್ಟೇ ಮಹತ್ವ ಅಲ್ಲೂ ಕೂಡ ಸಿಕ್ತು. ಖಂಡಿತ ಅದೇ ಅಲ್ಲಲ್ಲಿ ಒಂದೊಂದು ಹೆಸರು ಕೊಡು ಅಂದ್ರೆ ನೆನಪಿಸಿದಷ್ಟು ಫಿಂಗರ್ ಟಿಪ್ ಅಂತ ಹೇಳ್ತಲ್ಲ ಅಷ್ಟು ಬಿಟ್ಟು. ಕಾರಣ ಅಂತಂದ್ರೆ ಕಾಲಾಂತರದಲ್ಲಿ ಆಗುವಂತ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತ್ಯಂತರಗಳಿದಾವಲ್ಲ, ಈ ಪಲ್ಲಟಗಳಿಗೆ ಕಾರಣ ಆಗುತ್ತೆ. ಅದೇ ರೀತಿ ವಿಮಾನ ಆಗಲೇ ಇದ್ದದ್ದು ಯಾಕೆ ಇಲ್ಲಿಗೆ ಬರ್ಲಿಲ್ಲ ಅಂದಾಗ ನೋಡು, ಒಮ್ಮೆ ಮಹಾಭಾರತ ಮತ್ತು ರಾಮಾಯಣದ ಕಾಲಾವಧಿ ಮುಗಿದ ನಂತರದಲ್ಲಿ ನಮ್ಮ ಈ ಕ್ರಿಸ್ತ ಪೂರ್ವದ ಕಾಲಾವಧಿ ಅಂತ ಏನ್ ಲೆಕ್ಕ ಹಾಕ್ತೀವಿ ನಾವು, ಕ್ರಿಸ್ತ ಶಕ ಅಲ್ಲ, ಕ್ರಿಸ್ತ ಪೂರ್ವದಲ್ಲಿ, ಯಾಕಂದ್ರೆ ಅಶೋಕ ಇತ್ತ ಅದಕ್ಕೆ ಮುಂಚೆ, ಅದಕ್ಕಿಂತ ಮುಂಚೆ ಕ್ರಿಸ್ತ ಪೂರ್ವದಲ್ಲಿ ಇದಿದ್ರು. ಈಗ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಗೆ ನಾರಾಯಣ ಅಂತ ಅನ್ನೋದು ನೀರಿನ ಒಂದು ಹ್ರಸ್ವರೂಪ ಅಂತ ಹೇಳ್ತೀವಿ. ಯಾಕೆಂದ್ರೆ ಅಪೋನಾರ ಇತಿ ಪ್ರೋಕ್ತ ಅಪವೈ ನರಸೂನು ಆಯನ ಮಮ ತತ್ವವರ್ಮತೋ ನಾರಾಯಣೋರ್ ಮೆಮ್ ಅಂತ ಅಂದ್ಬಿಟ್ಟು ಮಹಾಭಾರತ 12:2-28ರಲ್ಲಿ ಒಂದು ಬರುವಂತ ಒಂದು ಇದು. ನರ ಅಂದ್ರೆ ನೀರು, ಆಯನ ಅಂದ್ರೆ ಆಶ್ರಯಿಸಿದವನು, ಅವನು ನಾರಾಯಣ ಅಂತ ಏನ್ ಹೇಳ್ತೀವಿ. ಈ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ನೀರಿಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನೀರಿನಿಂದಲೇ ಆವೃತವಾದಂತ ಜೀವಿ ಅನ್ನೋದಕ್ಕೆ ಅವರು ಕೊಟ್ಟಿರುವಂತ ಉದಾಹರಣೆ ಇದು. ಅದರ ನಂತರದಲ್ಲಿ ಹಾಗೆ ಏನಾಯ್ತು ಹಾಗಾದ್ರೆ ಭೂಮಿಗೆ? ನಾವು ಕ್ರಿಸ್ತ ಪೂರ್ವ ಒಂದು ಹಂತದವರೆಗೆ ಹೋಗ್ತೀವಿ, ಅಶೋಕನ ಕಾಲಾವಧಿ, ಅದಕ್ಕಿಂತ ಒಂದು 300 ವರ್ಷ, ಅದಕ್ಕಿಂತ ಮುಂಚೆ ಹಿಂದೆ 200 ವರ್ಷ, ಈ ರೀತಿ ಒಂದು ದಾಖಲೆಗಳಿಗೆ ಹಿಂದೆ ಹೋಗ್ತೀವಿ. ಕಾರ್ಬನ್ ಡೇಟಿಂಗ್ ಎಕ್ಸಾಮ್ ಅಂತೆಲ್ಲ ಬಂದಿದೆ ಇವಾಗ. ಆ ಕಾಲಾವಧಿವರೆಗೂ ಅದಕ್ಕಿಂತನೂ ಹಿಂದೆ ಈ ಮಹಾಭಾರತ ರಾಮಾಯಣಕ್ಕೆ ನಾವು ಎಷ್ಟೋ ವರ್ಷಗಳನ್ನು ಕೊಡ್ತೀವಿ, ಅದಕ್ಕೆ ಮುಂಚೆ ಇಷ್ಟು ವರ್ಷ ಮುಂಚೆ ಆಗೋದು ಘಟನೆಗಳು. ಆ ಮಧ್ಯದಲ್ಲಿ ಏನಾಗಿರ್ಬೋದು? ಪ್ರಕೃತಿ ಅವಘಡಗಳು, ಸಾಮಾಜಿಕ ಸ್ಥಿತ್ಯಂತರಗಳು, ಆಮೇಲೆ ಬೇರೆ ಬೇರೆ ರೀತಿಯಾದಂತ ಪಲ್ಲಟಗಳು ಏನಿದಾವೆ, ಪ್ರತಿಯೊಂದನ್ನು ಒಂದ್ಸಲ ಹಿಂಗೆ ಕೆಳಗಡೆ ತಗೊಂಡು ಹೋಗ್ತದೆ. ಆ ವೈಜ್ಞಾನಿಕ ಸತ್ಯಗಳು ಮತ್ತೆ ಮೇಲೆ ಬಂದು ಪ್ರೂವ್ ಆಗಿ ಹೊಸದಾಗಿ ಅದಕ್ಕೆ ಬೇಕಾಗಿರುವಂತಹ ಒಂದು ಹಿನ್ನೆಲೆ ಒಂದು ಜನರೇಟ್ ಆಗ್ಬೇಕಲ್ಲ. ಈಗ ನೋಡಿ, ಮುಂಚಿನ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ರಾಜರುಗಳ ಆಶ್ರಯ ಸಿಗ್ತಾ ಇತ್ತು, ಅದನ್ನ ಇಡೀ ಜೀವನ ಪೂರ್ತಿ ಒಂದು ದೇವಸ್ಥಾನ ಕಟ್ಟಕ್ಕೆ, ಒಂದು ತಂತ್ರಜ್ಞಾನ ಹಾಕ್ಲಿಕ್ಕೆ ಒಂದು ಇಡೀ ಕುಟುಂಬ ಜೀವನ ಪೂರ್ತಿ ಅದೇ ಕೆಲಸ ಮಾಡ್ತಾ ಇತ್ತು. ಹಾಗೆ ಒಂದು ಆಶ್ರಯ ಸಿಕ್ಕು, ಅದಕ್ಕೂ ಬೇಕಾಗಿರುವಂತ ಬೆಂಬಲ, ಟೆಕ್ನಾಲಜಿ ಡೆವಲಪ್ ಆಗಿ ಅದನ್ನ ಕಂಡಿಡಿದು ಮಾಡುವಂತ ಕಾಲಾವಧಿ ಏನಿದೆ, ಅದು ಬರ್ಬೇಕಾದ್ರೆ ಆ ಪಲ್ಲಟಗಳ ಮೂಲಕ ಹಾದು ಬರ್ಬೇಕಾದ್ರೆ ಆಗಿರುವಂತಹ ಡಿಲೇ ಏನು ಅಂತಂದ್ರೆ ದಿಸ್ ಇಸ್ ದಿ ಪ್ರಾಸೆಸ್ ಮೇ ಬಿ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಯಾರು ಇದಕ್ಕೆ ನಿಖರವಾದಂತ ಒಂದು ಇದು ಸಿಗ್ತಾ ಇಲ್ಲ. ಅದೇ ರೀತಿ ನೀವು ಹೇಳಿದಾಗೆ ಡಾರ್ವಿನ್ ಥಿಯರಿಗಾಗ್ಲಿ ಇರ್ಬೋದು, ಗಾಡ್ ಪಾರ್ಟಿಕಲ್ಗೆ ಕಾರಣ ಅಂತಂದ್ರೆ ಮನುಷ್ಯ ನಮ್ಮ ಈ ಭೂಮಿಯ ಹುಟ್ಟಿನ ಪರಿಕಲ್ಪನೆಯನ್ನು ಹುಡುಕ್ತಾ ಕಣಗಳನ್ನ ಏನು ಕಣಾದನ ಕಾಲಕ್ಕೆ ಮತ್ತೆ ನಾವು ಹೋಗಿ ಚಿಂತನೆಗೆ ಒಳಪಡಿಸಿದ್ರೆ ನಮಗೆ ಸಿಗೋದೇನಂತಂದ್ರೆ ಈ ಗಾಡ್ ಪಾರ್ಟಿಕಲ್. ನೀವು ಹೇಳಿದ ಹಾಗೆ ಆ ಕಣಗಳ ಮೂಲವನ್ನ ಅಭ್ಯಸಿಸಿದಾಗ ನಮ್ದು ಹುಟ್ಟು ಮತ್ತು ಚರಿತ್ರೆ ನಮಗ್ ಸಿಗತ್ತೆ ಅಂತ. ಬಹಳ ಕಷ್ಟದಾಯಕವಾದಂತ ಒಂದಿದು. ಈ ಬಗ್ಗೆ ನಾನೊಂದು ಆರ್ಟಿಕಲ್ ಮಾಡಿದ್ದೆ ನಮ್ಮ ಇದಕ್ಕೆ ಆ ಪಾರ್ಟಿಕಲ್ಗೆ ಹೆಸರು ಕೊಟ್ಟಿದ್ದಾರೆ. ನಮ್ಮ ಒಂದು ಭಾರತೀಯ ವಿಜ್ಞಾನಿ ಇದಕ್ಕೆ ಇದು ಮಾಡಿರುವಂತದ್ದು ಜ್ಞಾಪಕ ಬರ್ತಾ ಇಲ್ಲ ನನ್ಗೆ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಇದರ ಮಧ್ಯದಲ್ಲಿ ಒಂದು ಕುಳಿಯನ್ನ ತೋಡ್ಬಿಟ್ಟು ಅಲ್ಲಿ ಈ ಒಂದು ಗಾಡ್ ಪಾರ್ಟಿಕಲ್ ಕಂಡುಹಿಡಿಯಕ್ಕೆ ಒಂದು ಪ್ರಯೋಗವನ್ನು ಮಾಡಿದ್ರು. ಅದರ ಹೆಸರು ನನಗೆ ಜ್ಞಾಪಕ ಬರುತ್ತಿಲ್ಲ. ಆ ಒಂದು ಪ್ರಯೋಗಕ್ಕೆ ಇಡೀ ಜಗತ್ತಿನ ವಿಜ್ಞಾನಿಗಳು ತಮ್ಮೆಲ್ಲ ಒಂದು ಈಗೋ ಬದಿಗಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನ 1-2 ಜನ ವಿಜ್ಞಾನಿಗಳು ಅದಕ್ಕೆ ಬೇಕಾಗಿರುವಂತ ಸಪೋರ್ಟ್ ಪ್ರೊವೈಡ್ ಹೈಡ್ರಾಲಿಕ್ ಸಪೋರ್ಟ್ ಪ್ರೊವೈಡ್ ಮಾಡುವಂತ ಆ ತಂಡದಲ್ಲಿ ಇದ್ರು. ಅವ್ರನ್ನ ಮೆನ್ಷನ್ ಮಾಡಿದ್ದೀನಿ ನಾನು, ಬೆಂಗಳೂರಿನವರ ವಿಜ್ಞಾನಿಗಳವರು. ಈ ಗಾಡ್ ಪಾರ್ಟಿಕಲ್ ಹಾಗೆ ಎಷ್ಟೊಂದು ಮಾಡಿ ಅದನ್ನ ಕಂಡುಹಿಡಿದ ಕಾರಣ ಇಷ್ಟೇ, ಒಂದು ರಿವರ್ಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ಇಲ್ಲಿಂದ ಎಣಿಸಿರ್ತೀವಿ, ಅದಕ್ಕಿಂತ ಹಿಂದಕ್ಕೆ ಹೋಗಿ ವಾಪಸ್ ಬಂದಾಗ ಏನಾಗುತ್ತೆ ಅಂದ್ರೆ ಆ ಘಟನೆಗಳ ಚಿತ್ರಣ ಸಿಗುತ್ತೆ ನಮ್ಗೆ. ಆ ರಿವರ್ಸ್ ಟೆಕ್ನಾಲಜಿನ ಬಳಸಿ ಕಂಡು ಹಿಡಿಬಹುದಾ ಅನ್ನುವಂಥದಕ್ಕೋಸ್ಕರ ಗಾಡ್ ಪಾರ್ಟಿಕಲ್ ನ ಹಿಂದೆ ಬಿದ್ದಿರುವಂತ ಸಾಧ್ಯತೆಗಳು ನಮ್ಗೆ ಕಂಡು ಬರುತ್ತೆ. ಅದೇ ರೀತಿ ಡಾರ್ವಿನ್ ಥಿಯರಿಗೆ ಒಂದು ವಿನೋದವಾದಂತಹ ಒಂದು ಉತ್ತರ ಒಂದಿದೆ. ಬಹುಶಃ ನಾವ್ ಎಣಿಸ್ತೀವಿ ಡಾರ್ವಿನ್ ಥಿಯರಿ ಇರ್ಬೋದು, ಅಥವಾ ಮಂಗನಿಂದ ಮಾನವ ಅಂತ ಒಂದು ತಿರುಗಿ ಹೇಳ್ತೀವಿ. ಇತ್ತೀಚೆಗೆ ವಾಟ್ಸಾಪ್ಗಳು ಅಲ್ಲಲ್ಲಿ ಇಲ್ಲೆಲ್ಲ ಬರ್ತಾ ಇರುತ್ತೆ. ಮಂಗನಿಂದ ಮಾನವ ಆದ ಅಂತ ಆದ್ರೆ, ಅಥವಾ ಗೋರಿಲ್ಲನೋ ಇನ್ಯಾವುದೋ ಒಂದು ಜೀವಿ ಆದ ಅಂತ ಆದ್ರೆ, ಇತ್ತೀಚಿನ ಮಂಗಗಳು ಯಾಕೆ ಮಾನವ ಆಗ್ತಾ ಇಲ್ಲ?
ಪಾಸಿಬಿಲಿಟೀಸ್ ಏನಂದ್ರೆ ಅವುಗಳು ಒಂದು ಪ್ರಭೇದ ಅಷ್ಟೇ ಹೊರತಾಗಿ ಆ ಥಿಯರಿಗಳಲ್ಲಿ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ನೋದು ಈ ರೀತಿ ವಿಶ್ಲೇಷಣೆಗೆ ಒಳಪಡಿಸಿದಾಗ ನಮ್ಗೆ ಸಿಗುತ್ತೆ. ಡಾರ್ವಿನ್ ಥಿಯರಿ ಅನ್ನೋ ಬಂತು, ಡಾರ್ವಿನ್ ಇದ್ ಮಾಡ್ತಾ. ಈಗ ನಾ ಹೇಳಿದ್ನ ಗೆಲಿಲಿಯೋ ಬಂದ ಮೇಲೆನೆ ನವಗ್ರಹಗಳನ್ನು ಕಂಡುಹಿಡಿಯಲಾಯ್ತು ಅನ್ನೋಂತ ಒಂದು ಪ್ರಚಲಿತದಲ್ಲಿದೆ ಥಿಯರಿ. ಗೆಲಿಲಿಯೋ ಮುಂಚೆಗಳನ್ನೇ ನಮ್ಮ ಸಾಹಿತ್ಯದಲ್ಲಿ ನವಗ್ರಹಗಳ ಬಗ್ಗೆ ಬೇಕಾದಷ್ಟು ದಾಖಲೆ ಇದೆ. ಸೂರ್ಯ ಒಂದು ನಕ್ಷತ್ರ ಅಂತ ದಾಖಲೆ ಇದೆ. ಸೂರ್ಯ ನಕ್ಷತ್ರ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ. ಹೇಗೆ ಕಂಡು ಹಿಡಿದ್ರು ಏನು ಅನ್ನೋದಕ್ಕೆ ಅವರಿಗೆ ಅವರೇ ಆದ ಭಾಷೆ ಮತ್ತು ನಮ್ಮ ಸಂವಹನದ ಭಾಷೆಗೆ ಮ್ಯಾಚ್ ಆಗದೆ ಇರ್ಬೋದು. ಆದ್ರೆ ಸಾಧ್ಯ ಯಾಕಂದ್ರೆ ಅವರಿಗೆ ಅವರು ಹೇಳಿರುವಂತ ಶೈಲಿ ಅಥವಾ ಅವ್ರು ಹೇಳಿರುವಂತ ವಿಷಯ ನಮಗೆ ಈಗ ಅರ್ಥೈಸ್ಕೊಳ್ಳುವಂತ ಶೈಲಿಗೆ ವಿಭಿನ್ನವಾದ ಇರ್ಬೋದು. ಆದ್ರೆ ಫಲಿತಾಂಶ ನೋಡಿದಾಗ ಅದು ಆಗಿನ ಕಾಲದಲ್ಲೇ ಪ್ರೂವ್ ಆಗಿರುವಂತದ್ದು, ಅಂದ್ರೆ ದೃಢೀಕರಣಗೊಂಡಂತ ವಿಷಯ ಇದು. ಯಾಕೆಂತಂದ್ರೆ ನವಗ್ರಹಗಳ ಬಗ್ಗೆ ಚಂದ್ರ ಸೂರ್ಯ ಇವುಗಳ ಎಲ್ಲ ಕಲ್ಪನೆ ನಮ್ಮ ಋಷಿಮುನಿಗಳ ಕಾಲದಲ್ಲಿ ಬಂದು ಹೋಗ್ತಿದೆ. ಮತ್ತೆ ಅವ್ರ ಕಾಲಾವಧಿ ನಾವು ಲೆಕ್ಕ ಹಾಕಿ ಎಷ್ಟೋ 1000 ವರ್ಷಗಳ ಹಿಂದೆ, ಈ ಕ್ರಿಸ್ತಪೂರ್ವದ 1-2 ಕ್ರಿಸ್ತಪೂರ್ವ 300-400 ಇವೆಲ್ಲ ಅಷ್ಟು ಪುರಾತನವಾದಂತ ದಾಖಲೆಗಳಿವೆ. ಹಾಗಾಗಿ ಕೆಲವು ಇವುಗಳೆಲ್ಲ ಇನ್ನಷ್ಟೇ ಈಗ ಈ ರೀತಿ ಚರ್ಚೆ, ಈ ರೀತಿ ಒಂದು ಪ್ರಯೋಗ ಇವುಗಳ ಮೂಲಕ ಅದು ಹೀಗೆ ಆಗಿರ್ಬೋದಾದ ಸಾಧ್ಯತೆ ಅನ್ನೋದನ್ನ ನಾವು ಪುನರ್ ವಿಮರ್ಶೆ ಮಾಡ್ಬೋದೇ ಹೊರತಾಗಿ ಅತ್ಯಂತ ಖಚಿತವಾಗಿ ಹೇಳ್ಬೇಕು ಅಂದ್ರೆ ವೈಜ್ಞಾನಿಕವಾಗಿ ಇನ್ನೂ ಸಾಬೀತಾಗಿರುವಂತಹ ಸತ್ಯಗಳು ಸಾಕಷ್ಟು ಇವೆ ಅಂತ. ಆದ್ರೆ ನಮಗೆ ಆ ಪುರಾತನ ಸಾಹಿತ್ಯದಲ್ಲಿ ವೈಜ್ಞಾನಿಕ ಹಿನ್ನೆಲೆ ಇದ್ದ ಕಾರಣಕ್ಕಾಗಿ ಎಸ್ಪೆಷಲಿ ವಿಶೇಷವಾಗಿ ಭಾರತೀಯರಲ್ಲಿ ವೈಜ್ಞಾನಿಕ ಚಿಂತನೆಗೆ ಬಹಳ ಸುಲಭವಾಗಿದೆ ನಮಗೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮ್ಮಲ್ಲಿ ಒಂಚೂರು ಸ್ವಲ್ಪ ಡೌಟ್ಸ್ ಇತ್ತು, ಅದ್ರ ಬಗ್ಗೆ ನೀವು ನಮ್ಗೆ ಅದನ್ನ ಕ್ಲಿಯರ್ ಮಾಡಿ ಥ್ಯಾಂಕ್ ಯು. ಮತ್ತೆ ಸ್ನೇಹಿತರೆ ಮತ್ತೆ ವಿದ್ಯಾರ್ಥಿಗಳಿಗೆ ಇನ್ನೊಂದು 2 ನಿಮಿಷದ ಕಾಲಾವಕಾಶ ಕೊಡ್ತೀನಿ. ಏನಾದ್ರು ಒಂದು ಸಣ್ಣ ಪ್ರಶ್ನೆ ಇದ್ರೆ, ಯಾಕೆಂದ್ರೆ ಸರ್ದು ಟೈಮ್ ಬಹಳ ತಗೊಂಡಿದೀವಿ, ಯಾಕೆಂದ್ರೆ ಅವರು ಸಿಗೋದೇ ನಮ್ಗೆ ಅಪರೂಪ ಸಿಕ್ಕಿದ್ದಾರೆ. ಹಾಗಾಗಿ ಒಂದ್ ಸ್ವಲ್ಪ ಉಪಯೋಗಿಸ್ಕೊಳ್ಳೋಣ. ಅವರ ಜ್ಞಾನ ಭಂಡಾರದಲ್ಲಿ ಒಂಚೂರು ಒಂದು 0.0001% ಅಷ್ಟು ತಗೊಳ್ಳೋಣ ಅಂತ. ವಿದ್ಯಾರ್ಥಿಗಳೇ, ನಿಮ್ಗೆ ಏನಾದ್ರು ಸಂದೇಹಗಳು ಅಥವಾ ವಿಶೇಷವಾಗಿ ಏನಾದ್ರು ಕೇಳ್ಬೇಕು ಅಂತ ಅನ್ಸಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು 30 ಸೆಕೆಂಡ್ ಟೈಮ್ ಇರ್ತದೆ, ದಯವಿಟ್ಟು ಕೇಳಿ. ಬಹುಶಃ ಯಾರು ಕೇಳಲಿಕ್ಕಿಲ್ಲ ಅಂತ ಅನ್ಸುತ್ತೆ ಸರ್. ಓಕೆ, ಸ್ನೇಹಿತರೆ ವಿದ್ಯಾರ್ಥಿಗಳೇ, ಬಹುಶಃ ಈ ದಿವಸ ಈ ಕೊರೋನಾ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೊಸ ಅಂದ್ರೆ ಡೆಫಿನೇಷನ್ಸ್ ಎಲ್ಲ ಬದಲಾಗ್ತಾ ಇದೆ. ಹೊಸ ವಿಧಾನಗಳಲ್ಲಿ ನಾವು ಭೇಟಿ ಆಗುವಂತಹ ಒಂದು ಸನ್ನಿವೇಶ ಬಂದಿದೆ. ಈ ರೀತಿಯಾದಂತಹ ಪರಿಸ್ಥಿತಿ ಬರ್ತದೆ ಅಂತ ಬಹುಶಃ ನಾನಂತೂ ಅನ್ಕೊಂಡಿರ್ಲಿಲ್ಲ. ಆದ್ರೂ ಕೂಡ ನಾವು ನಮ್ಮ ಏಳಿಗೆಯನ್ನ ಮಮತಾ ರೆಡ್ಡಿ ಸರ್, ರಾಮ ಲಕ್ಷ್ಮಣರು ಇದು ಲಂಕೆ ಹೋಗ್ತಾರಲ್ಲ ಸರ್, ಅವಾಗ ಕಲ್ಲಿನಿಂದ ಸೇತುವೆ ಮಾಡ್ತಾರಲ್ಲ, ಆ ಕಲ್ಲುಗಳಿನ್ನ ಇದೆಯಾ ಸರ್? ಆಯ್ತಾ ಪ್ರಶ್ನೆ? ಹೌದು, ಬಹಳ ಇದರಲ್ಲಿ ನಾನು ಈ ಬಗ್ಗೆ ಮಧ್ಯ ತಗೊಳ್ಳೋಣ ಅನ್ಕೊಂಡಿದ್ದೆ. ಸಾಕಷ್ಟು ದೊಡ್ಡ ಮಾತಾಗತ್ತೆ ಮತ್ತೆ ಅದ್ರ ಬಗ್ಗೆ ಅಂತ ಅನ್ಬಿಟ್ಟು ಲಂಕೆಗೆ ಹಾಕಿರುವಂತ ಒಂದು ರಾಮಸೇತು ಅಂತ ಏನ್ ಹೇಳ್ತೀವಿ, ಖಂಡಿತವಾಗ್ಲೂ ರಾಮಸೇತು ಲಭ್ಯ ಇದೆ. ನೀವು ಗೂಗಲ್ ಅಲ್ಲಿ ಮತ್ತು ನಮ್ಮ ಇದರಿಂದ ಅರ್ಥನಿಂದ ತೆಗೆದಿರುವಂತ ಚಿತ್ರಗಳನ್ನ ನೋಡಿದ್ರೆ ಗೂಗಲ್ ಅಲ್ಲಿ ರಾಮಸೇತು ದಾಖಲೆ ಸಿಗುತ್ತೆ. ಒಂದು ಸಣ್ಣ ವೈಜ್ಞಾನಿಕ ಮಾಹಿತಿ ಅಂತಂದ್ರೆ ಆ ಕಾಲದಲ್ಲಿ ಆವಾಗ ಸಮುದ್ರದ ಆಳ ಮತ್ತು ಸಮುದ್ರದ ಮಟ್ಟ ಯಾವ ನಿರ್ದಿಷ್ಟ ಕೋನದಲ್ಲಿ ಹೋದ್ರೆ ಲಂಕೆಗೆ ಸೇತುವೆ ನಿರ್ಮಿಸಬಹುದು. ಯಾಕಂದ್ರೆ ಸಮುದ್ರವನ್ನ ಮೊದಲಿ ಕಲ್ಲುಗಳನ್ನ ಮುಳುಗಿಸಿ ಸೇತುವೆನ ಕಟ್ಕೊಳ್ಳೋದು ಸುಲಭ ಅಲ್ಲ. ಸಮುದ್ರದ ಯಾವುದೇ ಭಾಗ ಇರಲಿ ಅದಕ್ಕೆ ಅಗಾಧವಾದಂತ ವಿಸ್ತಾರ ಇರುತ್ತೆ. ಆದ್ರೆ ನಿರ್ದಿಷ್ಟವಾದ ಪಥವನ್ನ ಗುರುತಿಸಿರುವಂತದ್ದಿಲ್ಲ, ಅದು ವೈಜ್ಞಾನಿಕ ಮಾಹಿತಿ ಇಲ್ಲದೆ ಸಾಧ್ಯ ಇರಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಸ್ಪಷ್ಟವಾದಂತ ಲಂಕೆಗೆ ನಿರ್ಮಾಣ ಮಾಡಬಹುದಾದ ಸಾಧ್ಯತೆ ಇರುವಂತಹ ಒಂದು ದಾರಿನ ಗುರುತಿಸ್ಕೊಳ್ತಾರೆ. ಅಲ್ಲಿ ಸಮುದ್ರ ನೋಡಿ ಹೀಗೆ ಒಂದ್ ಕಡೆಯಿಂದ ಭಾರತ ಮತ್ತು ಒಂದ್ ಕಡೆ ಲಂಕೆ ತುದಿಗಳು ಬಂದಾಗ ಅದರಲ್ಲಿ ಭೂಮಿಯ ಎತ್ತರ ಹೆಚ್ಚಾಗಿರುತ್ತೆ ಸಹಜವಾಗಿ. ಅದು ಕ್ರಮೇಣ ಅದ ಮಧ್ಯದಲ್ಲಿ ಹಾದು ಹೋಗಿರುವಂತಹ ನೀರಿನ ಪಾತಳಿಯಲ್ಲಿ ಕೆಳಗೆ ಸುಲಭಕ್ಕೆ ಒಂದು ಭೂಮಿ ಲಭ್ಯ ಆಗುತ್ತೆ. ಅಂತಹ ಜಾಗದಲ್ಲಿ ಸೇತುವೆನ ಕಟ್ಕೊಳ್ತಾರೆ. ಖಂಡಿತವಾಗ್ಲೂ ಈಗೂ ಅದು ಲಭ್ಯ ಇದೆ. ರಾಮಸೇತು ಅಂತ ಅನ್ನೋದು ಇದೆ ಅಂತ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ ಮತ್ತು ಅದು ಲಭ್ಯ ಇದೆ ಈಗ್ಲೂ ಕೂಡ. ಹಾಗಾಗಿ ಆ ಒಂದು ಘಟನೆಗಳನ್ನ ಯಾವುದು ನಾವು ಮೊದಲೇ ಹೇಳಿದ ಹಾಗೆ ತೆಗೆದುಹಾಕುವಂತದ್ದು ಇಲ್ವೇ ಇಲ್ಲ. ಅದ್ರ ಪ್ರತಿಯೊಂದಕ್ಕೂ ಸೂಕ್ತವಾದ ದಾಖಲೆ ಮತ್ತು ದೃಢೀಕರಣಗಳನ್ನ ಕೊಟ್ಟಿದ್ದಾರೆ. ಅದೊಂದು ಅದ್ಭುತವಾದಂತಹ ಸಬ್ಜೆಕ್ಟ್. ಉಳಿದ ಮಾಹಿತಿ ನೀವಿನ್ನು ನೋಡ್ಬೋದು, ಗೂಗಲ್ ಅಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ ಈ ಬಗ್ಗೆ. ಹಲೋ, ಥ್ಯಾಂಕ್ ಯು. ಹಲೋ ಹೇಳಿ ಸರ್. ಪ್ರಶ್ನೆ ಅಲ್ಲ, ಒಂದು ಅನಿಸಿಕೆ ಅಷ್ಟೇ.
ಇವತ್ತು ನೀವೇನ್ ಮಾತಾಡಿದ್ರಿ, ಆಧುನಿಕ ವಿಜ್ಞಾನ ಇದೆಲ್ಲ ಪುರಾಣದ ತಳಹದಿಯಲ್ಲಿದೆ ಅಂತ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಬಹುಶಃ ಇವತ್ತು ಏನು ಪುರಾಣ ಇತಿಹಾಸ ಇವೆಲ್ಲ ಔಟ್ಡೇಟೆಡ್ ಅನ್ನೋ ಕಾಲದಲ್ಲಿ ಇಂತಹದ್ ಒಂದು ತಳಹದಿ ಇದೆ ಅಂತ ಅನ್ನೋದು ತುಂಬಾ ಒಳ್ಳೆ ವಿಷಯ ಇದು. ಆಮೇಲೆ ನೀವು ಹೇಳ್ದಂಗೆ ಮೇಘದೂತ ಆಗಿರ್ಲಿ, ಪುಷ್ಪಕ ವಿಮಾನ ಆಗಿರ್ಲಿ, ನೀರಿನಲ್ಲಿರೋ ವೈಜ್ಞಾನಿಕತೆ, ಇವೆಲ್ಲ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಸರ್. ಅದ್ರಲ್ಲೂ ಈ ಮೇಘದೂತ ಎಸ್ಪೆಷಲಿ ನಾವು ಇದನ್ನ ಓದ್ಬೇಕಾದ್ರೆ ಇದ್ರಲ್ಲಿ ಇಂಥದ್ದು ಒಂದ್ ಸೈನ್ಸ್ ಇದೆ, ಮೇಘಗಳು ಇದೇ ತರ ನಿಯಮಬದ್ಧವಾಗಿ ಚಲಿಸ್ತವೆ, ಇದ್ರ ಬಗ್ಗೆ ನಮ್ಗೆಲ್ಲ ಏನೋ ಒಂದ್ ಅನಿಸಿಕೆನೇ ಇರ್ಲಿಲ್ಲ. ಸರ್ ಹೇಳ್ದಂಗೆ, ಶಶಿಧರ್ ಸರ್ ಹೇಳ್ದಂಗೆ ಒಂದ್ ಕಲ್ಪನೆ, ಇವತ್ತು ಅಶರೀರವಾಣಿಯದೇ ಆಗಿರ್ಲಿ, ಆಕಾಶವಾಣಿ ಆಗಿರ್ಲಿ, ಇವೆಲ್ಲ ನಾವ್ ಒಂದ್ ಕಲ್ಪನೆ ಅಂತಾನೆ ಭಾವಿಸಿದ್ವಿ. ಬಹುಶಃ ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಅವ್ರು ಕೇಳ್ದಂಗೆ ಇಲ್ಲಿ ಗಂಟ ಯಾಕೆ ತಲುಪ್ಲಿಲ್ಲ ಅಂದ್ರೆ ಅದಕ್ಕೆ ಸರಿಯಾದ ಸಂವಹನ ಮಾಧ್ಯಮ ಇಲ್ಲದೆ ಇರೋದೇ ಕಾರಣ ಇದ್ದಿರ್ಬೋದು. ಇದ್ರ ಜೊತೆಗೆ ನಾನು ಇನ್ನೊಂದು ವಿಷಯ ನಿಮಗ್ ಗೊತ್ತಿಲ್ಲದೆ ಏನಿರೋದಿಲ್ಲ, ಕೌರವರ 101 ಜನ ಮಕ್ಳು ಏನಿದ್ದಾರೆ, ಇವತ್ ನಾವು ಟೆಸ್ಟ್ ಬೇಬಿಗಳು ನೋಡ್ತಾ ಇದೀವಿ. ಇದು ಅವತ್ತೇ ದೊನ್ನೆ ಮೂಲಕ ಒಂದು ವೀರ್ಯವನ್ನು ಅಥವಾ ಪಿಂಡಗಳನ್ನ ಸಂರಕ್ಷಿಸಿ ಅವುಗಳನ್ನ ಬೆಳೆಸೋದು ಅವತ್ತೇ ನಮ್ಮ ಅದು ಆ ಒಂದು ವೈಜ್ಞಾನಿಕತೆ ಅಷ್ಟ್ ಚೆನ್ನಾಗಿತ್ತು ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ನೀವು ಹೇಳಿಲ್ಲ, ಅದನ್ನ ನಾನು ಹಂಚ್ಕೊಳಕ್ ಇಷ್ಟಪಡ್ತಾ ಇದೀನಿ ಸರ್. ತುಂಬಾ ಚೆನ್ನಾಗಿ ಈ ವಿಷಯನ ಮಂಡನೆ ಮಾಡಿದ್ವಿ. ಇನ್ನಷ್ಟು ನಿಮ್ಮಿಂದ ಇಂಥ ಉಪನ್ಯಾಸಗಳನ್ನ ಕೇಳ್ಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಸರ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಬಹುಶಃ ಕವಿತಾ ಅನ್ನೋರು ಮಾತಾಡಿರ್ತೀರಿ. ಇಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ಆಡ್ ಮಾಡ್ತೇನೆ. ನಿಮ್ಗೆ ಈ ರೀತಿ ವೈಜ್ಞಾನಿಕ ಚಿಂತನೆಗಳ ಎಲಾಬೊರೇಟೆಡ್ ವಿಷಯಕ್ಕಾಗಿ ಸಾಕಷ್ಟು ನಾನು ವಿಷಯನ ಬಳಸ್ಕೊಂಡಿದ್ದೇನೆ. ನನ್ನ ಇತ್ತೀಚಿನ ಒಂದು ಕೃತಿ ಮಹಾಪತನ ಅಂತ ಬಂತು. ಅದರಲ್ಲಿ ದುರ್ಯೋಧನನ ನಾಯಕ ಕೂಡ ಈ ದುರ್ಯೋಧನ ಆತ್ಮವೃತ್ತ ಅಂತ ಅನ್ನೋ ಹೆಸರಿನಲ್ಲಿ ಬಂದಿರುವಂತಹ ಸುಮಾರು 400 ಪುಟಗಳ ಬೃಹತ್ ಕಾದಂಬರಿ ಅದು. ಅದರಲ್ಲಿ ನಿಮ್ಗೆ ಈ ರೀತಿ ಎಲ್ಲ ವಿಷಯಗಳನ್ನ ವೈಜ್ಞಾನಿಕವಾಗಿ ತರ್ಕಿಸಿ ಹೇಗೆ ಮಹಾಭಾರತದಲ್ಲಿ ಅಳವಡಿಸಿಕೊಳ್ಳಾಗಿತ್ತು ಅನ್ನೋದನ್ನ ವಿಶ್ಲೇಷಣೆ ಮಾಡಿರೋದೇ ಅದ ಕಾದಂಬರಿ ವಿಶೇಷತೆ. ಹಾಗಾಗಿ ದಯವಿಟ್ಟು ತಾವು ಲಭ್ಯ ಇದ್ರೆ ಅದನ್ನ ಓದಿ ನೋಡ್ಬೋದು. ಅದರಲ್ಲಿ ನೀವು ಹೇಳಿದ ಹಾಗೆ 101 ಮಕ್ಕಳದಿರ್ಬೋದು ಅಥವಾ ಬೇರೆ ಬೇರೆ ಶಸ್ತ್ರಗಳನ್ನ ಬಳಸ್ಕೊಳ್ತಾ ಇರ್ಬೋದು. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ಬೇಕು ಅಂದ್ರೆ ದುರ್ಯೋಧನ ವಜ್ರದೇಹಿ ಆಗಿದ್ದ. ಯಾರು ಮನುಷ್ಯ ವಜ್ರದೇಹಿ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅವನನ್ನ ಗರಡಿ ಮನೆಯಲ್ಲಿ ಯಾವ ರೀತಿ ಬೆಳೆಸಿರ್ತಾರೆ ಅಂತಂದ್ರೆ ದಿನಾಲು 10 ಜನ ಜಟ್ಟಿಗಳು ಕಲ್ಲಿನ ಗದೆಯಿಂದ ಅವನ ದೇಹವನ್ನ ಪಡೆದು ಅವನ ದೇಹವನ್ನ ಆ ರೀತಿ ಕಬ್ಬಿಣದಂತೆ ಮಾಡಿರ್ತಾರೆ. ವಜ್ರದೇಹಿ ಆಗಿರ್ತಾನ, ಅಂತಹ ಬಿರುಸು ಆಗಿರುತ್ತೆ ದೇಹ. ಯಾವ ರೀತಿಯಿಂದ ಹೊಡೆದ್ರು ಅವ್ನು ಸಾಯಬಾರ್ದು ಅನ್ನೋ ರೀತಿಯಲ್ಲಿ ಅವನ ದೇಹನ ಬೆಳೆಸಿರ್ತಾರೆ. ಆ ರೀತಿ ವಜ್ರದೇಹಿ ಆಗಕ್ಕೆ ಹೇಗೆ ಸಾಧ್ಯತೆ ಇತ್ತು ಅನ್ನೋಂಥ ವಿವರಣೆಗಳು, ಇಂಥ ಎಲ್ಲ ವಿವರಣೆ ಆ ಪುಸ್ತಕದಲ್ಲಿ ಬರುತ್ತೆ. ದಯವಿಟ್ಟು ತಾವು ಅದನ್ನು ಗಮನಿಸಬಹುದು. ತಮ್ಮ ಅನಿಸಿಕೆಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಫೈನ್. ಆ ಕೃತಿ ನನ್ನ ಹತ್ರ ಇದೆ, ತಾವು ಓದ್ತೀರಾ ಅನ್ನೋದಾದ್ರೆ ತಗೋಬಹುದು. ಅಥವಾ ನೀವು ಪರ್ಚೇಸ್ ಮಾಡೋರ ಲೇಖಕರನ್ನ ಮತ್ತೆ ಪಬ್ಲಿಷರ್ ಇಬ್ರು ಪ್ರೋತ್ಸಾಹಿಸಿದಂಗಾಗತ್ತೆ. ಕಣ್ಣು ತೆರೆದ್ರೆ ಸಾಲದು, ನೋಡೋದನ್ನ ಕಲಿಬೇಕು. ಕಿವಿ ಇದ್ರೆ ಸಾಲದು, ಕೇಳಿಸಿಕೊಳ್ಳೋದನ್ನ ಕಲಿಬೇಕು ಅಂತ. ಇದು ತಂತ್ರಜ್ಞಾನ ಬದಲಾಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಈಗ ಹೊಸ ಕಾನ್ಸೆಪ್ಟ್ ಶುರುವಾಗಿರೋದು ಒಂದು ಕ್ಲಬ್ ಹೌಸ್ ಅಂತ. ನಿನ್ನೆ ಆ ಕ್ಲಬ್ ಹೌಸ್ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಪ್ರೊಫೆಸರ್ ಕೃಷ್ಣೇಗೌಡರು ಹೇಳ್ತಾ ಇದ್ರಿ ಈ ಮಾತನ್ನ, ಕಣ್ಣು ತೆರೆದ್ರೆ ಸಾಲದು, ನೋಡೋದನ್ನ ಕಲಿಬೇಕು ಮತ್ತೆ ಶಿಕ್ಷಕರಾದವ್ರು ಕಲಿಸ್ಬೇಕು ಅಂತ. ಕಿವಿ ತೆರೆದಿದ್ರೆ ಸಾಲದು, ಕೇಳಿಸ್ಕೊಳ್ಳೋದನ್ನ ಕಲಿಸ್ಬೇಕು ಅಂತ. ಬಹಳ ಅದ್ಭುತವಾದಂತ ಮಾತುಗಳು ಅವ್ರು ಹೇಳ್ತಾ ಇದ್ರು. ಹಾಗೆ ಇಲ್ಲೂ ಕೂಡ ನಮ್ಮ ಪ್ರಯತ್ನ ಟೆಕ್ಸ್ಟ್ ಬುಕ್ ನ ಆಚೆಗೆ ಒಂದಿಷ್ಟು ಕಲಿಸೋ ಪ್ರಯತ್ನ, ಟೆಕ್ಸ್ಟ್ ಬುಕ್ ನ ಆಚೆಗೆ ತಮ್ಮ ಜ್ಞಾನದ ಪರಿಧಿಯನ್ನ ವಿಸ್ತರಿಸ್ತಕ್ಕಂಥ ಪ್ರಯತ್ನ. ಸೊ ಈ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿ ಸುಮಾರು 1.5 ಗಂಟೆಗಳ ಕಾಲ ನಮ್ಗೆ ಸಮಯ ಕೊಟ್ಟು ಸಂತೋಷ್ ಕುಮಾರ್ ಮಹೇಂದಳೆ ಸರ್ ಮಾತಾಡಿದ್ದಾರೆ. ಸೊ ಈ ಒಂದು ವೆಬಿನಾರ್ ನ ಸಂಪೂರ್ಣ ಜವಾಬ್ದಾರಿ ಮತ್ತೆ ಅದನ್ನ ಕನ್ಕ್ಲೂಡ್ ಮಾಡ್ತಕ್ಕಂಥ ಜವಾಬ್ದಾರಿ ಶಶಿಧರ್ ಸರ್ ಆಗಿರ್ತದೆ. ಈಗ ಶಶಿಧರ್ ಸರ್ ತಮ್ಮ ಅನಿಸಿಕೆಗಳೊಂದಿಗೆ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಈ ಒಂದು ವೆಬಿನಾರ್ ನ ಕನ್ಕ್ಲೂಡ್ ಮಾಡಲಿದ್ದಾರೆ. ಓಕೆ ಸರ್. ಸರ್, ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಆತ್ಮೀಯರೇ, ವಿದ್ಯಾರ್ಥಿಗಳೇ, ಇವತ್ತು ಬಹುಶಃ ನಮ್ಗೆಲ್ಲ ಒಂದು ಒಳ್ಳೆ ದಿನ. ಯಾಕೆಂದ್ರೆ ಜ್ಞಾನದ ವೃದ್ಧಿ ಆಗಿದೆ. ಯಾಕೆಂದ್ರೆ ಒಂದು 1 ಅವರ್ ಟೈಮ್ ನಲ್ಲಿ ಸರ್ ಸಾಕಷ್ಟು ವಿಚಾರಗಳನ್ನ ಪೌರಾಣಿಕ ಸಾಹಿತ್ಯ ಹಾಗೂ ಆಧುನಿಕ ವಿಜ್ಞಾನ ಎಂಬ ವಿಚಾರ ಸಂಕಿರಣದ ಅಡಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಇನ್ನೂ ಸಾಕಷ್ಟು ಡೌಟ್ಸ್ ಬರ್ತಾ ಇದೆ, ಇನ್ನೂ ಚರ್ಚೆ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಹೆಚ್ಚಾಗ್ತಾ ಇದೆ. ಆದ್ರೂ ಕೂಡ ಸಮಯದ ಅಭಾವದಿಂದ ನಾವು ಇದನ್ನ ಈ ಒಂದು ವೆಬಿನಾರ್ ಅನ್ನ ಇಲ್ಲಿಗೆ ಸಮಾಪ್ತಿ ಮಾಡಬೇಕಾಗಿದೆ. ನಮ್ಮ ವೆಬಿನಾರ್ಗೆ ನಾವು ವೆಬಿನಾರ್ ಮಾಡಬೇಕು ಅಂದಾಗ ಸರ್ ಸಂಪೂರ್ಣವಾಗಿ ಒಪ್ಕೊಂಡು ನಮ್ಗೆ ಈ ಒಂದು ಕಾರ್ಯಕ್ರಮವನ್ನ
ಯೋಜನೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಆಮೇಲೆ ಅದ್ಭುತವಾಗಿ ಕಾರ್ಯಕ್ರಮ ಬರ್ಲಿಕ್ಕೆ ಸಹಕಾರ ಮಾಡಿದಂತಹ ಸಂತೋಷ್ ಕುಮಾರ್ ಮಹಂದಳಿ ಸರ್ಗೆ ನಮ್ಮ ಇನ್ಸ್ಪೈರ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಕಾಮರ್ಸ್ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಎಕ್ಸ್ಕ್ಯೂಸ್ ಮೀ. ಹಲೋ ಇವತ್ತಿನ ಈ ರೆಕಾರ್ಡಿಂಗು ಮತ್ತೆ ನಿನ್ನೆ ರೆಕಾರ್ಡಿಂಗು ನಮ್ಗೆ ರೆಕಾರ್ಡಿಂಗ್ ಏನಾದ್ರು ಸಿಗುತ್ತೆ ಸರ್ ಮಿಸ್ ಮಾಡ್ಕೊಂಡವರಿಗೆ? ನಾನ್ ಕೇಳಿದ್ರೆ ಇವತ್ತು ನಿನ್ನೆ ಕೇಳಕ್ ಆಗ್ಲಿಲ್ಲ ನಿನ್ನೆ ರೆಕಾರ್ಡಿಂಗ್ ಸರ್. ನಿನ್ನೆ ರೆಕಾರ್ಡಿಂಗ್ ಹಲೋ ನಿನ್ನೆ ರೆಕಾರ್ಡಿಂಗು ಬೇಕು ಸರ್. ನಿನ್ನೆ ನಾನು ಜಾಯ್ನ್ ಆಗ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ಜಾಯ್ನ್ ನಿನ್ನೆ ರೆಕಾರ್ಡಿಂಗ್ ಆಲ್ರೆಡಿ ನನ್ನ ವಾಲ್ ಮೇಲೆ ಇದೆ. ನೀವು ನಾನು ಫೇಸ್ಬುಕ್ ಅನ್ನು ಫಾಲೋ ಮಾಡ್ತಾ ಇದ್ರೆ ಅದ್ರಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಮಾಮ್ಸ್ ಪ್ರೆಸ್ ಅವರ ಎಡಿಟೋರಿಯಲ್ ಪೇಜ್ ಅಲ್ಲಿ ಕೂಡ ಇದೆ, ಹಾಗೂ ಅಲ್ಲಿ ಕೂಡ ಇದೆ. ನನ್ನ ಇನ್ಬಾಕ್ಸ್ ಅಲ್ಲಿ ನೀವು ಲಿಂಕ್ ಮಾಡಿದ್ರೆ ಕಳಿಸ್ತೀನಿ, ಸಭೆ ಇದೆ. ಇವತ್ತಿನ ರೆಕಾರ್ಡಿಂಗ್ ಕೂಡ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಅವರು ಲಭ್ಯ ಮಾಡ್ತಾರೆ. ಧನ್ಯವಾದಗಳು ಸರ್. ಅದೇ ಬೇಕಿತ್ತು ನನಗೆ, ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೇಕಿತ್ತು, ನಂಗೆ ಟೈಮ್ ಆಗಲಿಲ್ಲ ಇದು ನಾನು ಹೇಳಿಕ್ ಅವ್ರಿಗೆ. ಕೆಲವರಿಗೆ ಹೇಳಿದೆ ಜಾಯಿನ್ ಆಗಿ ಅಂತ, ಮತ್ತೆ ಅದಕ್ಕೆ ಅವ್ರಿಗೆ ಲಿಂಕ್ ಆದ್ರೂ ಕಳ್ಸೋಣ ಅಂತ ರೆಕಾರ್ಡಿಂಗ್ ಕಾಪಿ ವಾಲ್ ಮೇಲೆ ಹಂಚ್ಕೊಳ್ತಾರೆ. ನಂಗೆ ಇವ್ರು ಸರ್ಗಳು ಕೂಡ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ನಿಮ್ಗೆ ಖಂಡಿತ ಸಿಗುತ್ತೆ ಅದು. ಧನ್ಯವಾದಗಳು ಸರ್. ಸರ್ ಸರ್ ಅದೇ ನಾನು ಏನೋ ಹೇಳ್ತಿದ್ದೆ, ನಮ್ಮ ಇನ್ಸ್ಪೈರ್ ಕಾಲೇಜ್ನ ವತಿಯಿಂದ ನಿಮಗೆ ಬಹಳ ಬಹಳ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮನ ನಾವು ಮುಗಿಸ್ತಾ ಇದೀವಿ ಸರ್. ಥ್ಯಾಂಕ್ ಯು ನಮ್ಮೊಟ್ಟಿಗೆ ಇಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಿದಕ್ಕೆ. ಮುಂದೆ ಇನ್ನೂ ಈ ತರದ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡೋಣ, ಎಲ್ಲರಿಗೂ ಒಂದು ಜ್ಞಾನ ಹಂಚೋಣ, ನಿಮ್ ಕಡೆಯಿಂದ ಕಾರ್ಯಕ್ರಮಗಳಾಗ್ಲಿ ಅಂತ ನಾವು ಒಂದು ವಿನಂತಿಯನ್ನ ಇಡ್ತಾ ಈ ಕಾರ್ಯಕ್ರಮನ ಮುಗಿಸ್ತೀವಿ ಸರ್. ಮತ್ತೆ ನಿಮ್ ಜೊತೆಗೆ ನಾನು ಸಂಪರ್ಕಿಸ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹೇಂದಳೆ ಸರ್. ಮತ್ತೆ ನಾನು ಸಂಪರ್ಕಿಸ್ತೇನೆ ನಿಮ್ಮನ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತೆ ಸ್ನೇಹಿತರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಇವತ್ತಿನ ವೆಬಿನಾರ್ ನ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೆಬಿನಾರ್ ನಲ್ಲಿ ಮತ್ತೆ ಭೇಟಿಯಾಗೋಣ.